ಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಕೃಷ್ಣ ತಾನು ಹೇಳಬೇಕಾಗಿದ್ದ ಎಲ್ಲ ಸಂಗತಿಗಳನ್ನು ಹೇಳಿ ಕುಂತಿಯ ಬಳಿಗೆ ಬಂದು ಹೊರಡುವ ಆಜ್ಞೆಯನ್ನ ಪಡೆದು ಹೊರಡುವಾಗ ಒಂದಿಷ್ಟು ಅವಳು ಕೂಡ ಮಕ್ಕಳಿಗೆ ಹೇಳಬೇಕಾದ ಕೆಲವು ಮುಖ್ಯ ಸಂದೇಶಗಳನ್ನು ಹೇಳ್ತಾರೆ. ಕೃಷ್ಣನನ್ನ ಬಿಡ್ಲಿಕ್ಕೆ ಬಂದ ದ್ರೋಣ, ಭೀಷ್ಮ, ಕೃಪಾಚಾರ್ಯರು ಅಲ್ಲೇ ಇರ್ತಾರೆ. ಕೃಷ್ಣ ವಿದುಲೆಯ ಉಪಾಖ್ಯಾನವನ್ನ ಕೇಳಿ ಅರ್ಜುನನಿಗೆ, ಭೀಮನಿಗೆ, ಧರ್ಮರಾಜನಿಗೆ ಅವಳು ಪ್ರತ್ಯೇಕವಾಗಿ ಹೇಳಿಕೊಟ್ಟ ಎಲ್ಲ ಮುಖ್ಯ ಸಂಗತಿಗಳನ್ನು ಹೇಳ್ತೇನೆ ಅಂತ ಒಪ್ಪಿಕೊಂಡು ಕರ್ಣನನ್ನ ತನ್ನ ರಥದಲ್ಲಿ ಕೂಡಿಸಿಕೊಂಡು ಹೊರಟ. ರಥದಲ್ಲಿ ಕೂಡಿಸಿ ಹೊರಟ ಮೇಲೆ ಅವನು ಸೀದಾ ಉಪಪ್ಲಾವಕ್ಕೆ ಹೋದ ಅಂತ ಆ ಕಥೆಯನ್ನ ಅಲ್ಲಿಗೆ ಮುಗಿಸಿದ್ರು. ಆ ನಂತರ ಅಲ್ಲಿ ಯಾರು ಭೀಷ್ಮಾಚಾರ್ಯ ಮತ್ತೆ ದ್ರೋಣಾಚಾರ್ಯ ಯಾರು ಆ ಕುಂತಿಯ ಮಾತುಗಳನ್ನ ಕೇಳಿಸ್ಕೊಂಡ್ರು, ಅವರು ಮತ್ತೆ ಸ್ವಲ್ಪ ಯೋಚನೆ ಮಾಡ್ತಾರೆ. ದುರ್ಯೋಧನನಿಗೆ ಎಚ್ಚರ ಕೊಡ್ತಾರೆ. ನೋಡು, ದುರ್ಯೋಧನ ಯಾರು ಧರ್ಮರಾಜ ಯಾವತ್ತೂ ಕೂಡ ತಾಯಿಯ ಮಾತು ಮೀರುವವನಲ್ಲ. ತಾಯಿ ಸ್ಪಷ್ಟವಾಗಿ ಹೇಳಿದ್ದಾಳೆ, ಈಗ ನನ್ನ ಮಕ್ಕಳು ಅಂತ ನೀವು ಹೌದಾಗ್ಬೇಕಾದ್ರೆ ನೀವು ಯುದ್ಧದಲ್ಲಿ ಜಯಮಾಲೆ ಹೊತ್ತು ಬರ್ಬೇಕು, ಇಲ್ಲಾಂದ್ರೆ ನಂಗೆ ಮಕ್ಕಳೇ ಇಲ್ಲ ಅನ್ನೋ ತರ ಅವಳು ವಿದುಲೆ ಉಪಾಖ್ಯಾನವನ್ನು ಹೇಳಿ ಕಳುಹಿಸಿದ್ದಾಳೆ. ಆದ್ರಿಂದಾಗಿ ಸ್ವಲ್ಪ ನೀನಾದ್ರೂ ಅರ್ಥ ಮಾಡಿಕೊಳ್ಬೇಕು ಅಂತ ಮತ್ತೆ ತಾವು ಏನೇನೋ ರೀತಿಯಿಂದ ಅವನನ್ನ ಎಚ್ಚರಿಸುವ ಪ್ರಯತ್ನ ಮಾಡುತ್ತಾರೆ. ಕುಂತ್ಯಾಸ್ತು ವಚನಂ ಶ್ರುತ್ವಾ ಭೀಷ್ಮ ದ್ರೋಣೋ ಮಹಾರಥೌ ದುರ್ಯೋಧನಮಿದಂ ವಾಕ್ಯಂ ಊಚತು ಶಾಸನಾತಿಗಂ. ಶಾಸನಾತಿಗಂ ಅವನು ಯಾವತ್ತು ಶಾಸನಕ್ಕೆ ಸಿಕ್ಕೋನೇ ಇಲ್ಲ, ಅವನ ಅತಿಗ ಬಿಟ್ಟೇ ಹೋಗೋನು ಏನು ಹೇಳಿದ್ರು. ಆದ್ರೆ ಕೇಳಿದ ವಿಷಯಗಳಿಗೆ ಮನಸ್ಸಿಟ್ಟು ಮತ್ತೆ ಅವಕಾಶ ಸಿಕ್ಕಿದಾಗ ಅದನ್ನ ತಿಳ್ಕೊಳ್ಳಿಕ್ಕೆ ಅರ್ಹತೆ ಅನ್ನೋ ವಿಷಯದಲ್ಲಿ ಅವನಿಗೆ ಎಷ್ಟು ಅವಕಾಶ ಇದ್ರೂ ಕೂಡ ತಿಳ್ಕೊಳ್ಳೋ ಸಂದರ್ಭಗಳು ಬಂದಾಗ ಅವನು ತಿಳ್ಕೊಳ್ಳಿಕ್ಕೆ ತಯಾರೇ ಇಲ್ಲ. ಶಾಸನಾತಿಗನಾಗಿಯೇ ವರ್ತಿಸ್ತಾನೆ. ಆದ್ರೂ ನಾವು ದೊಡ್ಡವರಾಗಿ ಹೇಳ್ಬೇಕಾದನ್ನ ಹೇಳದೇ ಇದ್ರೆ ನಾಳೆ ನೀವಿಷ್ಟೆಲ್ಲ ದೊಡ್ಡವರಿದ್ದು ಒಬ್ರು ಕೂಡ ಅವನನ್ನ ತಿದ್ದಲೇ ಇಲ್ವಲ್ಲ ಅಂತ ನಾಳೆ ಅನ್ನಬಾರದು. ಮತ್ತು ನಮ್ಮ ಕರ್ತವ್ಯ ಅದು. ಯಾಕೆಂದ್ರೆ ಯುದ್ಧ ಆಗುದ್ರಿಂದ ಯಾರಿಗೂ ಕ್ಷೇಮ ಇಲ್ಲ. ಧೃತರಾಷ್ಟ್ರ ನಮಗೆ ಅತ್ಯಂತ ಹತ್ತಿರದವ, ದುರ್ಯೋಧನ ಅವನ ಮಗ, ಆ ಕಡೆಯಿಂದ ಪಾಂಡವರು ನಮಗೆ ಬೇಕಾದವರು. ಇಂಥವರ ಮಧ್ಯದಲ್ಲಿ ಎಲ್ಲರೂ ಬೇಕಾದವರೇ ಹೊಡ್ಕೊಂಡು ಸಾಯ್ತಾರೆ ಅಂತಂದಾಗ ಹೇಗೆ ಅದನ್ನ ಸಹಿಸ್ಕೊಂಡಿರುವುದು? ಅದರಿಂದಾಗಿ ನನಗೆ ಈ ವಿಷಯದಲ್ಲಿ ಸಹಿಸ್ಲಿಕ್ಕೆ ಆಗದೆ ಹೇಳ್ತೇನೆ ಅಂತ ಫಸ್ಟ್ ಭೀಷ್ಮ ಒಂದಿಷ್ಟು ಮಾತು ಹೇಳ್ತಾನೆ. ಶ್ರುತಂತೆ ಪುರುಷೌ ವ್ಯಾಘ್ರ ಕುಂತ್ಯಾಹ ಕೃಷ್ಣಸ್ಯ ಸನ್ನಿಧೌ ವಾಕ್ಯಮರ್ಥವತ್ ಉಗ್ರ ವಾಕ್ಯಂ ಅರ್ಥವದ್ ಅತ್ಯುಗ್ರಂ. ಅತ್ಯುಗ್ರವಾದ ಏನು ವಿಷಯವನ್ನ ಕೃಷ್ಣನ ಮುಂದೆ ಕುಂತಿ ಪ್ರತಿಪಾದಿಸಿದ್ಲು ಅದನ್ನು ನೀನು ಕೇಳಿಸಿಕೊಂಡಿದ್ದಿ. ಎಲ್ಲವೂ ಧರ್ಮ್ಯಂ. ಯಾವುದು ಅಲ್ಲಿ ಅವಳು ನಿಮ್ಗೆ ಏನು ದಾರಿ ಬಿಟ್ಟು ಹೋರಾಡಿ ಅಂತ ಹೇಳಲೇ ಇಲ್ಲ. ಅವಳು ನಿಮ್ ಸ್ವತ್ತದು ನೀವು ಪಡ್ಕೊಳ್ಬೇಕು, ಅದನ್ನ ಧೈರ್ಯವಾಗಿ ಹೇಳಿದಾಳೆ. ಗುಟ್ಟಲ್ಲಿ ನೀವೇನಾದ್ರೂ ಮಾಡಿ ಯುದ್ಧವನ್ನು ಮುಗಿಸ್ತೀರಿ ಅಂತ ಏನು ಹೇಳಿಲ್ಲ. ಸ್ಟ್ರೈಟ್ ಫಾರ್ವರ್ಡ್ ಸೀದಾ ಕೃಷ್ಣನ ಎದುರುಗಡೆ ನಾವೆಲ್ಲ ಎಲ್ಲ ಎದುರಿಗೆ ಇದ್ದಾಗಲೇ ಹಿಂದೆ ಮುಂದೆ ಯೋಚನೆ ಮಾಡದೆ ನೇರವಾದ ವಿಷಯವನ್ನ ಪ್ರಸ್ತಾವ ಮಾಡಿದ್ದಾಳೆ. ತತ್ ಕರಿಷ್ಯಂತಿ ಕೌಂತೇಯಾಹ ವಾಸುದೇವಸ್ಯ ಸಮ್ಮತಂ ನಹಿತೇ ಜಾತು ಶಾಮ್ಯೈರನ್ ಋತೆ ರಾಜ್ಯೇನ ಕೌರವ. ರಾಜ್ಯವನ್ನ ಕೊಡದ ಹೊರತು ನೀನು ಬದುಕ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ವಾಸುದೇವನಿಗೆ ಸಮ್ಮತವಾದದ್ದು, ತಾಯಿಯ ಆದೇಶದಿಂದ ಬಂದದ್ದು. ಇದನ್ನು ಯಾವತ್ತೂ ಅವರು ಹಿಂದೆ ಬಿಡುವುದಿಲ್ಲ, ಅದನ್ನ ನಡೆಸಿಯೇ ತೀರ್ತಾರೆ ಪಾಂಡವರು. ಹಾಗೆ ನೋಡಿದ್ರೆ ನೀನೇ ಅವರಿಗೆ ತುಂಬಾ ಉಪದ್ರ ಮಾಡಿದ್ದು. ಕ್ಲೇಶಿತಾ ಹಿ ತ್ವಯಾ ಪಾರ್ಥ ಧರ್ಮಪಾಶ ಶಿತಾಸ್ತದ ಸಭಾಯಾನ್ ದ್ರೌಪದಿ ಚೈವ ತೈಶ್ಚ ಮರ್ಷಿತಂತವ. ನೀನೇ ಪಾರ್ಥರಿಗೆ ಸಿಕ್ಕಾಪಟ್ಟೆ ಉಪದ್ರ ಮಾಡಿದ್ದಿ. ಯಾರಾದ್ರೂ ಮೋಸದಿಂದ
ಜೂಜಾಡಿ ಕಾಡಿಗೆ ಕಳಿಸ್ತಾರ ತನ್ನವರನ್ನ? ತನ್ನ ಒಡ ಹುಟ್ಟಿದವರ ರೀತಿಯಲ್ಲೇ ಅವರು ನಿನಗೆ ಗೌರವ ಕೊಡ್ತಾರೆ. ಬೆಳೆದಿದ್ದಾರೆ, ನಿನ್ ಜೊತೆಗೆ ಬೆಳೆದಿದ್ದಾರೆ, ಓದಿದ್ದು ಒಟ್ಟೊಟ್ಟಿಗೆನೆ. ಎಷ್ಟೋ ದಿವಸಗಳ ಕಾಲ ಅವರಿಗೆ ರಾಜ್ಯಭಾರದ ಸಮಸ್ತ ಅಧಿಕಾರ ಇದ್ದಾಗಲೂ ಹಸ್ತಿನಾವತಿ ಕೈಯೇ ಹಾಕ್ಲಿಲ್ಲ. ಅವ್ರು 23-24 ವರ್ಷ ಇಂದ್ರಪ್ರಸ್ಥದಲ್ಲಿ ಆಳಿದ್ದಾರೆ. ದೇಶಾದ್ಯಂತ ಬೇರೆ ಎಲ್ಲಾ ಅಧಿಕಾರವನ್ನು ಕೂಡ ಕೈಗೆ ತೆಗೆದುಕೊಳ್ಳುವ ಕಪ್ಪದ ಹಿನ್ನೆಲೆಯಲ್ಲಿ ಅದನ್ನು ಸ್ವೀಕಾರ ಮಾಡಿದ್ದಾರೆ. ಆದ್ರೆ ಎಂದಿಗೂ ಕೂಡ ದುರ್ಯೋಧನ ನೀನಿನ್ನು ವಾಪಸ್ ಹೊರಡು, ಅವರಿಗೆ ಅಧಿಕಾರದಿಂದ ಅವರು ಏನ್ ಬೇಕಾದ್ರೂ ಮಾಡಬಹುದಿತ್ತು, ಆದ್ರೂ ಸಹಿಸ್ಕೊಂಡ್ರು. ಇಲ್ಲ, ಅದು ಅವರ ಪಾಲನ್ನು ಅವ್ರು ಆಳ್ತಾರೆ, ನಮ್ಮ ಪಾಲನ್ನು ನಾವು ಸ್ವೀಕಾರ ಮಾಡ್ತೇವೆ ಅಂತಿದ್ರು. ಅದರ ಜೊತೆಗೆ ಇಷ್ಟೆಲ್ಲ ನಿನ್ನನ್ನು ಸಹಿಸ್ಕೊಂಡ ಮೇಲೂ ನೀನು ಸಭೆಗೆ ಕರೆದು ದ್ರೌಪದಿಯನ್ನು ಅವಮಾನ ಮಾಡಿದಿ. ಅದನ್ನೂ ಕೂಡ ಅವ್ರು ಈಗ ನೀನ್ ಮಾಡಿದ ತಪ್ಪಿನಿಂದ ಉಳಿದ ಪರಿವಾರ ಎಲ್ಲ ಯಾಕೆ ಆ ದುಃಖದಲ್ಲಿ ಭಾಗಿಯಾಗಬೇಕು, ಆ ಕಷ್ಟಕ್ಕೆ ಒಳಗಾಗಬೇಕು ಅಂತ ಮರ್ಷಿತಂ ಅದನ್ನೂ ಕೂಡ ಸಹಿಸಿಕೊಂಡಿದ್ದಾರೆ. ಇನ್ನು ಕೃತಾಸ್ತ್ರಂ ಹ್ಯರ್ಜುನಂ ಪ್ರಾಪ್ಯ ಭೀಮಂಚ ಕೃತ ನಿಶ್ಚಯಂ ಗಾಂಡೀವಂ ಚೇಷುದಿ ಚೈವ ರಥಂಚ ಧ್ವಜಮೇವ ಚ ನಕುಲಂ ಸಹದೇವಶ್ಚ ಬಲವೀರ್ಯ ಸಮನ್ವಿತೌ ಸಹಾಯಂ ವಾಸುದೇವಂಚ ನ ಕ್ಷಂಸ್ಯತಿ ಯುಧಿಷ್ಠಿರ. ಇನ್ನು ಈಗ ಯುದ್ಧಕ್ಕಾಗಿ ನೀನು ಕಾಲ್ ಕೆರ್ಕೊಂಡು ಬಂದು ಯುದ್ಧ ಮಾಡ್ತೀನಿ ಅಂತಂದ್ರೆ ಅರ್ಜುನ ಕೃತಾಸ್ತ್ರ ಪಾಶುಪತಾದಿ ಅಸ್ತ್ರಗಳನ್ನ ಪಡೆದು ಕೂತಿದ್ದಾನೆ. ಇನ್ನು ಭೀಮ ಅಂತೂ ನಿಶ್ಚಯ ಮಾಡಿಬಿಡಿದಾನೆ ಯುದ್ಧದಲ್ಲಿ ಅಧಿಕಾರವನ್ನು ಸ್ವೀಕಾರ ಮಾಡುವುದು ಅಂತ. ಆಮೇಲೆ ಕೈಯಲ್ಲಿ ಗಾಂಡೀವ ಇದೆ, ಭತ್ತದ ಬತ್ತಳಿಕೆ ಇದೆ, ಉತ್ತಮವಾದ ಕುದುರೆಗಳನ್ನ ಕಟ್ಟಿದಂತಹ ರಥ ಇದೆ, ನಕುಲ ಸಹದೇವರಿದ್ದಾರೆ, ಬಲವೀರ್ಯ ಸಮನ್ವಿತವು. ಅವರು ಕೂಡ ಏನ್ ಸಾಮಾನ್ಯರಲ್ಲ, ಅವರು ಅಲ್ಲ, ಕೆಳಗೆ ಹೋದ್ರಿ ಈಗೊಬ್ರು ಅಲ್ಲ, ಕೃಷ್ಣರಾಜ. ಬಲವೀರ್ಯ ಸಮನ್ವಿತವು, ಬಲ ಮತ್ತು ತಾಕತ್ತಿನಿಂದ ಕೂಡಿದವರು. ಸಹಾಯಂ ವಾಸುದೇವಂಚ ನ ಕ್ಷಂಸ್ಯಸಿ. ಈಗ ನೀನ್ ಇಷ್ಟೆಲ್ಲ ಪಾಂಡವರಿಗೆ ಬಲ ಇದೆ ಮತ್ತು ನಮಗೆ ಯಾವುದೇ ರೀತಿಯಿಂದ ಈಗ ಉಳ್ಕೊಳ್ಳಿಕ್ಕೆ ಅವಕಾಶ ಇಲ್ಲ ಅಂತ ಗೊತ್ತಿದ್ದು ಕೂಡ ನೀನು ಮತ್ತೆ ಯುದ್ಧ ಮಾಡ್ತೀನಿ ಅಂದ್ರೆ ಯುಧಿಷ್ಠಿರ ನಿಮ್ಮನ್ನ ಕ್ಷಮಿಸುವುದಿಲ್ಲ ಅಂತ ಹೇಳಿ, ಪ್ರತ್ಯಕ್ಷಂಚ ಮಹಾಬಾಹೋ ಯಥಾ ಪಾರ್ಥೇನ ಧೀಮತಾ ವಿರಾಟ ನಗರೇ ಪೂರ್ವಂ ಸರ್ವೇ ಸ್ಮ ಯುಧಿ ನಿರ್ಜಿತಾ. ಇದು ಫಸ್ಟ್ ಟೈಮ್ ಏನೋ ನಾವು ಯುದ್ಧಕ್ಕೆ ಅಂತ ಬರ್ತಾ ಇದ್ದೀವಿ ಅಂದ್ರೆ ನಾವು ಏನು ಗೊತ್ತಾಗ್ಲಿಲ್ಲ, ಸುಮ್ನೆ ನಾವು ಬೇಡ ಇತ್ತು ಹೋಗ್ಬಿಟ್ವಿ ಅಂತ ಹೀಗೇನಾದ್ರೂ ಅನ್ಬೇಕು. ಕೆಲವೇ ದಿನಗಳ ಹಿಂದೆ ವಿರಾಟ ನಗರದಲ್ಲಿ ಅರ್ಜುನ ತನ್ನ ಸಾಮರ್ಥ್ಯದಿಂದ ನಿಮ್ಮೆಲ್ಲರನ್ನು ಹಿಮ್ಮೆಟ್ಟಿಸಿದ್ದಾನೆ. ಯಾವುದೇ ರೀತಿಯ ಯುದ್ಧದಲ್ಲಿ ಗೆಲ್ಲುವ ಅವಕಾಶವೇ ಇಲ್ಲ ಅಂತ ಅನ್ನೋದು ನನಗೆ ಈ ಯುದ್ಧವೇ ಪರಿಚಯ ಮಾಡಿ ಕೊಟ್ಟಿದೆ. ಇನ್ನು ವಿರಾಟ ನಗರದಲ್ಲಿ ಎಲ್ಲರೂ ಕೂಡ ಯುದ್ಧದಲ್ಲಿ ನಿರ್ಜಿತಾ, ನಿಮ್ಮನ್ನ ಸೋಲಿಸಿದ್ದಾರೆ. ಇನ್ನು ನಿವಾತ ಕವಚರು ಅಂತ ಅತ್ಯಂತ ಕ್ರೂರಿಗಳಾದ ವರಮತ್ತರಾದ ಒಂದು ರಾಕ್ಷಸರ ದೊಡ್ಡ ಗುಂಪು, ಎಷ್ಟೋ 3 ಕೋಟಿ ಮೇಲೆ, ಅವರನ್ನ ಅರ್ಜುನ ತಾನು ಕೃಷ್ಣನ ಜೊತೆಗೆ ಹೋಗಿ ಸಂಹಾರ ಮಾಡಿದ್ದಾನೆ. ಕೇಳ್ಸತ್ತಾ? ಹಂಗೇನಿಲ್ಲ, ಭಾರತಕ್ಕೆ ಪುಷ್ಪವೃಷ್ಟಿ. ರೌದ್ರಮಸ್ತಂ ಸಮಾದಾಯ ದಗ್ಧಾವಾನರ ಕೇತುನಾ. ಇನ್ನು ಅವನು ಹನುಮಂತನನ್ನೇ ತನ್ನ ಧ್ವಜದಲ್ಲಿ ಆ ರಕ್ಷಣೆಗೋಸ್ಕರ ಇಟ್ಟುಕೊಂಡಿದ್ದಾನೆ ಅರ್ಜುನ. ಅಂಥ ವಾನರ ಕೇತುವಾದವನ ಕೈಯಲ್ಲಿ ಕ್ಷಣ ಮಾತ್ರದಲ್ಲಿ ಸುಟ್ಟು ಹೋಗಿದ್ದಾರೆ. ಯಾವ ಕ್ಷಣದಲ್ಲೂ ಅರ್ಜುನನಿಗೆ ಎದುರಾಳಿಯಾಗಿ ನಾನು ಒಂದು ಕ್ಷಣ ಅವನನ್ನು ಗೆಲ್ತೇನೆ ಅಂತ ಕನಸು ಬೀಳಲ್ಲ ಯಾರಿಗೂ. ಅದರಿಂದಾಗಿ ಅವನನ್ನು ಗೆಲ್ಲುವುದು ಸಾಧ್ಯ ಇಲ್ಲ. ಕರ್ಣ ಪ್ರಭೃತಯಶ್ಚೇಮೇ ತ್ವಂಚಾಪಿ ಕವಚಿ ರಥಿ ಮೋಕ್ಷಿತೋ ಘೋಷಯಾತ್ರಾಯಾಂ ಪರ್ಯಾಪ್ತಂ ತನ್ನಿದರ್ಶನಂ. ಇನ್ನು ಕರ್ಣ, ನಿನಗೆ ಭಾರೀ ನಂಬಿಕೆ, ಕರ್ಣನನ್ನು ಎದುರಿಟ್ಟುಕೊಂಡು ನಾನು ಯುದ್ಧ ಮಾಡ್ತೇನೆ ಅಂತ. ನೀನು ಭಾರಿ ಕರ್ಣನೇ ನನಗೆ ಕವಚ, ಕರ್ಣನೇ ನನ್ನ ರಕ್ಷಕ ಅಂತ ಭಾವಿಸಿ ಕೂತಿದ್ದಿ. ಮೋಕ್ಷಿತೋ ಯಾತ್ರಾಯಂ ಪರ್ಯಾಪ್ತಂ ತನ್ನಿದರ್ಶನಂ. ಅದೇ ಕರ್ಣನನ್ನು ಒಟ್ಟಿಗೆ ಕರ್ಕೊಂಡು ಹೋಗಿದ್ದೀನಿ ನೀನು ಘೋಷಯಾತ್ರೆಯಲ್ಲಿ. ಅವನ್ ಬಂದ ನಿನಗೆ ಹೆಲ್ಪಿಗೆ, ಓಡೋದ, ಎಲ್ಲಿದ್ದಾನೆ ಅಂತಾನೆ ಗೊತ್ತಾಗದೆ ಹೋಯ್ತು. ಅದು ಒಂದು ನಿದರ್ಶನ ನಿನಗೆ. ಕರ್ಣ ಎಂಥ ಸಮಯದಲ್ಲಿ ನಿಮಗೆ ಉಪಯೋಗಕ್ಕೆ ಬೇಕೋ ಆಗ್ಲೇ ಅವನ ಕೈಗೆ ಸಿಗ್ಲಿಲ್ಲ. ಆದ್ರಿಂದಾಗಿ ನೀನು ಅವನನ್ನು ನಂಬ್ಕೊಂಡು, ಅವನು ನಿನಗೆ
ಈ ಸಪೋರ್ಟ್ ಮಾಡ್ತಿಲ್ಲ ಅಂತ ನಾನು ಹೇಳ್ತಿಲ್ಲ. ಆದ್ರೆ ಅವನಿಗೆ ನಿನಗೆ ಆಗುವ ದೊಡ್ಡ ತೊಂದರೆ ಸಮಯದಲ್ಲಿ ಎದುರಿಸ್ಲಿಕ್ಕೆ ನಿನ್ನನ್ನು ರಕ್ಷಿಸಿಕೊಳ್ಳೂ ಇಲ್ಲ ಅವನು. ಕೊನೆಗೆ ಇದೇ ಅರ್ಜುನ ಭೀಮ ಇಬ್ರು ಬಂದು ಆ ನಿನ್ನನ್ನು ಹೆಡೆಮುರಿ ಕಟ್ಟಿದಂತಹ ಗಂಧರ್ವರನ್ನು ಓಡಿಸಿ ನಿನಗೆ ವಾಪಸ್ಸು ಬಿಡುಗಡೆಯನ್ನ ಮಾಡಿ ಊರಿಗೆ ಕಳುಹಿಸಿದ್ರು. ಅವ್ರು ನಿನಗೆ ಉಪಕಾರವೇ ಮಾಡಿದ್ದಾರೆ. ಆದ್ರು ಪ್ರಶಾಮ್ಯ ಭರತ ಶ್ರೇಷ್ಠ ಭ್ರಾತೃಭಿ ಸಹ ಪಾಂಡವೈ ರಕ್ಷೇಮಾಂ ಪೃಥಿವೀಂ ಸರ್ವಾಂ ಮೃತ್ಯೋ ದಂಷ್ಟ್ರಾಂತರಂ ಗತಾಂ. ಇಡೀ ಈಗ ಹಸ್ತಿನಾವತಿ ಮೃತ್ಯುವಿನ ದವಡೆಯಲ್ಲಿದೆ. ಕಚಕ್ ಅಂದ್ರೆ ಎಲ್ಲ ಅಪಚ್ಚೆ ಆಗ್ಬಿಡುತ್ತೆ. ನಿನ್ನ ನಿರ್ದೇಶನ ಇದೆ. ನೀನು ಹೂ ಅಂದ್ರೆ ಅದ್ ಬಾಯಿ ಹಾಗೆ ಇರುತ್ತೆ, ಎಲ್ರು ಬಿಡಿಸ್ಕೊಂಡ್ ಬರ್ಬೋದು. ನೀನು ಹೂ ಅನ್ನದೆ ಎರಡನೇ ತುತ್ತು ಅಂತ ಅನ್ಕೊಂಡು ಎದುರಿಸ್ತಿ ಅಂದ್ರೆ ಮೊದಲನೇ ಕಚಕ್ ಅಂತ ಎಲ್ರು ಅಷ್ಟು ಜನ ನಾಶವಾಗಿ ಹೋಗ್ತಾರೆ. ಅದರಿಂದಾಗಿ ಪ್ರಶಾಮ್ಯ ಸಮಾಧಾನಕ್ಕೆ ಬಾ. ಪಾಂಡವರು ಯಾವತ್ತು ಶತ್ರುಗಳಂತೆ ನಿನ್ ಜೊತೆಗೆ ವರ್ತಿಸಲ್ಲ. ಅವರು ನಿನ್ನ ಜೊತೆಗೆ ಭ್ರಾತೃಗಳಂತೆ ಒಟ್ಟಾಗಿ ಅಣ್ಣ ತಮ್ಮಂದಿರಂತೆ ನಿನಗೆ ರಾಜ್ಯಕ್ಕೆ ಸಹಕಾರ ಮಾಡ್ತಾರೆ. ಜ್ಯೇಷ್ಠೋ ಭ್ರಾತ ಧರ್ಮಶೀಲೋ ವತ್ಸಲ ಶ್ಲಕ್ಷ್ಣವಾಕ್ ಕವಿ ತಂ ಗಚ್ಚ ಪುರುಷೌ ವ್ಯಾಘ್ರಂ ವ್ಯಪನೀಯ ಇಹ ಕಿಲ್ಬಿಷಂ. ಜ್ಯೇಷ್ಠನಾದ ಧರ್ಮರಾಜ ಅವನು ಧರ್ಮಶೀಲ, ವತ್ಸಲ, ಮಕ್ಕಳಂತೆ ನೋಡ್ಕೊಳ್ತಾನೆ ಎಲ್ರನ್ನು. ಶ್ಲಕ್ಷ್ಣವಾಕ್ ಒಳ್ಳೆಯ ಮಾತುಗಾರ, ಯಾವುದನ್ನು ನೋಯಿಸಿ ಮಾತಾಡುವ ಸ್ವಭಾವದವನೇ ಅಲ್ಲ. ಕವಿ ಅವನಿಗೆಲ್ಲವೂ ಗೊತ್ತಿದೆ. ಹಾಗಂತೇಳಿ ನೀನು ಅವನು ಪೆದ್ದ, ಅವನಿಗೆ ಏನು ಗೊತ್ತಿಲ್ಲ, ನಾನು ಹೆಂಗೆ ಎಷ್ಟು ಸರ್ತಿ ಮೋಸ ಮಾಡಿದ್ರೆ ಮತ್ತೆ ಮೋಸ ಮಾಡಿಕೊಳ್ತಾನೆ ಅಂತ ಹೀಗೆ ಭಾವಿಸಿ ಅವನನ್ನ ನೀನು ನಿಗ್ರಹ ಮಾಡ್ಲಿಕ್ಕೆ ಹೋಗ್ಬೇಡ. ಅವನಿಗೆಲ್ಲವೂ ಗೊತ್ತಿದೆ. ಅವನನ್ನು ಹೋಗಿ ನೀನು ಗಟ್ಟಿಯಾಗಿ ಮಾತನಾಡಿ ಬೇಡ ಯುದ್ಧ ಒಂದು ಮಾತು ನೀನು ಅಂದು ಬಿಟ್ರೆ ಎಲ್ಲರಿಗೂ ಬಂದ ಆಪತ್ತು ಪರಿಹಾರ ಆಗುತ್ತೆ. ಎಲ್ಲರೂ ಅಪಾಯದ ದವಡೆಯಿಂದ ಪಾರಾಗ್ತಾರೆ. ದೃಷ್ಟಶ್ಚೇವಂ ಪಾಂಡವೇನ ವ್ಯಪನೀತ ಶರಾಸನಃ. ನೀನು ಎಲ್ಲ ಪಾಂಡವರು ಕೂಡ ಹೇಗೆ ನಿನಗೆ ಸಹಾಯ ಮಾಡಿದ್ದಾರೆ ಕಾಡಿನಲ್ಲಿ ಅಂತ ಅನ್ನೋದು ನೀನೇ ಕಣ್ಣಾರೆ ಕಂಡಿದ್ದಿ. ತಮಭ್ಯೇತ್ಯ ಸಹಾಮಾತ್ಯ ಪರಿಶ್ವಸ್ಯ ನಿಪಾತ್ಮಜಂ. ರಾಜನನ್ನ ಹೋಗಿ ಅಪ್ಪಿಕೋ, ಅಭಿವಾದನೆ ಮಾಡು. ದೊಡ್ಡವನವನು, 1 ವರ್ಷ ನಿನಗೆ ಅಭಿವಾದನೆ ಮಾಡು. ಅವನು ನಿನ್ನನ್ನು ಭುಜ ಹಿಡಿದು ಎತ್ತಿ ನಿಲ್ಲಿಸ್ತಾನೆ. ಖಂಡಿತ ನಿನ್ನ ಜೊತೆಗೆ ಅವನು ಮತ್ತೂ ಕೂಡ ಹೋರಾಟಕ್ಕೆ ನಿಲ್ಲುವುದಿಲ್ಲ. ನಿನ್ನ ತೋಳುಗಳೆರಡು ಕೂಡ ಭೀಮನಿಗೆ ಹೆಗಲ ಮೇಲಿರ್ಲಿ. ಅರ್ಜುನ ಬಂದು ನಿನಗೆ ನಮಸ್ಕಾರ ಮಾಡ್ತಾನೆ. ಅವಾಗ ಅವನನ್ನು ಹಿಡಿದು ಎತ್ತಿ ಅಪ್ಪಿಕೊಂಡು ನಾವು ಮಿತ್ರರಾಗಿ ಸೋದರರಾಗಿ ಇರೋಣ ಅಂತ ಮಾತು ಹೇಳು. ಇದರಿಂದ ನಿನಗೆ ಎಲ್ಲ ರೀತಿಯ ಒಳಗೆ ಇದ್ರೂ ಕೂಡ ಆ ಮನಸ್ಸಿನ ಬೇಸರ ಎಲ್ಲ ತಾನಾಗಿ ಜಾರಿ ಹೋಗುತ್ತೆ. ಇನ್ನು ಕುಂತಿ ಪುತ್ರರಾದ ಮಾದ್ರಿಯ ಮಕ್ಕಳಾದ ನಕುಲ ಸಹದೇವರೂ ಕೂಡ ಯಥಾ ಪ್ರಕಾರ ಅವರು ಬಂದು ನಿನಗೆ ನಮಸ್ಕಾರ ಮಾಡುತ್ತಾರೆ. ಆಗ ಅವರನ್ನೂ ಕೂಡ ಹೆಗಲೆತ್ತಿ ಸಂಯಚ್ಚ ಭ್ರಾತೃಭಿಸ್ಸಾರ್ಧಂ ಮಾನಂ ಸಂತ್ಯಂಜ ಪಾಂಡವ. ಈಗ ಪಾರ್ಥಿವ, ಈಗ ನೀನು ಅಭಿಮಾನವನ್ನು ಬಿಡಬೇಕಷ್ಟೇ. ನಿನ್ನಿಂದ ಆಗ್ಬೇಕಾದ ಕೆಲಸ ಅಭಿಮಾನ ಬಿಡು. ಅಭಿಮಾನ ಅಂದ್ರೆ ನಾನು ನನ್ನಿಂದ ಎಲ್ಲ ಅಂತ ಅನ್ಕೊಡುದು. ಅಷ್ಟನ್ನು ಬಿಟ್ರೆ ಎಲ್ಲವ್ರು ನಿನ್ಗೆ ಹತ್ರ ಬಂದ್ಬಿಡ್ತಾರೆ. ನೀನ್ ಅದೊಂದು ಬಿಡದೆ ಇದ್ರೆ ಎಲ್ಲವೂ ನಿನ್ನಿಂದ ಎಷ್ಟು ಸಣ್ಣ ವಿಷಯ. ಒಂದ್ ಅಭಿಮಾನ ಬಿಟ್ರೆ ಏನಾಗುತ್ತೆ, ಹಿಡ್ಕೊಂಡ್ರೆ ಏನಾಗುತ್ತೆ ಅನ್ನೋದಕ್ಕೆ ಒಂದು ಲೈನ್ ತಂದು ನಿಲ್ಲಿಸಿದ್ದಾನೆ. ತಾನ್ ಸ್ಥಿತಿಕ್ಷಸ್ವ ಭಾರತ ಅಂತ ಕೃಷ್ಣ ಹೇಳಿದಾಗ ಅಭಿಮಾನ ಒಂದನ್ನ ಬಿಟ್ಟು ಸಹಿಸಿಕೊಂಡ್ರೆ ಎಲ್ಲ ಸಮಸ್ಯೆಗೂ ಪರಿಹಾರ ಇದೆ. ನಮ್ ಜೀವನಕ್ಕೂ ಅದೇ ಪ್ರಾಬ್ಲಮ್. ಇಡೀ ಜೀವನದಲ್ಲಿ ನಮಗೆ ಸಮಸ್ಯೆ ಆಗುದೆ ಅದೇನೋ ಒಂದು ಸಣ್ಣ ಲೈನ್ ಇರುತ್ತೆ ಮಧ್ಯದಲ್ಲಿ. ಅದನ್ನು ಕ್ರಾಸ್ ಮಾಡಿ ಈಚೆ ಬರ್ಲಿಕ್ಕೆ ನಮಗೆ ಮನಸ್ಸಾಗದೇ ಇದ್ದಾಗ ಇದು ಮತ್ತೆ ಮತ್ತೆ ನಮ್ಮನ್ನ ಆಟ ಆಡಿಸ್ತಾ ಇರುತ್ತೆ. ನೀನೇ ನಿನ್ಗೆ ಸಂಬಂಧಪಟ್ಟ ಭೂಮಿಯನ್ನು ಆಡು. ಪ್ರಶಾಧಿ ಪೃಥಿವೀಂ ಕೃಷ್ಣಾಂ ತತಸ್ವಂ ಭ್ರಾತೃಭಿಸ್ ಸಹ. ಅಣ್ಣ ತಮ್ಮಂದ್ರ ಜೊತೆಗೆ ಒಟ್ಟಿಗೆ ಎಲ್ಲರೂ ನೀವು ರಾಜ್ಯವನ್ನ ಆಳಿ. ಯಾರು ಯಾರನ್ನು ವಿರೋಧಿಸುವುದೇ ಬೇಡ. ಯುದ್ಧ ಬೇಡ, ಸೌಹಾರ್ದವೇ ಸಾಕು. ಈ ಯುದ್ಧ ಅನ್ನೋದು ಇಲ್ಲಿ ತನಕ ಯಾರಿಗೂ ಕೂಡ ಕ್ಷೇಮ ಉಂಟು ಮಾಡಿದೆ ಅಂತ ಹೇಳಲಿಕ್ಕೆ ಬರಲ್ಲ. ನೀವೊಂದು ಉದಾಹರಣೆನೂ ತೋರಿಸ್ಲಿಕ್ಕಾಗಲ್ಲ. ಯುದ್ಧ ಮಾಡಿಯೂ ಎಲ್ಲ ಕ್ಷೇಮವಾಗಿ ಉಳಿಯಿತು ಅಂತ. ಅರ್ಜುನ ಏನೋ ಯುದ್ಧ ಮಾಡುವಾಗ ಅವನಿಗೆ ಉದ್ದೇಶ ಇದ್ದದ್ದು ವಿರಾಟನ ಗೋವುಗಳನ್ನು ಬಿಡಿಸ್ಬೇಕು ಅಂತ ಅಷ್ಟೇ ಇತ್ತು ಅನ್ನೋದಕ್ಕೋಸ್ಕರ ನಿಮ್ಗೇನು ಆಗ್ಲಿಲ್ಲ. ಅಲ್ಲಿ ಅವನು ತನ್ನ ಕೆಲಸ ಮುಗಿದ ತಕ್ಷಣ ನಿಮ್ಮನ್ನು ಬಿಟ್ಟು ಕಳಿಸಿದ. ಆದ್ರೆ ಈಗ ಇರುವ ಯುದ್ಧ ಹಾಗಲ್ಲ. ಅವನ ಸಾಮರ್ಥ್ಯ ಪರಿಚಯ ಆಗ್ಲಿಕ್ಕೆ ಅದೊಂದು ಸಾಕಿತ್ತು. ಈಗ ಅವನು ಏನೋ ಹಸು ಬಿಡಿಸ್ಕೊಂಡು ಹೋಗ್ಲಿಕ್ಕೆ ಬಂದದ್ದಲ್ಲ, ಭೂಮಿನೇ ಬಿಡಿಸ್ಕೊಂಡು ಹೋಗ್ಲಿಕ್ಕೆ ಬಂದದ್ದು. ಭೂಮಿಗೆ ಆತ್ಮಾರ್ಥೆ ಪೃಥ್ವಿ ಅಂತ ಜೇತ್. ಆಗ ಪೃಥ್ವಿಯನ್ನ ಬಿಡಬೇಕು ಅಂತ ಬಂದಾಗ ನಿಮ್ಮನ್ನು ಬಿಡಿಸ್ತಾನೆ ಹೊರತು ತಾನು ಅದನ್ನ ಬಿಟ್ಟು ಹೋಗೋನಲ್ಲ. ಈಗ ಯಾಕಂದ್ರೆ ಬಿಟ್ಟು 13 ವರ್ಷ ಕಾದು ನೋಡಿ ಆಯ್ತು, ನೀನು ಯಾವ ಕಾರಣಕ್ಕೂ ತಲೆಬಾಗುತ್ತಾ ಇಲ್ಲ. ಯಾಕೆ ಅಂದ್ರೆ ಇನ್ನೂ ಒಂದು ಮುಖ್ಯ ಕಾರಣ ಹೇಳ್ತೇನೆ ನಾನು. ನನಗೆ
ಜ್ಯೋತಿಂಷಿ ಪ್ರತಿಕೂಲಾನಿ ದಾರುಣಾ ಮೃಗ ಪಕ್ಷಿಣ ಉತ್ಪಾತ ವಿವಿಧ ವೀರ ದೃಶ್ಯಂತೆ ಕ್ಷತ್ರನಾಶನಾ. ಕ್ಷತ್ರಕುಲಕ್ಕೆ ನಾಶವನ್ನ ಒಡ್ಡುವ ನಕ್ಷತ್ರಗಳ ಗುಂಪು ಕಾಣಿಸ್ತಿದೆ. ನಕ್ಷತ್ರಗಳ ಸ್ಥಾನ ಇದೆಯಲ್ವಾ, ಅದನ್ನು ನೋಡಿದಾಗ ಗೊತ್ತಾಗ್ತಾ ಇದೆ ಇದು ಕುರುಕುಲದ ನಾಶಕ್ಕೆ ಕಾರಣವಾದ ಸೂಚನೆಗಳು. ಇದನ್ನು ನೋಡಿದ್ಮೇಲೆ ಹಾಗೆ ಅಷ್ಟೇ ಅಲ್ಲ, ಉತ್ಪಾತ ಆಕಾಶದಲ್ಲಿ ಇದ್ದಕ್ಕಿದ್ದಂತೆ ಯಾವ ಕಾಲದಲ್ಲೋ ಧೂಮಕೇತುಗಳು ಭೂಮಿಯತ್ತ ಧಾವಿಸಿ ಬಂದ ಚಿಹ್ನೆಗಳು ಕಾಣಿಸ್ತಾ ಇವೆ. ಅದರ ಜೊತೆಗೆ ಮೃಗ ಪಕ್ಷಿಗಳು ವಿಪರೀತವಾಗಿ ದಾರುಣವಾಗಿ ಕೂಗ್ತಾ ಇವೆ. ಅವುಗಳು ಯಾವಾಗಲೂ ಹಕ್ಕಿಗಳ ಕಲರವ ಒಂಥರ ಸಂತೋಷದ್ದು, ಸಾಮಾನ್ಯ ಗಮನಿಸಿ ನೀವು. ಆದ್ರೆ ಕೆಲವೊಂದೇ ಸರ್ತಿ ಮಾತ್ರ ತೀರ ಗಾಳಿ ಬೀಸ್ತಾ ಇದೆ, ತೀರ ಏನೋ ದೊಡ್ಡ ಮಳೆ ಬರ್ಲಿಕ್ಕಿದೆ ಅಥವಾ ಇನ್ನೇನು, ಅವುಗಳ ಕೂಗಲ್ಲೇ ಒಂದು ಆತಂಕ ಇರುತ್ತೆ. ನಮ್ಗೆ ಈಗ ಕೇಳ್ತಾ ಇರುವ ಆತಂಕ ದಾರುಣವಾದ ಕೂಗು. ಅದು ಪಕ್ಷಿಗಳು ಇರ್ಲಿ ಪ್ರಾಣಿಗಳಿರ್ಲಿ. ಅದರಿಂದಾಗಿ ಈ ನಿಮಿತ್ತಗಳನ್ನೆಲ್ಲ ಗಮನಿಸಿದ ಮೇಲೆ, ಉಲ್ಕೆಗಳನ್ನೆಲ್ಲ ಕಂಡ ಮೇಲೆ ನಮ್ಮ ಪೃತನ, ನಮ್ಮ ಸೇನೆ ಬಾಧೆಗೆ ಒಳಗಾಗುತ್ತೆ, ನಷ್ಟವೇ ಆಗುವಂಥದ್ದು. ಆದ್ರಿಂದಾಗಿ ಗೃಧ್ರಾಹ ಪರ್ಯುಪಾಸಂತೆ, ಯಾಕೋ ಎಲ್ಲ ಸುತ್ತ ಈ ಹದ್ದುಗಳು ಜಾಸ್ತಿ ಓಡಾಡ್ತಾ ಇವೆ. ಅವುಗಳಿಗೆ ಸೂಚನೆ ಸಿಕ್ಕಿದೆ ಅಂತ ಅರ್ಥ. ನಿಮಗೆ ಊಟ ಸಿಗುತ್ತೆ, ಬೇಗ ಬನ್ನಿ ಅಂತ ಯಾರೋ ಫೋನ್ ಮಾಡಿ ಹೇಳ್ದಾಗೆ ಎಲ್ಲ ಬಂದ್ಬಿಟ್ಟಿದ್ದಾರೆ. ಅಂದ್ರೆ ಅದು ಅನರ್ಥದ ಸೂಚನೆಯೇ ಹೌದು. ನಗರಂಚ ಯಥಾ ಪೂರ್ಣಂ ತಥಾ ರಾಜನಿವೇಶನಂ ಶಿವಾಹ ಚ ಅಶಿವ ನಿರ್ಘೋಷಾಹ ದೀಪ್ತಾಂ ಸೇವಂತಿ ವೈದಿಶಂ. ಇದೇ ಅರಮನೆ ಮೊದಲಿದ್ದ ಮನೆ, ಮೊದಲಿದ್ದ ನಗರವೇ ಆಗಿದೆ. ಆದ್ರೆ ಮೊದಲಿನಿಗಿಂತ ಬೇರೆ ತರದ ಮೌನ, ಅದು ಸ್ಮಶಾನ ಮೌನವಾಗಿದೆ. ಜೊತೆಗೆ ಅಲ್ಲಿ ಊದಿದ ಯಾವ ವಾದ್ಯಗಳು ಕೂಡ ಮಂಗಳವಾದ್ಯ ಅಂತ ಅನ್ನುವ ಹಾಗೆ ಕಿವಿಗೆ ಬೀಳ್ತಾ ಇಲ್ಲ, ತುಂಬಾ ವಿಕಾರವಾದ ಧ್ವನಿಯನ್ನ ಹೊರಡಿಸ್ತಾ ಇದೆ. ಅದರಿಂದಾಗಿ ಒಂದು, ನೀನು ತಂದೆಯ ಮಾತು, ನಮ್ಮ ಹಿತೈಷಿಗಳಾದವರ ಮಾತುಗಳನ್ನ ನೀನು ನಡೆಸಿ ಬಿಟ್ರೆ ನಿನಗೆ ಇಡೀ ಜೀವನದುದ್ದಕ್ಕೂ ಕೂಡ ಮತ್ತೆ ಯಾವತ್ತೂ ಕೂಡ ತೊಂದರೆ ಆಗದೇ ಇರುವ ಒಂದು ಅಪಾಯದಿಂದ ತಪ್ಪಿಸಿಕೊಳ್ತಿ ಅಂತ ಹೀಗೆ ಹೇಳಿದಾಗ ಅವನು ಎಲ್ಲ ಕೇಳಿಸ್ಕೊಂಡು ಶ್ರುತ್ವಾ ಸ್ಮರ್ತಾಸಿ ಮೇ ವಾಕ್ಯಂ, ಈಗ ನೀನು ಸುಮ್ಮನೆ ನಿಂತಿದ್ದಿ, ಆದ್ರೆ ಅಲ್ಲಿಗೆ ಹೋದ್ರೆ ಮತ್ತೆ ಬೇರೆನೇ ಯೋಚನೆ ಮಾಡ್ತಿ. ನೀನು ಇಲ್ಲಿಂದ ಬಿಟ್ಟು ಹೋದ್ಮೇಲೂ ನಾನೇನು ಹೇಳಿದೆ ಅನ್ನೋ ಮಾತನ್ನ ಸ್ಮೃತ್ವ ಮತ್ತೆ ಮತ್ತೆ ನೆನಪಿಸಿಕೊಂಡು ಪಾಂಡವರ ಒಳಿತನ್ನ, ಅಂದ್ರೆ ಪಾಂಡವರ ಒಳ್ಳೆಯತನವನ್ನ ನೆನಪಿಸಿಕೊಂಡು ನಿನಗೆ ಒಳಿತಾಗತ್ತೆ ಅಂತ ಅನ್ನೋದನ್ನು ಭಾವಿಸಿಕೊಂಡು ಇಲ್ಲಿಂದ ಬಿಟ್ಟು ಹೋದ್ರೆ, ನೀನು ಹೊರಡುವಾಗ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಹೊರಟ್ರೆ ನಿನಗೆ ಖಂಡಿತ ಅನ್ಯಾಯ ಆಗುದಿಲ್ಲ. ಯದ್ಯೇತ ತಪಸವ್ಯಂ, ನಾನಿಷ್ಟು ಹೇಳಿದ್ದನ್ನು ಮೀರಿ ನೀನು ನಡೀತಿ ಅಂತಂದ್ರೆ ಅನರ್ಥದ ಹೆಗಲಿಗೆ ನೀನೇ ಕೈ ಹಾಕಿ ಬಾ ಒಟ್ಟಿಗೆ ಹೋಗೋಣ ಅಂತ ಕರ್ಕೊಂಡು ಹೋದಾಗಿರುತ್ತೆ ಅನ್ನುವಲ್ಲಿಗೆ 138ನೇ ಅಧ್ಯಾಯ ಮುಕ್ತಾಯ ಆಯಿತು. 139ನೇ ಅಧ್ಯಾಯದಲ್ಲಿ ಮತ್ತೆ ದ್ರೋಣಾಚಾರ್ಯರು ಒಂಚೂರು ಬಿಡಿಸಿ ಹೇಳ್ತಾರೆ. ಭೀಷ್ಮಾಚಾರ್ಯರು ಹೇಳುವಾಗ ಅನಸೂಯ ಯಾರು? ಕೃಷ್ಣ ಯಾವತ್ತು ಯಾರ ಮೇಲೂ ಅಸೂಯೆ ಮಾಡುವನಲ್ಲ. ಅವನು ಅತ್ಯಂತ ಹಿತದಿಂದಲೇ ನಿನಗೆ ಇಷ್ಟು ಮಾತುಗಳನ್ನು ಹೇಳಿದ್ದಾನೆ. ಇನ್ನು ಪಾಂಡುರಾಜನು ಹಾಗೆ, ಯಾರು? ಧರ್ಮರಾಜ ಕೂಡ ಅವನು ಸತ್ಯವಾದಿ. ಅವನ ಜೊತೆಗೆ ಯುದ್ಧ ಮಾಡುವುದು ಅನ್ನೋದು ನಮಗೆ ದುಃಖ ಆಗ್ತಿದೆ. ಈಗ ಏನು ಹೇಳಿದ್ರು ಅಂದ್ರೆ, ಇಲ್ಲಿ ತನಕ ನೀನು ಯುದ್ಧ ಮಾಡಬೇಡ ಅಂತ ಹೇಳಿದ್ರು. ಈ ಅಧ್ಯಾಯದಲ್ಲಿ ಪೂರ್ತಿ ನಮಗೂ ಯುದ್ಧ ಮಾಡ್ಲಿಕ್ಕೆ ಮನ್ಸಿಲ್ಲ ಅಂತಾರೆ. ಯಾಕೆಂದ್ರೆ ಸತ್ಯವಾದಿಯಾದ ಧರ್ಮಜ್ಞನಾದ, ಯಾವತ್ತೂ ಕೂಡ ಅನ್ಯಾಯದ ಕಡೆಗೆ ತಲೆಯೂ ಹಾಕಿ ಮಲಗದ ಧರ್ಮರಾಜನ ಜೊತೆಗೆ ಯುದ್ಧ ಮಾಡ್ಲಿಕ್ಕೆ ತಥೋ ದುಃಖ ತರನ್ನು ಕಿಂ, ಅದಕ್ಕಿಂತ ದುಃಖದ ಸಂಗತಿ ಏನಿದೆ ಜೀವನದಲ್ಲಿ? ನಿನ್ನ ಪರವಾಗಿ ಹೋರಾಡ್ಲಿಕ್ಕೆ ಖುಷಿ ಇದೆ ಅಂತ ಹೇಳಲಿಲ್ಲ, ಅವ್ರ ಪರವಾಗಿ ಹೋರಾಡ್ಲಿಕ್ಕೆ ದುಃಖ ಇದೆ ಅಂತಾರೆ. ಸಾಕಲ್ವ ಇದೊಂದು ಮಾತು? ಸೇಮ್ ಇದೇ ಮಾತನ್ನ ದ್ರೋಣಾಚಾರ್ಯರು ಹೇಳ್ತಾರೆ. ನನಗೆ ಅಶ್ವತ್ಥಾಮ್ನಿ ಯಥಾಪುತ್ರೇ ಭೂಯೋ ಮಮ ಧನಂಜಯೇ ಬಹುಮಾನ ಪರೋ ರಾಜನ್ ಸನ್ನತಿಷ್ಠ ಕಪಿಧ್ವಜೆ. ನನಗೆ ಅಶ್ವತ್ಥಾಮ ಹೇಗೋ ಹಾಗೆ ಅರ್ಜುನ. ಒಂದು ಹಂತದಲ್ಲಿ ಅರ್ಜುನ ನನ್ನ ಮಾತು ನಡೆಸಿಕೊಟ್ಟ ಅನ್ನೋದಕ್ಕೆ ಅವನಿಗೊಂದು ಕಾಳು ತೂಕ ಜಾಸ್ತಿ ಪ್ರೀತಿ ಇದೆ ಅವನ ಮೇಲೆ. ಯಾಕೆಂದ್ರೆ ನನ್ನ ಮೇಲೆ ವಿಶೇಷ ವಿನಯವನ್ನ ತೋರಿಸ್ತಾನವನು. ಆದ್ರಿಂದಾಗಿ ಭೂಯ ಧನಂಜಯನಲ್ಲಿ ಅಶ್ವತ್ಥಾಮನಿಗಿಂತ ಹೆಚ್ಚಿನ ಪ್ರೀತಿ ಇದೆ ನನಗೆ. ಆದ್ರಿಂದಾಗಿ ಬಹುಮಾನ, ನನಗೆ ಕಪಿಧ್ವಜನಾಗಿ ಅವನು ಕಂಗೊಳಿಸಿದಾಗ ತಲೆಬಾಗ್ಬೇಕು ಅಂತ ಅನ್ಸುತ್ತೆ ಹೊರತು ಅವನಿಗೆ ಎದೆ ಕೊಟ್ಟು ಮುಂದೆ ನುಗ್ಗಬೇಕು ಅಂತ ಅನ್ಸಲ್ಲ. ತಂ ಚೇತ್ ಪುತ್ರಾತ್ ಪ್ರಿಯತಮಂ ಪ್ರತಿಯೋತ್ಸೇ ಧನಂಜಯಂ ಕ್ಷಾತ್ರಂ ಧರ್ಮಮನುಷ್ಠಾಯ ದಿಗಸ್ತು ಕ್ಷಿತ್ರ ಜೀವಿಕಾಂ. ಈ ನನ್ನ ಮಾತು ಹೇಳಿದಂತೆ ನಡೆಸಿಕೊಟ್ಟ, ಕ್ಷಾತ್ರ ಧರ್ಮವನ್ನ ಅತ್ಯಂತ ನಿಷ್ಠೆಯಿಂದ ಅನುಸರಿಸುತ್ತಿರುವ
ಮಗನಿಗಿಂತಲೂ ಒಂದು ಹಂತದಲ್ಲಿ ಅತ್ಯಂತ ಹೆಚ್ಚಿನ ಪ್ರಿಯತಮವಾದ ಸ್ಥಾನದಲ್ಲಿರುವ ಅವನ ಜೊತೆಗೆ ಯುದ್ಧ ಅಂತ ಒಂದು ದುರ್ದೆಸೆ ನನಗೆ ಬಂತಲ್ವಾ, ಧಿಕ್ಕಾರವಿರಲಿ ಈ ಕ್ಷತ್ರ ಜೀವನಕ್ಕೆ. ಯಾಕಾದ್ರೂ ನಾನು ಶಸ್ತ್ರಾಸ್ತ್ರಗಳನ್ನು ಕಲಿತು ಈ ಯುದ್ಧದ ವೇದಿಕೆಯಲ್ಲಿ ನಿಂತಿದ್ದೇನೆ. ಕ್ಷತ್ರದ ಬದುಕೆ ಹೀಗೆ ತನ್ನವರ ಜೊತೆಗೆ ಹೋರಾಡಿ ಸಾಯುವಂತ ದುರ್ದೆಸೆಗೆ ತಂದು ನಿಲ್ಲಿಸುತ್ತೆ. ಯಸ್ಯ ಲೋಕೆ ಸಮೋ ನಾಸ್ತಿ ಕಶ್ಚಿದನ್ಯೋ ಧನುರ್ಧರ ಮತ್ಪ್ರಸಾದಾತ್ ಸಭೀಭತ್ಸು ಶ್ರೇಯಾನನ್ಯೇರ್ಧನುರ್ಧರೈಹಿ. ಯಾರ ಅನುಗ್ರಹದಿಂದ ಲೋಕದಲ್ಲಿ ಅವನಿಗೆ ಸಮನಾದ ಮತ್ತೊಬ್ಬನಿಲ್ಲ ಅನ್ನುವಂತಹ ಧನುರ್ಧಾರಿಯಾಗಿ ನಿಂತಿದ್ದಾನೋ, ನನ್ನ ವಿಶೇಷವಾದ ಅನುಗ್ರಹ ಪ್ರೀತಿಯಿಂದ ಯಾರಿಗೂ ಭಯಪಡದೆ ಎದೆ ಕೊಟ್ಟು ನಿಲ್ಲುವ ಶ್ರೇಯಸ್ಸನ್ನೇ ತನ್ನ ಬದುಕಿನಿದ್ದಕ್ಕೂ ಧನುಸ್ಸಿನಿಂದ ಸಂಪಾದಿಸಿದಂತಹ ಅವನ ಜೊತೆಗೆ ಹೋರಾಡುವುದು ನನಗೆ ಇಷ್ಟವಾದ ಸಂಗತಿ ಅಲ್ಲ. ಮಿತ್ರದೃಕ್ ದುಷ್ಟಭಾವಶ್ಚ ನಾಸ್ತಿಕೋ ಅಥ ಅನೃಜುಷಟಃ ನ ಸತ್ಸು ಲಭತೆ ಪೂಜಾಂ ಯಜ್ಞೆ ಮೂರ್ಖ ಇವಾಗತಃ. ಯಾರು ಜೀವನದುದ್ದಕ್ಕೂ ನಮ್ಗೆ ಅವರು ಅತ್ಯಂತ ಹಿತವರು ಆತ್ಮೀಯರು ಅಂತ ನಂಬಿರ್ತಾರೋ ಅವರಿಂದಲೇ ಪೆಟ್ಟು ತಿಂದವನಾದ್ರೆ, ಅಂದ್ರೆ ಯಾರು ನಮ್ಮನ್ನು ಅತ್ಯಂತ ನಂಬಿರ್ತಾರೋ ಅವರ ವಿರುದ್ಧ ಹೋರಾಡಿದ್ರೆ ಅಂದ್ರೆ ಅವರು ಮಿತ್ರ ದ್ರೋಹಿಗಳು. ಎರಡನೇದು ದುಷ್ಟಭಾವ, ಅವರು ಎಲ್ಲ ಒಳ್ಳೆತನದಿಂದಲೇ ಒಪ್ಪಿಕೊಂಡು ನಾವು ಹೇಳಿದ ಎಲ್ಲ ಕಾರ್ಯ ಮಾಡಿದ ಮೇಲೂ ಅವರ ವಿರುದ್ಧ ನಾವು ಯುದ್ಧವನ್ನೇ ಕಹಳೆ ಊದ್ತೇವೆ ಅಂದ್ರೆ, ಯುದ್ಧದ ಕಹಳೆಯನ್ನೇ ಊದ್ತೇವೆ ಅಂದ್ರೆ ಅದು ಅತ್ಯಂತ ದುಷ್ಟಭಾವ. ಮತ್ತೆ ನಮಗೆ ಕೃಷ್ಣನೇ ಎದುರುಗಡೆ ಬಂದು ಹೇಳಿದ್ರು, ಅವನ ಮಾತನ್ನು ಇಲ್ಲ ಮಾಡಿದೇವಲ್ಲ, ನಾಸ್ತಿಕರೇ ನಾವು. ದೇವರಿಲ್ಲ ಅಂತ ಹೇಳುದಲ್ಲ, ದೇವರು ಬಂದು ಹೇಳಿದ ಮಾತನ್ನು ನಡೆಸದೇ ಇದ್ರು ನಾಸ್ತಿಕ್ಯವೇ, ಒಂಥರ ನಾಸ್ತಿಕ್ಯರೇ ನಾವು. ಅನೃಜುಹು, ನಡೀತಾ ಇಲ್ಲ, ನೇರ ನಮ್ಮ ಮನಸ್ಸಲ್ಲಿ ಏನ್ ಹೇಳ್ತಾ ಇದೆ ಅದಕ್ಕೆ ತಕ್ಕಾಗಿ ನಡಿಲಿಕ್ಕೆ ಆಗ್ತಿಲ್ಲ. ಮನಸ್ಸು ಹೇಳ್ತಾ ಇದೆ ಧರ್ಮ ಅಲ್ಲಿದೆ, ಜಯ ಅಲ್ಲಿದೆ ಅಂತ, ಆದ್ರೆ ಅವ್ರ ಪರವಾಗಿ ಹೋರಾಡ್ಲಿಕ್ಕೆ ನಮ್ಮ ಹತ್ರ ಆಗ್ತಿಲ್ಲ. ಇಂಥ ವ್ಯಕ್ತಿಗಳು, ಶಠಃ ಮೋಸದವನ ಜೊತೆಗೆ ಬದುಕನ್ನು ನಡೆಸುವಂಥವನಿಗೆ ಸಜ್ಜನರ ಮಧ್ಯದಲ್ಲಿ ಯಾವತ್ತೂ ಕೂಡ ತಲೆ ಎತ್ತಿ ನಡಿಲಿಕ್ಕಾಗುದಿಲ್ಲ. ಹೇಗೆ ಏನೂ ಗೊತ್ತಿಲ್ಲದವ ಒಬ್ಬ ಮೂರ್ಖ, ಅದರ ತಲೆ ಬುಡ ಗೊತ್ತಿಲ್ಲ ಅವನಿಗೆ. ಅಂದ್ರೆ ಒಂದು ಯಜ್ಞಶಾಲೆಗೆ ಬರ್ಬೇಕಾದದ್ದು ಹೇಗೆ ಗೊತ್ತಿಲ್ಲ, ಹೇಗೇಗೋ ಅವನ ಯಾವುದೋ ದಿರಿಸಿನಲ್ಲಿ ಸೀದಾ ಬಂದ ಅಂದ್ರೆ ಹೋಮ ನಡೀತಾ ಇರುತ್ತೆ, ಪೂಜೆಗಳು ನಡೀತಾ ಇರುತ್ತೆ, ಯಾರೋ ಒಂದಿಷ್ಟು ಶ್ರದ್ಧೆಯಿಂದ ಕೂತ್ಕೊಂಡು ಜಪ ಮಂತ್ರ ಅನುಷ್ಠಾನ ಮಾಡ್ತಿರ್ತಾರೆ. ಅವರ ಮಧ್ಯದಲ್ಲಿ ಇವನು ಹುಚ್ಚರ ಹಾಗೆ ಬೇಕಾಬಿಟ್ಟಿ ಎಲ್ಲ ವಸ್ತುಗಳನ್ನ ಎಸೆದುಕೊಂಡು ಓಡಾಡ್ತಾ ಇದ್ದಾನೆ ಅಂದ್ರೆ, ಹೋಗಪ್ಪ ಹೊರಗೆ, ಉಪದ್ರ ಕೊಡ್ಬೇಡ, ನಿಂಗೆ ಏನ್ ತೊಂದರೆ ಆಗಿದೆ, ಓಡಾಡ್ಲಿಕ್ಕೆ ಬೇಕಾದಷ್ಟು ಜಗತ್ತಾಗಿದೆ, ಇಲ್ಲಿ ಯಾಕೆ ಬಂದಿ ಅಂತ ಅವನನ್ನು ಹೇಗೆ ಹೊರಗೆ ತಳ್ತಾರೋ ಹಾಗೆ ನಾವು ಕೂಡ ಸಜ್ಜನರ ವಲಯದಿಂದ ತನ್ನಿಂದ ತಾನೇ ಬಿಡಿ, ಈ ದ್ರೋಣಾಚಾರ್ಯನ ನಾವು ಅನ್ಕೊಂಡಾಗಿಲ್ಲ, ಅವರು ಕೊನೆಗೂ ಏನ್ ಮಾಡಿದ್ರು, ದುರ್ಯೋಧನ ಪಾರ ನಿಂತು ಬಿಟ್ರು ಅಂತ ನಮ್ಮನ್ನ ಬಹುಶಃ ಬಾಯಿ ಬಿಟ್ಟು ಹೋಗಿ ಅಂತ ಹೇಳದೇ ಇರ್ಬೋದು, ಆದ್ರೆ ಮನಸ್ಸಲ್ಲಂತೂ ನಮ್ಗೆ ಜಾಗ ಕೊಡಲ್ಲ ಅವರು. ಆಯ್ತು, ದ್ರೋಣಾಚಾರ್ಯ ನಾವು ನಂಬಿದ್ದಕ್ಕಿಂತ ಅವ್ರು ಬೇರೆನೆ. ಅವರನ್ನ ನಾವು ಏನ್ ಅನ್ಕೊಂಡಿದ್ವಿ, ಎಂತ ನಿಷ್ಠರು, ಏನು ಅವರ ಜೀವನದ ಆರಂಭವನ್ನ ಗಮನಿಸಿದ್ರೆ ಅವರ ಹಾಗೆ ಬದುಕ್ಲಿಕ್ಕೆ ಇನ್ನೊಬ್ರಿಗೆ ಸಾಧ್ಯ ಇಲ್ಲ ಅನ್ನೋ ಹಾಗೆ ಬದುಕಿದವರು. ಶಿಲಾ ಉಂಚ ವೃತ್ತಿಯನ್ನ ನಡೆಸುವುದು ಅಂದ್ರೆ ಕಲ್ಪಿಸಿಕೊಂಡು ಒಂದು ದಿವಸ ಬದುಕ್ಲಿಕ್ಕೂ ಆಗಲ್ಲ, ಮಾಡುದಲ್ಲ. ನಾನು ಒಂದು ದಿವಸ ಹೀಗೆ ಅಕಸ್ಮಾತ್ ತೆನೆ ಹೆಕ್ಕಿ ಬದುಕ್ತೇನೆ ಅಂತ ಒಂದು ಕಲ್ಪಿಸಿಕೊಂಡು ಒಂದು ಇಡೀ ದಿವಸ ಯೋಚನೆ ಮಾಡಿದ್ರೆ ಅಯ್ಯಪ್ಪ, ಹಾಗೆ ಬದುಕುದು ಜೀವನದಲ್ಲಿ ಅನ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಅಂತಹ ನಮ್ಮನ್ನು ಯಾರೂ ಸಜ್ಜನರು ಹತ್ರಕ್ಕೂ ಸೇರಿಸ್ಕೊಳ್ಳಲ್ಲ. ವಾರ್ಯಮಾನೋಪಿ ಪಾಪೇಭ್ಯ ಪಾಪಾತ್ಮ ಪಾಪಮಿಚ್ಛತಿ ಚೋದ್ಯಮಾನೋಪಿ ಪಾಪೇನ ಶುಭಾತ್ಮ ಶುಭಮಿಚ್ಛತಿ. ಏನ್ ಹೇಳುದು, ನಾವಿಷ್ಟು ಬಿಡಿಸಿ ಹೇಳಿದ್ರು ದುರ್ಯೋಧನನಿಗೆ ಅರ್ಥ ಆಗ್ತಾ ಇಲ್ಲಲ್ಲ. ವಾರ್ಯಮಾನೋಪಿ, ಇದು ಪಾಪ, ಇದು ತಪ್ಪು, ಇದು ಅನ್ಯಾಯ, ಇದರಿಂದ ಕ್ಷೇಮ ಇಲ್ಲ ಅಂತ ಎಷ್ಟು ಬಿಡಿಸಿ ಹೇಳಿದ್ಮೇಲೂ ಪಾಪಾತ್ಮ ಪಾಪಮಿಚ್ಛತಿ, ಅವನಿಗೆ ಅವನ್ ಮಾಡಿದ್ದೇ ಸರಿ ಅಂತ ಹಠ ಮಾಡ್ತಾನೆ. ಇನ್ನು ಚೋದ್ಯಮಾನೋಪಿ ಪಾಪೇನ, ಇನ್ನೊಬ್ಬ ಇದ್ದಾನೆ, ಅವನಿಗೆ ಕಿವಿಯಲ್ಲಿ ಬಂದು ಊದುತ್ತಾರೆ, ನೋಡು ನಿನಗೆ ಇಷ್ಟು ಸಂಪಾದನೆ ಸಿಗುತ್ತೆ, ನೀನು ಏನಿಲ್ಲ, ಹೀಗೆ ಬಂದು ನಮ್ಮ ಹತ್ರ ಒಂದು ಮಾತು ಹೇಳಿದ್ರೆ ಸಾಕು, ನಾವೆಲ್ಲ ನಿನ್ನ ಹೆಸರಲ್ಲಿ ಕೆಲಸ ಮಾಡ್ತೇವೆ, ನೀನ್ ಬರೀ ಒಂದು ಸೈನ್ ಹಾಕ್ಬಿಡಷ್ಟೇ, ನಿನ್ನ ಹೆಸರಲ್ಲಿ ಒಂದು ಚಿಟ್ ಫಂಡ್ ಮಾಡಿ ಒಂದ್ ದೊಡ್ಡ ಲಾಭ ಮಾಡಿ ನಿನಗೆ ಅದ್ರದ್ದು ಒಂದಿಷ್ಟು ಪಾಲು ಕೊಡ್ತೇವೆ, ನೀನೇನು ಮಾಡುದಿಲ್ಲ, ದುಡ್ಡು ನಮ್ದು, ವ್ಯವಹಾರ ನಮ್ದು, ಕಷ್ಟ ನಮ್ದು, ಲಾಭ ಮಾತ್ರ ನಿಂದು ಅಂತ ಸುಲಭದಲ್ಲಿ ಅವನಿಗೆ ಉಣ್ಲಿಕ್ಕೆ ಬೇಕಿರುವ ಪಾಪವನ್ನ ಅವಕಾಶ ಮಾಡಿಕೊಟ್ರು. ಶುಭಾತ್ಮ ಶುಭಮಿಚ್ಛತಿ, ಒಳ್ಳೆಯದನ್ನು ಯೋಚಿಸುವವನು ನಾನು ಒಳ್ಳೆಯ ರೀತಿಯಿಂದ ಸಂಪಾದನೆ ಮಾಡ್ತೇನೆ ಹೊರತು ನನಗೆ ಈ ರೀತಿ ಇನ್ನೊಬ್ಬರ ಕಣ್ಣೀರಿನ ನೀರು ಬೇಡ ಅಂತಾನೆ ಅವನು ದೂರಕ್ಕೆ ನಿಲ್ತಾನೆ. ಮಿಥ್ಯೋಪಚರಿತ ಹ್ಯೇತೆ ವರ್ತಮಾನ ಹ್ಯನುಪ್ರಿಯೇ ಅಹಿತತ್ವಾಯ ಕಲ್ಪಾಂತೆ ದೋಷಾಭರತ ಸತ್ತಮ. ಈಗ ಜೊತೆಗಿರುವಂತಹ
ಎಲ್ಲ ಮಂದಿಯೂ ಕೂಡ ಸುಳ್ಳೇ ಸುಳ್ಳಾಗಿ ನಮ್ಮನ್ನ ನಡೆಸ್ಕೊಳ್ತಾ ಇದ್ದಾರೆ. ಮಿಥ್ಯೋಪಚರಿತಾ, ಈ ಯಾವತ್ತೂ ಕೂಡ ನ್ಯಾಯಯುತವಾಗಿ ನಮ್ಗೆ ಹಿತವನ್ನ ಬಯಸಿ ಹೇಳುವವರೇ ಅಲ್ಲ. ಪಾಪ ಮಾಡು 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 ಅಂತ ಹೇಳೋರು. ನಿಮ್ಗೆ ಲಾಭ ಇದೆ, ಅವ್ರಿಗೆ ಏನೋ ದೊಡ್ಡ ಲಾಭ ಇದೆ, ಅದಕ್ಕೆ ನಮ್ ಲಾಭ ಇದೆ ಅಂತ ತೋರಿಸ್ತಾರೆ. ವಸ್ತುತಃ ಅವ್ರಿಗೆ ಲಾಭ ಇದ್ದದನ್ನು ಹೇಳುದದು, ಅದು ನಮ್ಗೆ ಅರ್ಥನೇ ಆಗಲ್ಲ. ನಾವು ನಮ್ಗೆ ಲಾಭ ಅನ್ಕೊಂಡು ಜಾರಿದ್ರೆ ಮುಗೀತು. ಆದ್ರೆ ಅಹಿತವಾದಂತಹ ಕಾರ್ಯಕ್ಕೆ ಅಂಥವನು ಪ್ರವೇಶ ಮಾಡ್ಲಿಕ್ಕೆ ಹೋಗುದೇ ಇಲ್ಲ ಸಜ್ಜನನಾದ್ರೆ. ತ್ವಮುಕ್ತ ಕುರು ವೃದ್ಧೇನ ಮಯಾಚ ವಿದುರೇಣ ಚ ವಾಸುದೇವೇನ ಚ ತಥಾ ಶ್ರೇಯೋ ನೈವಾಭಿಮನ್ಯಸೆ. ನಿಮ್ಮ ಅಪ್ಪ ಕುರುವೃದ್ಧ, ಜೊತೆಗೆ ಭೀಷ್ಮ, ಜೊತೆಗೆ ವಿದುರ, ಇನ್ನು ನಾನು ವಾಸುದೇವ, ಎಲ್ರೂ ಶ್ರೇಯಸ್ಸನ್ನೇ ಹೇಳಿದ್ದಲ್ಲಪ್ಪ ನಿನಗೆ. ಯಾರು ನಿನಗೆ ಹಾನಿ ಆಗುವಂತಂದು ಯಾರು ಹೇಳಿದ್ರು? ಶ್ರೇಯೋ ನೈವಾಭಿಮನ್ಯಸಿ, ನಾವು ಹೇಳಿದ ಯಾವುದನ್ನು ನಿನ್ನ ಶ್ರೇಯಸ್ಸಿಗೆ ಕಾರಣ ಅಂತ ನೀನು ಒಂದ್ಸಲನು ಥಿಂಕೆ ಮಾಡಲ್ಲಲ್ವಾ? ಅಸ್ತಿ ಮೇ ಬಲಮಿತ್ಯೇವ ಸಹಸಾ ತ್ವಂ ತಿತೀರ್ಷಸಿ. ಇದೊಂದು ದೊಡ್ಡ ಕಷ್ಟ. ನಿನಗೆ ಈಗಲೂ ತಲೆಯಲ್ಲಿ ಏನಿದೆ ಅಂತ ನಂಗೆ ಅರ್ಥ ಆಗಿದೆ. ಅಸ್ತಿ ಮೇ ಬಲಂ, ಯಾಕಂದ್ರೆ ಅವನಿಗೆ 3 ಕೋಟಿ ಮಂತ್ರಗಳ ಜಪಾನುಷ್ಠಾನದ ಸಿದ್ಧಿ ಇದೆ. ನಿತ್ಯ ಜಪ ಮಾಡ್ತಿದ್ದ. ನಮಗೆ 3 ಕೋಟಿ ಸಂಖ್ಯೆ 0 ಲೆಕ್ಕ ಹಾಕುವಾಗ್ಲೇ ಸಮಯ ಮುಗಿದೋಗುತ್ತೆ. ಅವನು ಅದನ್ನ ಜಪ ಮಾಡ್ತಿದ್ದ ಅಷ್ಟನ್ನ. ಬೇರೆ 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 ರೂಪಗಳು, ಅವನೇನು ಸಾಮಾನ್ಯ ಅಲ್ಲ. ಎಲ್ಲರಲ್ಲಿ ನಿಂತು ಜಪ ಮಾಡ್ತಿದ್ದ. ಯಾರ ಹತ್ರ ಎಲ್ಲ ಸೇರಿಸಿ ಮಾಡ್ಬೇಕು ಅಲ್ಲರ ಹತ್ರ ಮಾಡಿಸ್ತಿದ್ದ. ಮಾಡಿಸೋರಿಗೆ ಎಲ್ರಿಗೂ ಬಿಡ್ತಿದ್ದ. ದೀಕ್ಷಾ ನಾವು ಕೇಳಿ ಕೊಡ್ಬೇಕು, ಅವನೇ ಕೊಡ್ತಿದ್ದ. ನೀವು ದೀಕ್ಷೆ ತಗೊಳ್ಳೋದೇ ಬೇಡ, ಅವನೇ ಕೊಟ್ಟು ಬಿಡ್ತಿದ್ದ. ಹಾಗೆ ಮತ್ತೆ ಸಹಸ ದುಡುಕು, ನಾನು ದಾಟ್ತೇನೆ ಎನ್ನುವ ಏನಂತಾರೆ, ಹುಂಬ ಧೈರ್ಯ, ಹುಚ್ಚು ಧೈರ್ಯ, ಅದು ನಿನ್ನ ತಲೆ ಒಳಗೆ ತುಂಬಿ ಬಿಟ್ಟಿದೆ. ಸಗ್ರಾಹ ನಕ್ರ ಮಕರಂ ಗಾಂಗ ವೇಗಂ ಇವೋಷ್ಣಗೆ. ನೀನು ಹೇಗೆ ಅಂದ್ರೆ ವಾಸಸೈವ ಯಥಾಹಿತ್ವಂ ಪ್ರಾವೃಣ್ವಾನೋ ಅಭಿಮನ್ಯಸೆ. ಗಂಗೆಯನ್ನ, ಎಂಥ ಗಂಗೆ? ಪ್ರವಾಹದ ಗಂಗೆ, ಸುಳಿ ಇರುವ ಗಂಗೆ, ಮೊಸಳೆ ಇರುವ ಗಂಗೆ, ದೊಡ್ಡ ದೊಡ್ಡ ಮೀನುಗಳಿರುವ ನುಂಗೆ, ಕ್ರೂರವಾದಂತಹ ಚಳಿ ಇರುವ ಗಂಗೆ. ಆ ಗಂಗೆಯನ್ನ ನಾನು ತೋಳಿನಿಂದನೇ ದಾಟ್ತೇನೆ ಅಂತ ಹಾರ್ತಾ ಇದ್ದಿ. ಕೆಲವೊಮ್ಮೆ ಗುರುಗಳು ಹೇಳಿದ್ರೆ ಹಾರಿ ಬಿಡ್ಬೇಕು ಅಂತ ಹೇಳ್ತಾರೆ. ಯಾರು? ಸ್ವಾಮಿ ರಾಮ್ ಅವರ ಜೀವನದ ಕಥೆಯಲ್ಲಿ ಬರುತ್ತೆ. ಗಂಗೆಯನ್ನ ಹಾರು ಅಂತ ಹೇಳ್ತಾರೆ ಗುರುಗಳು. ಸೀದಾ ಹೋಗ್ತಾ ಇರ್ಬೇಕಾದ್ರೆ ಪಕ್ಕದವರು ಹೇಳ್ತಾರೆ, ಏಯ್ ಅಲ್ಲಿ ಹೋದ್ರೆ ಯಾರು ಬದುಕಲ್ಲ ಕಣೋ, ಅದು ಸೂಸೈಡ್ ಅಟೆಂಪ್ಟ್, ಅದು ಎಲ್ಲರೂ ಸಾಯ್ಲಿಕ್ಕೋಸ್ಕರ ಹಾರ್ತಾರೆ. ಗುರುಗಳು ಹೇಳಿದ್ದು ನಾನ್ಯಾಕೆ ಚಿಂತಿಸ್ಬೇಕು ಅಂತ ಸೀದಾ ಹಾರಿದ್ರು. ಹಾರಿದ್ರೆ ಆಶ್ಚರ್ಯ ಅಂದ್ರೆ ಆ ನಂಬಿಕೆಯಿಂದ ಹಾರಿದ್ರಿಂದ ಏನೂ ಆಗಿಲ್ಲ. ಆ ದಂಡದಲ್ಲಿ ಬಂದೇ ಎದ್ದಿದ್ದಾರೆ, ಏನೂ ಆಗಿಲ್ಲ. ಅಂದ್ರೆ ಗುರುಗಳು ಹೇಳಿದ್ದಾರೆ ಅಂತ ಅಂದ ಮೇಲೆ, ಅಂದ್ರೆ ಗುರು ಆಗಿರ್ಬೇಕು. ನಾನು ಗುರು ಅಂತ ಹೆಸರಿಟ್ಕೊಂಡವನಾದ್ರೆ, ಅಥವಾ ಗೂಗಲ್ ಗುರು ಹೇಳಿದ್ರೆ, ಅಥವಾ ಗುರುಗಳು ಹೇಳಿದ್ರೆ ಆಗಲ್ಲ. ಗುರುವಿಗೆ ಆ ಸಾಮರ್ಥ್ಯ ಇದ್ದು, ಗುರುವಿನ ಮೇಲೆ ಅಂತ ನಂಬಿಕೆ ಇದ್ದು ಅದನ್ನ ನಡೆಸಿದ್ರೆ ಅವಾಗ ಅದು ಫಲಿಸತ್ತೆ. ಅಂದ್ರೆ ಆ ರೀತಿ ಒಂದು ಸಂಬಂಧ ಇತ್ತು. ಅದು ಈಗ ನಮ್ಗೆ ಏನು ಅಂದ್ರೆ, ಈಗ ಸಂಬಳಕ್ಕಿರುವ ಗುರುಗಳಾದ್ರಿಂದಾಗಿ ಆ ಗುರುಗಳು ಏನ್ ಹೇಳಿದ್ರು ನಡೆಯಲ್ಲ. ಅವ್ರ ಮಾತೆ ಅವ್ರಿಗೆ ನಡೆಯಲ್ಲ, ಇನ್ನು ಉಳಿದವ್ರ ಮಾತೆ ಹೆಂಗ್ ನಡೆಯೋದು? ಆದ್ರಿಂದಾಗಿ ನೀನು ಈ ವಿಷಯದಲ್ಲಿ ಗಂಗಾ ಪ್ರವಾಹವನ್ನ ಸಗ್ರಾಹ ನಕ್ರ ಮಕರಂ, ಸಾಮಾನ್ಯವಾದಂಥದ್ದಲ್ಲ, ಅನೇಕ ರೀತಿಯ ತೊಂದರೆಗಳಿಂದ ಕೂಡಿದ ಗಂಗೆಯನ್ನ ನೀನು ಹಾರ್ಲಿಕ್ಕೆ ಹೊರಟಿದ್ದಿ. ಇನ್ನೊಂದು ತಮಾಷೆ ಹೇಳ್ತಾರೆ, ದೊಡ್ಡ ಬಟ್ಟೆಯನ್ನ ಹೊದ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದಾನಂತೆ. ನನಗೆ ಯುದ್ಧದಲ್ಲಿ ಯಾವ್ದು ತೊಂದರೆ ಆಗಲ್ಲ ಅಂತ ಕೂತ್ಕೊಂಡ್ ಬಿಟ್ಟಿದ್ದಾನಂತೆ. ವಾಸಸೈವ ಯಥಾಹಿತ್ವಂ ಪ್ರಾವೃಣ್ಮಾನೋಭಿಮನ್ಯಸೆ. ಯಾವ ಶತ್ರುಗಳು, ಯಾಕಂದ್ರೆ ನಾನು ಯಾರಿಗೆ ಇರುದೇ ಕಾಣಿಸ್ತಿಲ್ಲ ಅಂತ ಅನ್ಕೊಂಡು, ಈಗ ನಮ್ಮಲ್ಲಿ ಬೆಕ್ಕು ಕಣ್ಣು ಮುಚ್ಚಿ ಕುಡಿದ್ರೆ ಊರಿಗೆ ಗೊತ್ತಾಗಲ್ವಾ ಅಂತ ಕೇಳ್ತಲ್ಲ, ಆಗಾದೆ ಇದು. ಪ್ರಾವೃಣ್ವಾನೋ ಅಭಿಮನ್ಯಸೆ ಸರಜಂ ತ್ಯಕ್ತಾಂ. ಇನ್ನೂ ಒಂದು ಉದಾಹರಣೆ ಕೊಡ್ತಾರೆ. ಸರಜ ಅಂದ್ರೆ ಕುತ್ತಿಗೆಗೆ ಹಾಕಿಕೊಳ್ಳುವ ಉದ್ದನೆಯ ಮಾಲೆ. ಅದನ್ನು ಯಾರೋ ಅವನು ಉಪಯೋಗಿಸಿ ಆಯ್ತು, ಒಂದು ದಿವಸ ಆಯ್ತು, ಅದು ಬಾಡಿ ಹೋಗಿದೆ. ಅವನಿಗೆ ಹೊಸ್ತು ಸಿಕ್ತು, ಅದನ್ನು ತೆಗೆದು ಬಾಡಿ ಎಸ್ದ. ಸರಜಂ ತ್ಯಕ್ತಾಮಿವ ಪ್ರಾಪ್ಯ ಲೋಭಾತ್ ಯೌಧಿಷ್ಠಿರೀಂ ಶ್ರಿಯಂ. ದೂರಕ್ಕೆ ಎಸ್ತಿದ್ದಾನೆ. ಎಸ್ದ್ರೆ ಓಡ್ ಬಂದ ಇನ್ನೊಬ್ಬ. ಅವನಿಗೆ ಯಾರು ಮಾಲೆ ಹಾಕೋರು ಇರ್ಲಿಲ್ಲ. ಅದಕ್ಕೆ ಓಡ್ ಬಂದದನ್ನು ಹಾಕೊಂಡು ತಾನು ಎಲ್ಲಾ ಕಡೆ ಓಡಾಡ್ತಿದ್ದ. ನೋಡಿ, ನಂಗೂ ಮಾಲೆ ಹಾಕಿದೆ. ನೀನು ಹಾಗೆ ಯುಧಿಷ್ಠಿರನ ಕೈಯಿಂದ ಜಾರಿ ಬಿದ್ದಂತಹ ರಾಜ್ಯಶ್ರೀಯ ಮಾಲೆಯನ್ನ ನೀನು ಕುತ್ತಿಗೆ ಮೇಲೆ ಹಾಕೊಂಡು, ನೋಡಿ ಇದು ನಂದೇ ಸಂಪತ್ತು. ಯಾಕಂದ್ರೆ ನಿಜವಾಗಿ ಯುದ್ಧ ಮಾಡಿ ಗೆದ್ದು ತಂದ ಕ್ರೆಡಿಟ್ ಇರುವುದು ಧರ್ಮರಾಜನಿಗೆ ಹೊರತು ದುರ್ಯೋಧನನಿಗಲ್ಲ.
ಆದ್ರೆ ನನಗೆ ದುರ್ಯೋಧನನ ಬಗ್ಗೆ ಯಾರಿಗೂ ಕೂಡ ಇವನು ಇಷ್ಟು ದೊಡ್ಡ ರಾಜ ಅಂತ ಯಾರಿಗೂ ತಲೆಯಲ್ಲೇ ಇಲ್ಲ. ಯಾಕೆಂದ್ರೆ ಇದು ಯಾವ್ದು ನಾವು ಅವ್ರಿಗೆ ಟ್ಯಾಕ್ಸ್ ಕಟ್ಟೇ ಇಲ್ಲ, ಅಥವಾ ನಾವು ಕಪ್ಪ ಕೊಟ್ಟದ್ದು ಧರ್ಮರಾಜನಿಗೆ ಹೊರತು ದುರ್ಯೋಧನನಿಗಲ್ಲ. ಈ ರಾಜ್ಯಗಳನ್ನೆಲ್ಲ ಗೆಲ್ಲುವಾಗ ಇವನು ಮಧ್ಯದಲ್ಲಿ ಏನೋ ಅಡಕಾಯಿಸಿ ಸೇರ್ಕೊಂಡು ತನಗೆ ಬೇಕಾದ ಬೇಳೆ ಬೇಯಿಸ್ಕೊಂಡಿದ್ದಾನೆ ಹೊರತು ಇವನಲ್ಲಿ ಯಾವುದೇ ಶಕ್ತಿ ಇಲ್ಲ ಅಂತ ಎಲ್ರಿಗೂ ಗೊತ್ತಿದೆ. ನೀನು ಅಂತಹ ರಾಜ್ಯದ ಸಂಪತ್ತಿನ ಮಾಲೆಯನ್ನ ಹಾಕಿಕೊಂಡು ನಂದು 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 ಅಂತ ಲೋಭದಿಂದ ಓಡಾಡ್ತಾ ಇದ್ದಿ. ಆದ್ರೆ ಇದು ನಿನ್ನ ಕುತ್ತಿಗೆಯಲ್ಲಿರುವ ಹಾರ ನಿಂದಲ್ಲ. ಅವನು ಹಾಕಿಕೊಂಡು ಎಷ್ಟು ಹೋದದ್ದನ್ನು ನೀನು ನನಗೂ ಯಾರು ಹಾಕಿದ್ದಾರೆ ಅಂತ ತೋರಿಸ್ಕೊಳ್ಳಿಕ್ಕೆ ಓಡಾಡ್ತಾ ಇದ್ದ. ಅಲ್ಪನಂತೆ ಕಾಣಿಸ್ತಾ ಇದ್ದಿ ನನಗೆ. ದ್ರೌಪದಿ ಸಹಿತಂ ಪಾರ್ಥಂ ಸಾಯುಧೈರ್ ಭ್ರಾತೃಭಿರ್ವೃತಂ ವನಸ್ಥಮಪಿ ರಾಜ್ಯಸ್ಥಃ ಪಾಂಡವಂ ಕೋ ವಿಜೇಷ್ಯತಿ. ನೀನ್ ಅನ್ಕೊಂಡಿರ್ಬೋದು ನಾನು ರಾಜ್ಯಸ್ಥ, ಅವರು ವನಸ್ಥ, ಅದರಿಂದಾಗಿ ನಮ್ಗೆ ಬಲ ಜಾಸ್ತಿ. ಅವ್ರ ಪಾಪ ಗೆಡ್ಡೆ ಗೆಣಸು ಕಂದ ಮೂಲ ಎಲ್ಲ ತಿಳ್ಕೊಂಡು ಶರೀರದಲ್ಲಿ ಶಕ್ತಿಯೇ ಇಲ್ಲದೆ ಸೊರಗಿ ಕರಗಿ ನಲುಗಿ ಒದ್ದಾಡಿ ಹೋಗಿರ್ತಾರೆ. ಈಗ ಅವರನ್ನ ಎರಡೆರಡು ಬಾಣ ಹೊಡೆದು ಬಿಟ್ರೆ ಎಲ್ಲ ಮಲ್ಕೊಂಡ್ಬಿಡ್ತಾರೆ ಅಂತ ನಿಂದೊಂದು ತಲೆಯಲ್ಲಿ ಏನೋ ಯೋಚನೆ ಇದೆ. ಆದ್ರೆ ಪಾಂಡವರು ಹಾಗಿಲ್ಲ. ಅವ್ರು ಎಲ್ಲಿದ್ರು ತಮ್ಮ ದೇಹಕ್ಕೆ ಸಾಮ ಹೇಗೆ ಬೆಳೆ ಶಕ್ತಿ ಬೆಳೆಸ್ಬೇಕು ಅದಕ್ಕೆ ಬೇಕಿರುವ ರೀತಿಯಲ್ಲಿ ತಮ್ಮ ಸಿದ್ಧತೆಗಳನ್ನು ಮಾಡ್ಕೊಂಡೇ ಇದ್ದಾರೆ. ಸಾಯುಧೈಹಿ, ಆಯುಧದಿಂದ ಕೂಡಿಯೇ ಇದ್ದಾರೆ. ಅಣ್ಣ ತಮ್ಮಂದ್ರಲ್ಲಿ ಒಬ್ಬರಲ್ಲೂ ಒಂದೇ ಒಂದು ರೀತಿಯಾದ ಭಿನ್ನಾಭಿಪ್ರಾಯ ಇಲ್ಲ. ಇವನ್ ತಲೆಯಲ್ಲಿ ಏನಿತ್ತು ಅಂದ್ರೆ ಅಣ್ಣನ ಒಂದು ಒಪ್ಪಿಗೆಯಿಂದ ಇದೆಲ್ಲ ಈ ಜೂಜು ನಡೆದದ್ದು. ಅಣ್ಣ ಒಪ್ಪಿಕೊಳ್ಳದೆ ಇದ್ರೆ ನಾವೆಲ್ಲ ಕ್ಷೇಮವಾಗಿರ್ತಿದ್ವಿ ಅಂತ ಜಗಳ ಹಾಗೆ ಆಗತ್ತೆ. ಬೇರೆ ಎಲ್ಲಿ ಆದ್ರೂ ಆಗ್ತಿತ್ತು, ಆದ್ರೆ ಪಾಂಡವರ ಮಧ್ಯದಲ್ಲಿ ಅದಾಗ್ಲೇ ಇಲ್ಲ. ಈಗ್ಲೂ ಧರ್ಮರಾಜನ ಮಾತಿಗೆ ಒಂದು ಗೆರೆ ಹಾಕಿದ್ರು ದಾಟದೇ ಇರುವ ತಮ್ಮಂದ್ರಿರು ಅಣ್ಣನಿಗಿಂತ ಒಂದು ಹೆಜ್ಜೆ ಮುಂದೆ ಇದ್ದಾರೆ ಶಕ್ತಿಯಲ್ಲಿ ಅಥವಾ ಸಾಮರ್ಥ್ಯದಲ್ಲಿ. ಆದ್ರೆ ಅಣ್ಣನನ್ನ ಯಾವತ್ತೂ ಬಿಟ್ಟು ಕೊಟ್ಟಿಲ್ಲ ಅವರು. ಆದ್ರಿಂದ ಆ ಒಗ್ಗಟ್ಟೆ ನಿನ್ನನ್ನು ಗೆಲ್ಲುವುದಕ್ಕೆ ಸಾಕು, ಇನ್ನೇನು ಬೇಡ. ಆ 5 ಜನ ಒಬ್ರಿಗೊಬ್ರು ಸಾಥ್ ಕೊಟ್ಟುಕೊಂಡು ತಮ್ಮ ಬದುಕಿನುದ್ದಕ್ಕೂ ನಿನ್ನನ್ನ ಒಟ್ಟಿಗೆ ನಿಂತು ವಿರೋಧಿಸ್ತಾರೆ ಅಂದ್ರೆ ನೀನು ಸೋಲ್ಲೇಬೇಕು. ಕ ವಿಜೇಷ್ಯತಿ. ಯಾರಂತಹ ಒಗ್ಗಟ್ಟಿನಲ್ಲಿರುವವರನ್ನ ಸೋಲಿಸ್ಲಿಕ್ಕೆ ಸಾಧ್ಯ ಆಗುತ್ತೆ? ನಿನಗಂತೂ ಸಾಧ್ಯವೇ ಇಲ್ಲ. ತಮೈಲ ವಿಲಮಾಸಾದ್ಯ ಧರ್ಮರಾಜೋ ವಿರಾಜತ ನಿದೇಶೇ ಯಸ್ಯ ರಾಜಾನಃ ಸರ್ವೇ ತಿಷ್ಠಂತಿ ಕಿಂಕರಾಃ. ಒಂದು ಮಾತು ಹೇಳಿದ್ರೆ ಈಗ ಧರ್ಮರಾಜ ನೀನ್ ಯಾವ ರಾಜ್ಯಕ್ಕೆ ಒಡೆಯ ಅಂತ ಬೀಗ್ತಾ ಇದ್ಯೋ, ನಾಳೆ ಅವನು ಒಂದು ಸರ್ತಿ ಕರೆ ಕೊಟ್ಟು ನನಗೆ ರಾಜಸೂಯ ಯಾಗಕ್ಕೆ ನೀವ್ ಯಾರೆಲ್ಲ ಕಪ್ಪ ಕಟ್ಟಿದಿರೋ ನಿಮ್ಮ ಸೈನ್ಯ ತಗೊಂಡು ನನ್ನ ಹತ್ರ ಬನ್ನಿ ಅಂದ್ರೆ ಎಲ್ಲರೂ ಕಿಂಕರಾಹ. ಏನ್ ಮಾಡ್ಲಿ ಅಂತ ಕೇಳ್ಕೊಂಡು ಬರ್ತಾರೆ. ಧರ್ಮರಾಜನಿಗೆ ಅಷ್ಟು ಇನ್ನೂ ಒಲವಿದೆ, ಅವನ ಬಗೆಗೆ ಅಂತ ಗೌರವ ಅಭಿಮಾನ ಇನ್ನೂ ಇದೆ. ಇನ್ನೂ ಹೇಳ ಐಲಬಿಲ ಅಂದ್ರೆ ಕುಬೇರನಿಗೆ ಹೆಸರು. ಐಲಬಿಲಂ ಹಿಂದೆ ನೀ ಇಂದ್ರಕೀಲ ಪರ್ವತದಲ್ಲಿ ಅರ್ಜುನ ಪಾಶುಪತಾಸ್ತ್ರವನ್ನ ಪಡೀತಾನೆ, ಅವನನ್ನು ಮರಳಿ ಕರ್ಕೊಂಡು ಬರಬೇಕು ಅಂತ ಹೋದಾಗ ಈ ಭೀಮ ಮಧ್ಯದಲ್ಲಿ ಯಾರಿಗೂ ತಿಳಿದ ಹಾಗೆ ಹೋಗಿ ಒಂದಿಷ್ಟು ರಾಕ್ಷಸರನ್ನ ಕೊಂದು ಕುಬೇರನ ಅನುಚರರನ್ನೆಲ್ಲ ಚೆನ್ನಾಗಿ ಹಿಗ್ಗ ಮುಗ್ಗ ಥಳಿಸಿ ವಾಪಸ್ ಬಂದ. ಆಗ ಇವನು ಅಲ್ಲಿ ಹೋಗಿದ್ದ. ಘಟೋತ್ಕಜ ಎಲ್ಲ ಕರ್ಕೊಂಡು ಹೋಗಿದ್ರು ಮೇಲೆ, ಅಂದ್ರೆ ಬಾಕಿಯವರಿಗೆ ಹೋಗಿರ್ಲಿಕ್ಕೆ ಆಗಿಲ್ಲ, ಇವರೇ ಕೆಲವರು ಮಾತ್ರ ಹೋಗಿದ್ರು. ಅಲ್ಲಿ ಸ್ವತಃ ಕುಬೇರ ಸಿಕ್ಕಿ ಮಾತನಾಡಿ ನನ್ನ ತಮ್ಮ ಅವನು ಹೇಳಲಿಕ್ಕೆ ಹೋಗಿದ್ದು, ನನ್ನ ತಮ್ಮ ಏನಾದ್ರು ಒಂಚೂರು ಎಡವಟ್ಟು ಮಾಡಿದ್ರೆ ನಿನ್ನ ಸೈನ್ಯಕ್ಕೆಲ್ಲ ಬಡದು ಏನೋ ಮಾಡಿದ್ರೆ ಮನ್ನಿಸಿ ಬಿಡು ಅಂತ ಹೇಳಲಿಕ್ಕೆ ಹೋದದ್ದು. ಆದ್ರೆ ಇಲ್ಲ, ನಿನ್ನ ತಮ್ಮ ಮಾಡಿದ್ ಕರೆಕ್ಟ್ ಇದೆ, ಎಲ್ಲ ಸರಿ ಆಯ್ತು. ಸ್ವಲ್ಪ ಹುಂಡಪೋಕರೆ ಇದ್ರು ಅವ್ರನ್ನ ಸ್ವಲ್ಪ ಚರ್ಬಿ ಇಳಿಸಿ ಬೇಕಾದೆಲ್ಲ ಶಿಕ್ಷೆ ಕೊಟ್ಟು ಸರಿಯೇ ಮಾಡಿದ್ದಾನೆ. ನಿನ್ನ ತಮ್ಮ ಯಾವ ತಪ್ಪು ಮಾಡಿಲ್ಲ, ನಿನ್ನ ತಮ್ಮನನ್ನು ಕರ್ಕೊಂಡು ಹೋಗು ಅಂತ ಅವನೇ ಒಂದಿಷ್ಟು ಧೈರ್ಯ ಹೇಳಿ, ನೀವು ಜಯಶೀಲರಾಗಿ ಅಂತ ಒಂದಿಷ್ಟು ಆಶೀರ್ವಾದ ಮಾಡಿ ಅವ್ರಿಗೆ ಬೇಕು ಎಲ್ಲಿ ಆತಿಥ್ಯ ಬೇಕು, ಎಲ್ಲಿ ನಿಮಗೆ ಉಳ್ಕೊಳ್ಳಿಕ್ಕೆ ಜಾಗ ಬೇಕು, ಇನ್ನು ಹೋದಲ್ಲೆಲ್ಲ ಏನೇನು ಉಳ್ಕೊಳ್ಳಿಕ್ಕೆ ಅವಕಾಶಗಳಿವೆಲ್ಲ ಹೇಳಿ ಕಳುಹಿಸ್ತಾನೆ. ಹಾಗೆ ಕುಬೇರನ ಜೊತೆಗೆ ಸಂಬಂಧ ಇರುವವನು. ಕುಬೇರನ ಸೈನ್ಯ ಅಂದ್ರೆ ಅದು ಲೆಕ್ಕಕ್ಕೆ ಸಿಗದ ಸೈನ್ಯ. ಒಂದು ಮಾತು ಹೇಳಿದ್ರೆ ಕುಬೇರನ ಸೈನ್ಯ ಅಷ್ಟು ಬರುತ್ತೆ ಧರ್ಮರಾಜನಿಗೋಸ್ಕರ. ಆದ್ರಿಂದ ಕುಬೇರ ಸದನಂ ಪ್ರಾಪ್ಯ ತಥೋ ರತ್ನಾನ್ಯವಾಪ್ಯ ಚ ಸ್ಫೀತಮಾಕ್ರಮ್ಯತೆ ರಾಷ್ಟ್ರಂ ರಾಜ್ಯಮಿಚ್ಛಂತಿ ಪಾಂಡವ. ಅವರಿಗೆ ಸಂಪತ್ತು ಬೇಕು ಅಂದ್ರೆ ಕುಬೇರನ ಧನಪತಿ ಅವನು, ಎಲ್ಲರ ಸಂಪತ್ತು ಅವನ ವಶ. ಅವನು ಒಂದು ಮಾತು ಹೇಳಿದ ಅಂದ್ರೆ ಕುಬೇರನ ಕೈಯಿಂದ ಬೇಕಾದಷ್ಟು ಸಂಪತ್ತು ತರಿಸಿ ನಿನ್ನನ್ನದ್ರಲ್ಲಿ ಮುಳುಗಿಸ್ಬೋದು, ಯುದ್ಧವೇ ಮಾಡೋದು ಬೇಡ. ಆದ್ರೆ ಪಾಂಡವರು ನಿನ್ನ ನೇರವಾದ ಸಂಪರ್ಕದಿಂದಲೇ ನಾವೇ ಇತ್ಯರ್ಥ ಮಾಡಿಕೊಂಡು ಪರಿಹಾರ ಮಾಡಬೇಕು ಅಂತ ಬಯಸಿದ್ದಾರೆ. ದತ್ತಂ ಹುತಂ ಅಧೀತಂಚ ಬ್ರಾಹ್ಮಣ ಸ್ತರ್ಪಿತಾ ಧನೈಹಿ ಆವಯೋರ್ ಗತಮಾಯುಶ್ಚ
ಕೃತಕೃತ್ಯೌಚ ವಿದ್ಧಿನೌ. ನಮ್ಮ ಆಯುಷ್ಯ ಮುಗಿತಾ ಬಂತಪ್ಪ. ಇವರು ಭೀಷ್ಮ ಮತ್ತು ದ್ರೋಣರ ಒಟ್ಟು ಮಾತಿದು. ಆವಯೋಹೋ ಆಯುಹು ಗತೌ. ನಮ್ಮ ಆಯುಷ್ಯ ಮುಗೀತು. ನಾವು ಮಾಡಬೇಕಾದ್ದೆಲ್ಲ ಮಾಡಿದ್ದೇವೆ. ನಮ್ಮ ಕೈಯಲ್ಲಿದ್ದ ಸಂಪತ್ತನ್ನ ಅಗತ್ಯ ಇದ್ದವರಿಗೆ ದಾನದ ರೂಪದಲ್ಲಿ ಕೊಟ್ಟಿದ್ದೇವೆ, ಯಜ್ಞದಲ್ಲಿ ಆಹುತಿ ನೀಡಿದ್ದೇವೆ, ಎಷ್ಟು ಸಾಧ್ಯವೋ ಅಷ್ಟು ಅಧ್ಯಯನ ಮಾಡಿದ್ದೇವೆ ಬದುಕಿನುದ್ದಕ್ಕೂ. ಯಾರಾದ್ರೂ ಮನೆಗೆ ಬಂದ ಅತಿಥಿಗಳಿಗೆ ಹೊಟ್ಟೆ ತುಂಬಿಸಿ ಅವರನ್ನು ತೃಪ್ತಿಪಡಿಸಿದ್ದೇವೆ, ಅವರಿಗೆ ಉಡುಗೊರೆಗಳನ್ನು ಕೊಟ್ಟಿದ್ದೇವೆ. ಕೃತಕೃತ್ಯವು ನಾವು ಮಾಡಬೇಕಾದ್ದನ್ನೆಲ್ಲ ಮಾಡಿ ಆಗಿದೆ. ಆದ್ರಿಂದಾಗಿ ನಮ್ಮ ಬಗ್ಗೆ ನಾವು ಇನ್ನೇನು ಹೊಸತ್ತು ಸಾಧಿಸುವುದೇನಿಲ್ಲ. ಈ ರಾಜ್ಯ ಗಳಿಸಿ ನಮಗೆ ಈ ರಾಜ್ಯದಿಂದ ಏನು ಆಗ್ಬೇಕಾದ್ದಿಲ್ಲ. ತ್ವಂತು ಹಿತ್ವಾ ಸುಖಂ ರಾಜ್ಯಂ ಮಿತ್ರಾಣಿಚ ಧನಾನಿಚ ವಿಗ್ರಹಂ ಪಾಂಡವೈ ಕೃತ್ವ ಮಹದ್ವ್ಯಸನ ವಾಪ್ಸಿಸಿ. ನಮ್ಮ ಬದುಕಿನ ಕೊನೆಯ ಮುಸ್ಸಂಜೆಯಲ್ಲಿದ್ದೇವೆ ನಾವು ರಾತ್ರಿ ಆಯ್ತು ಅಂದ್ರೆ ನಾವು ಇನ್ನು ಮಲ್ಕೊಂಡವ್ರು ಇನ್ನು ಹೇಳಲ್ಲ, ನಮ್ ಕತೆ ಮುಗೀತು. ನೀನಿನ್ನು ಎಳೆಯವ, ನಿನ್ನ ಬದುಕು ಈಗ ಶುರು. ನೀನಿನ್ನು ನಿಜವಾಗಿ ಯಾವ ರಾಜ್ಯದ ಭೋಗವನ್ನು ನಿಶ್ಚಿಂತೆಯಿಂದ ಶುರು ಮಾಡಿಲ್ಲ. ನಿನ್ಗೆ 13 ವರ್ಷನು ಪಾಂಡವರು ಯಾವಾಗ ಬರ್ತಾರೆ, ಯಾವಾಗ ನಮ್ಮನ್ನ ಹಿಡಿದು ಹಾಕ್ಬಿಡ್ತಾರೆ, ಅವ್ರಿಗೆ ವಾಪಸ್ ಯಾವಾಗ ಪಕೊಡ್ಬೇಕು ಅಂತ ಯೋಚನೆ ಮಾಡ್ತೀಯೇ. ಒಂದು ದಿವಸ ನೆಮ್ಮದಿಯಾಗಿ ನೀನು ಯಾವ ತುತ್ತನ್ನು ಗಂಟ್ಲಿಗಿಳಿಸಿಲ್ಲ. ಅದರಿಂದಾಗಿ ನಿನ್ನ ಟೈಮ್ ಇನ್ನೂ ಇದೆ. ಅಂದಾಗಿ ನೀನು ಸುಖವಾಗಿ ರಾಜ್ಯವನ್ನ ಮಿತ್ರರ ಜೊತೆಗೆ, ಈಗ ಎಲ್ಲ ಏನು ಅಂದ್ರೆ ನಾವ್ಯಾರೂ ಕೂಡ ಪಾಂಡವರಿಲ್ಲದೆ ಇರುವ ರಾಜ್ಯವನ್ನ ಸಂತೋಷದಿಂದ ನಿನ್ನ ಜೊತೆ ಕಳೆದಿಲ್ಲ ನಾವು. ಅಂದ್ರೆ ಇದೆಲ್ಲ ನೇರ ಹೇಳಿ ಮುಗಿಸ್ತಾರೆ. ಇದರಲ್ಲಿ ಅವರಿಗೆ ಮುಚ್ಚುಮರೆ ಏನಿಲ್ಲ. ಒಳಗಿನಿಂದ ಮಾತ್ರ ಧರ್ಮರಾಜನಿಗೆ ಸಪೋರ್ಟ್ ಮಾಡಿದ್ದು ಅಂತ ಏನಿಲ್ಲ, ಅವ್ರು ನೇರವಾಗಿ ಹೇಳಿದ್ದಾರೆ. ನಾವು ಯುದ್ಧದಲ್ಲಿ ಮೋಸ ಮಾಡುವುದಿಲ್ಲ. ನಿನ್ ಪರವಾಗಿ ನಿಂತಾಗ ನಿನ್ ಪರವಾಗಿ ಹೋರಾಡ್ತೇವೆ. ಅದರ ಮನಸ್ಸಿನಲ್ಲಿರುವಂತಹ ಭಾವನೆಗಳು ಅದನ್ನು ಮುಚ್ಚಿಡ್ಲಿಕ್ಕೆ ಆಗುದಿಲ್ಲ. ಅದನ್ನು ನಾವು ಹೇಳಬೇಕಾದ್ದನ್ನು ಹೇಳ್ತಿದ್ದೇನೆ. ದ್ರೌಪದೀಯಸ್ಯ ಚಾಶಾಸ್ತೆ ವಿಜಯಂ ಸತ್ಯವಾದಿನಿ ತಪೋ ಘೋರೌ ವ್ರತ ದೇವಿ ಕಥಂ ಜೇಷ್ಯಸಿ ಪಾಂಡವಂ. ಯಾರು ತನ್ನ ಪಾತಿವ್ರತ್ಯದ ಬಲದಿಂದ ತಮ್ಮ ಗಂಡಂದಿರು ಗೆಲ್ಲಬೇಕು ಅಂತ ನಿರಂತರವಾಗಿ ಭಗವಂತನನ್ನು ಪ್ರಾರ್ಥಿಸಿ ಸತ್ಯವಾದಿನಿಯಾಗಿ ವಿಜಯವೇ ನಮ್ಮ ಗುರಿ ಎನ್ನುವ ಹಠದಲ್ಲಿ ನಿಂತಿದ್ದಾಳೋ, ಯಾರ ಪರವಾಗಿ ಅವಳು ನಿರಂತರ ಪ್ರಾರ್ಥಿಸ್ತಾ ಇದ್ದಾಳೋ ಅಂತ ಪಾಂಡವರನ್ನ ನೀನು ಗೆಲ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವಳು ಒಬ್ಳೇ ಸಾಕು ತನ್ನ ತಪೋಬಲದಿಂದ ನಿಮ್ಮನ್ನೆಲ್ಲ ನಿಗ್ರಹಿಸ್ಲಿಕ್ಕೆ. ಆದ್ರಿಂದಾಗಿ ದೊಡ್ಡ ವ್ಯಸನವನ್ನ ದುಃಖವನ್ನ ನೀನೇ ತಂದುಕೊಳ್ತಾ ಇದ್ದಿ. ಇನ್ನೇನ್ ಹೇಳ್ಬೇಕು ನಾನು. ಮಂತ್ರಿ ಜನಾರ್ದನೋ ಯಸ್ಯ. ಮಂತ್ರಣಕ್ಕೆ ಮಂತ್ರಿಯಾಗಿ ಸ್ವತಃ ಜನಾರ್ದನೇನೇ ಇದ್ದಾನೆ. ಅವನಿದ್ದ ಮೇಲೆ ಏನಾದ್ರೂ ನಡೆಯುತ್ತಾ ಬೇರೆಯವ್ರ ಯೋಚನೆ ಮುಗಿದೋಯ್ತು. ಭ್ರಾತಾ ಯಸ್ಯ ಧನಂಜಯ. ಸಂಪತ್ತನ್ನ ಗೆದ್ದು ತಂದಂತಹ ಧನಂಜಯನೇ ತಮ್ಮನಾಗಿದ್ದಾನೆ. ಸರ್ವಶಸ್ತ್ರ ಭೃತಾಂ ಶ್ರೇಷ್ಠ ಕಥಂ ಜೇಷ್ಯಸಿ ಪಾಂಡವಂ. ಎಲ್ಲ ಶಸ್ತ್ರಗಳನ್ನು ಚೆನ್ನಾಗಿ ಬಲ್ಲಂತಹ ಧರ್ಮರಾಜನನ್ನ ನೀನು ಹೇಗೆ ತಾನೇ ಗೆಲ್ಲಬಲ್ಲೆ. ಸಹಾಯ ಬ್ರಾಹ್ಮಣ ಯಸ್ಯ ಧೃತಿಮಂತೋ ಜಿತೇಂದ್ರಿಯಾ ತಮುಗ್ರ ತಪಸಂ ವೀರಂ ಕಥಂ ಜೇಷ್ಯಸಿ ಪಾಂಡವಂ. 88,000 ಜನ ನಿತ್ಯದಲ್ಲಿ ಪಾಂಡವರಿಂದ ಆಹಾರ ಸ್ವೀಕರಿಸಿ ವಿದ್ಯೆ ಸ್ವೀಕರಿಸಿ ತಮ್ಮ ಜಪದ ಪೂರ್ಣ ಶಕ್ತಿಯನ್ನ ಧಾರೆ ಎರೆದಿದ್ದಾರೆ ರಾಜನಿಗೋಸ್ಕರ. ಅವರ ತಪಸ್ಸನ್ನ ಮೀರಿ ನೀನು ಗೆಲ್ತೇನೆ ಅಂತ ಭ್ರಮಿಸಿದ್ಯಾ? ಅವರೆಲ್ಲ ಉಗ್ರ ತಪಸ್ವಿಗಳು. ತಮ್ಮ ತಪಸ್ಸಿನ ಎಲ್ಲ ಸಂಪತ್ತನ್ನು ಶಕ್ತಿಯನ್ನು ಯಾವ ಧರ್ಮರಾಜ ನಮಗೋಸ್ಕರ ಕಾಡಿನಲ್ಲಿದ್ದಾಗಲೂ ನಮ್ಮನ್ನು ಪೋಷಿಸಿ ಬೆಳೆಸಿದ್ದಾನೆ ಅಂತನ್ನುವ ಗೌರವ ಇದ್ದದ್ರಿಂದ ಅನುಗ್ರಹ ದೃಷ್ಟಿಯಿಂದ ಅವನು ಪಾಂಡವರನ್ನ ಗೆಲ್ಲಿಕ್ಕೆ ಬೇಕಿರುವ ಶಕ್ತಿ ಕೊಡ್ತಾರೆ. ಅಂತಹ ಪಾಂಡವರನ್ನ ಕಥಂ ಜೇಷ್ಯಸಿ, ಹೇಗೆ ಗೆಲ್ತಿ ನೀನು? ಇನ್ನು ಪುನರುಕ್ತಂಚ ವಕ್ಷ್ಯಾಮಿ, ಹಿಂದೆ ಹೇಳಿದ ಮಾತೇ ಆಗಿದ್ರು ಮತ್ತೆ ಅದನ್ನೇ ಹೇಳ್ತಾ ಇದ್ದೇನೆ. ನಿನಗೆ ಬೆಳವಣಿಗೆ ಬೇಕಾ, ಉದ್ಧಾರ ಆಗುವ ದಾರಿ ಬೇಕಾ? ಸುಹೃದ ಮಜ್ಜಮಾನೇಶು ಸುಹೃತ್ಸು ವ್ಯಸನಾರ್ಣವೇ ಅಲಂ ಯುದ್ಧೇನ. ಸಜ್ಜನರವರು ಅವ್ರು ಯಾವತ್ತೂ ನಿನಗೆ ಕೇಡು ಬಗೆದವರೇ ಅಲ್ಲ. ಅವರ ಜೊತೆಗೆ ಯುದ್ಧದ ಹೋರಾಟಕ್ಕಿಂತ ಶಾಮ್ಯತ್ವಂ, ಸಮಾಧಾನ ಮಾಡಿಕೋ. ಇದು ಕುರುಗಳ ವೃದ್ಧಿಗೆ ಕಾರಣ, ಕೇವಲ ನಿನ್ನ ವೃದ್ಧಿ ಅಲ್ಲ, ಇಡೀ ಕುರುಕುಲದ ವೃದ್ಧಿಗೆ ಕಾರಣ ಆಗುತ್ತೆ. ಮಾಗಮಃ, ದಯವಿಟ್ಟು ಹೋಗ್ಬೇಡ. ಸಸುತಾಮಾತ್ಯ ಸಮಿತ್ರಶ್ಚ ಯಮಕ್ಷಯಂ. ನಿನ್ನ ಒಬ್ಬನ ದುರ್ದಶೆಯ ದುರಭಿಮಾನದ ಕೆಟ್ಟ ಪ್ರತಿಷ್ಠೆಯ ಆಲೋಚನೆಗೆ ನಿನ್ನ ಮಿತ್ರರು, ನಿನ್ನ ಬಂಧುಗಳು, ನಿನ್ನ ಅಮಾತ್ಯರು, ನಿನ್ನನ್ನ ಅನುಸರಿಸಿಕೊಂಡು ಬಂದಂತಹ ಸಕಲ ಸೈನ್ಯ ಪರಿವಾರವೂ ಕೂಡ ಯಮಕ್ಷಯಂ. ಯಮಕ್ಷಯ, ಕ್ಷಯ ಅಂದ್ರೆ ಮನೆ ಅಂತ ಅರ್ಥ. ಯಮಕ್ಷಯ ಅಂದ್ರೆ ಯಮನ ಮನೆ. ನಮ್ಗೆ ಕ್ಷಯ ಅನ್ನೋದು ಸಾಮಾನ್ಯ ನಾಶ ಅನ್ನುವ ಅರ್ಥದಲ್ಲಿ ಪ್ರಯೋಗಿಸ್ತೇವೆ. ಆದ್ರೆ ಹೆಚ್ಚು ಕಡೆಗಳಲ್ಲಿ ಕ್ಷಯ ಅನ್ನೋದಕ್ಕೆ ಮನೆ ಅನ್ನುವ ಅರ್ಥದಲ್ಲಿ ಪ್ರಯೋಗ ಇದೆ.
ಅಕ್ಷಯ ಅಂದ್ರೆ ಅವನ ಮನೆ ಅಂತ ಅರ್ಥ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ, ಎರಡರ್ಥ. ಒಂದು ಕರ್ಮ ಕ್ಷಯ ಆಗುದಿಲ್ಲ ಅಂದ್ರೆ ದುಷ್ಕರ್ಮ ಹೋಗುತ್ತೆ, ಸತ್ಕರ್ಮಕ್ಕೆ ಪುಣ್ಯ ಅಕ್ಷಯವಾಗುತ್ತೆ. ಇನ್ನೊಂದು ಆ ಕರ್ಮ ಅಕ್ಷಯಂ, ಅವನ ಮನೆ ಅದು. ಸತ್ಕರ್ಮ ಮಾಡಿದ್ರೆ ನಾವು ಮಾಡಿದ ಕರ್ಮವೇ ಅವನ ಮನೆ, ಅವನೇ ಅಲ್ಲಿ ನೆಲೆಸ್ತಾನೆ ಅಂತ. ಹಾಗಾಗಿ ನೀನು ನಾವಿಷ್ಟು ಬಿಡಿಸಿ ಹೇಳಿದ್ದನ್ನ ನೀನು ತಲೆಗೆ ತೆಗೆದುಕೊಳ್ಳಿಲ್ಲ ಅಂದ್ರೆ ನಮ್ಮ ಕಡೆಯಿಂದ ನಮ್ಮ ಪ್ರಯತ್ನ ಆಗಿದೆ ಅನ್ನುವಲ್ಲಿಗೆ 139ನೇ ಅಧ್ಯಾಯ ಮುಕ್ತಾಯ ಆಗುತ್ತೆ. ಅಷ್ಟರಲ್ಲಿ ಜನಮೇಜಯ ಮತ್ತೆ ಪ್ರಶ್ನೆ ಕೇಳ್ತಾನೆ, ಅಲ್ಲ ನೀವು ಹೇಳಿದ್ರಿ ಅನೇಕ ರಾಜಪುತ್ರರನ್ನ ಭೃತ್ಯರನ್ನೆಲ್ಲ ಕೂಡಿಕೊಂಡು ಕೃಷ್ಣ ಉಪಪ್ಲಾವಿದ ಕಡೆಗೆ ಹೋಗುವಾಗ ಕರ್ಣನನ್ನು ಕೂಡ ಏರಿಸಿಕೊಂಡು ಹೋದ ಅಂತ ಹೇಳಿದ್ರಿ. ಮಧುಸೂದನ ಕರ್ಣನನ್ನ ಏನು ಮಾತನಾಡಿಸಿದ? ಕಿಮಬ್ರವೀತ್ ರಥೋಪಸ್ಥೆ ರಾಧೇಯಂ ಪರವೀರ. ಶತ್ರುಗಳನ್ನ ಹೇಗೆಲ್ಲ, ಅದು ಶಬ್ದ ಬಳಸುವ ಕ್ರಮವೇ ಚಂದ. ಪರವೀರ, ಶತ್ರುಗಳಲ್ಲಿರುವ ವೀರರನ್ನ ಸೆದೆಬಡಿಯುವ ಗುಣವುಳ್ಳವ ಅಂತ ಅರ್ಥ. ಅದನ್ನ ಇಲ್ಲೇ ಬಳಸ್ಬೇಕಾ? ರಾಧೇಯಂ ಪರವೀರ ಕಿಮಬ್ರವೀತ್. ಪರರಲ್ಲಿರುವ ವೀರರನ್ನ ಗುರುತಿಸಿ ಅವರನ್ನು ಹೇಗೆ ಹಣಿಯಬೇಕು ಅಂತ ತಿಳಿದ ಕೃಷ್ಣ ಕರ್ಣನ ಹತ್ರ ಏನ್ ಮಾತಾಡಿದ? ಕಾನಿ ಸಾಂತ್ವಾನಿ ಗೋವಿಂದ ಸೂತಪುತ್ರೇ ಪ್ರಯುಕ್ತವಾನ್. ಯಾವ ಸಾಂತ್ವಾನದ ಮಾತುಗಳನ್ನ ಕೃಷ್ಣ ಸೂತಪುತ್ರನಾದ ಕರ್ಣನಿಗೆ ಹೇಳಿದ? ಉದ್ಯನ್ಮೇಘಸ್ವನಃ ಕಾಲೇ ಯತ್ ಕೃಷ್ಣ ಕರ್ಣಮಬ್ರವೀತ್ ಮೃದುವಾ ಯದಿ ವಾ ತೀಕ್ಷ್ಣಂ ತನ್ಮಮ ಚಕ್ಷ ಸರ್ವಶಃ. ಅವನು ಕಠಿಣವಾದ ಮಾತುಗಳಿಂದ ಹೇಳಿರ್ಲಿ, ಸಮಾಧಾನದ ಮಾತು ಏನೇ ಹೇಳಿರ್ಲಿ, ಕೃಷ್ಣ ಏನ್ ಹೇಳಿದ ಅದರ ಅವನ ಯಥಾಸ್ಥಿತವಾದ ಮಾತುಗಳ ಉಲ್ಲೇಖ ನನಗೆ ಬೇಕು. ಏನ್ ಹೇಳಿದ? ಯಾಕಂದ್ರೆ ಕೃಷ್ಣನ ಮಾತು ಅಂದ್ರೆ ಅದೊಂದು ಬಹಳ ಕಾಲಕ್ಕೆ ತೂಕಕ್ಕೆ ಸಿಗುವಂಥದ್ದು. ಗಾಳಿಯಲ್ಲಿ ಹಾರಿ ಹೋಗುವ ಮಾತುಗಳನ್ನ ಆಡಲ್ಲ ಅವನು. ಏನ್ ಮಾತಾಡ್ದ? ನೀನು ಹೇಳಿದ ಹಾಗೆ ಎರಡೂ ಇತ್ತು. ಸ್ವಲ್ಪ ಬಿಸಿ ಮುಟ್ಟಿಸುವಂಥದ್ದು ಇತ್ತು, ಮೆತ್ತನೆ ತಟ್ಟುವಂಥದ್ದು ಇತ್ತು. ಅದು ಕೆಲವೊಮ್ಮೆ ನೆತ್ತಿಗೆ ತಟ್ಟಿದಾಗ ಪ್ರೀತಿ, ಬೆನ್ನಿಗೆ ತಟ್ಟಿದಾಗ ಭೀತಿ, ಎರಡೂ ಸೇರಿದ ಮಾತುಗಳನ್ನೇ ಆಡಿದ. ಅರ್ಥ ಮಾಡ್ಕೊಳ್ಬೇಕಿತ್ತು ಕರ್ಣ. ಪ್ರಿಯಾಣಿ ಧರ್ಮ, ಆದ್ರೆ ಎಲ್ಲಾ ಮಾತುಗಳಲ್ಲಿ ಇದ್ದದ್ದು ಧರ್ಮಯುಕ್ತವಾದ ಮಾತುಗಳು. ಯಾವುದು ಕೂಡ ಅವನ ಸ್ಥೈರ್ಯವನ್ನ ಕಳೆಯುವ ಅಥವಾ ಅವನನ್ನ ಧರ್ಮದ ದಾರಿಯಿಂದ ಚ್ಯುತಿಗೊಳಿಸುವ ಮಾತುಗಳನ್ನು ಯಾವುದು ಆಡ್ಲಿಲ್ಲ. ಹೃದಯ ಗ್ರಹಣೀಯಾನಿ ರಾಧೇಯಂ ಮಧುಸೂದನ, ಎದೆಗೆ ತಟ್ಟುವ ಮಾತುಗಳು, ಎದೆ ಮುಟ್ಟುವ ಮಾತುಗಳು, ಮನ ಮುಟ್ಟುವ ಮಾತುಗಳು ಅಂತದ್ದನ್ನ ಆಡಿದ. ಹೇಳ್ತೇನೆ ಕೇಳು. ವಾಸುದೇವ ಉವಾಚ ಉಪಾಸಿತಾಸ್ತೆ ರಾಧೇಯ ಬ್ರಾಹ್ಮಣ ವೇದ ಪಾರಗಾ ತತ್ವಾರ್ಥಂ ಪರಿಪೃಷ್ಟಾಶ್ಚ ನಿಯತೆ ನಾನಸೂಯಯ. ಏನ್ ಹೇಳಿ? ನೀನು ವೇದಗಳನ್ನ ಚೆನ್ನಾಗಿ ಅಧ್ಯಯನ ಮಾಡಿ ಅರ್ಥ ತಿಳಿದ ಹಿರಿಯರನ್ನ ನಿತ್ಯ ಉಪಾಸನೆ ಮಾಡಿದ್ದಿ. ಅವರ ಕಾಲ ಬುಡದಲ್ಲಿ ಕೂತು ಚೆನ್ನಾಗಿ ತತ್ವಾರ್ಥಗಳನ್ನ ತಿಳಿದಿದ್ದಿ. ಅದರ ನಿಜವಾದ ಅರ್ಥ ಏನು, ಧರ್ಮದ ಮೂಲ ಏನು, ಅದಕ್ಕೆ ಏನೆಲ್ಲ ಮುಖಗಳಿವೆ ಅನ್ನೋದನ್ನ ನಿಯತವಾಗಿ, ಯಾವತ್ತೋ ಒಂದೊಂದ್ ದಿವಸ ಪುರುಸೊತ್ತಾಗ ಆಗಾಗ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ, ಎಲ್ಲಿಯಾದ್ರೂ ಉಪನ್ಯಾಸಕ್ಕೆ ಟೈಮ್ ಇದ್ರೆ ಹೋಗಿ ಬರ್ತೀವಿ ಅಂತ ನೀನು ಹೋದವನಲ್ಲ. ನೀನು ನಿಯತ್ತಿನಿಂದ ನಿರಂತರ ಅವ್ರ ಹತ್ರ ಪ್ರತಿ ದಿವಸ ಅನ್ನೋದೊಂದು ಕೆಲವೆಲ್ಲ ನಿಯಮಗಳಿದ್ವು. ಆ ನಿಯಮಗಳಲ್ಲಿ ನಿತ್ಯ ಒಂದಿಷ್ಟು ಕೇಳ್ತಿದ್ದ ಅನಸೂಯಯ. ತತ್ವಾರ್ಥವನ್ನ ತಿಳ್ಕೊಳ್ಳುವಾಗ ಎಲ್ಲೂ ಅವನಿಗೆ ಹೊಟ್ಟೆ ಕಿಚ್ಚೆ ಇರ್ಲಿಲ್ಲ. ಆದ್ರೆ ಅವರು ಕಮ್ಮಿ ಕೇಳ್ತಾರ, ಅವರಿಗಿಂತ ನಾನು ಜಾಸ್ತಿ ಕೇಳಬೇಕು ಅಥವಾ ಅವ್ರಿಗೆ ಸಿಗದ ಹಾಗಾಗ್ಬೇಕು, ಎಲ್ಲರನ್ನು ಸೇರಿಸ್ಕೊಂಡು ಆ ಚರ್ಚೆ ಚಿಂತನೆಗಳೆಲ್ಲ ನಡೀತಾ ಇದ್ದು. ತ್ವಮೇವ ಕರ್ಣ ಜಾನಾಸಿ ವೇದವಾದಾನ್ ಸನಾತನಾನ್. ಸಾರ್ವಕಾಲಿಕ ಸತ್ಯ ಏನು? ಸತ್ಯಂ ಜಯತಿ ನಾನೃತಂ. ಇದು ನಿನಗೂ ಗೊತ್ತಿದೆ. ಯಾವತ್ತು ಸತ್ಯಕ್ಕೆ ಗೆಲುವು ಹೊರತು ಸುಳ್ಳಿಗಲ್ಲ ಅಥವಾ ಮೋಸಕ್ಕಲ್ಲ, ಅಧರ್ಮಿಷ್ಠನಿಗಲ್ಲ. ಇದು ನಿನಗೂ ಗೊತ್ತಿದೆ. ನೀನೇ ಧರ್ಮಶಾಸ್ತ್ರದ ಸೂಕ್ಷ್ಮಗಳನ್ನು ಪರಿನಿಷ್ಠಿತ ಚೆನ್ನಾಗಿ ಬಲ್ಲವನಾಗಿದ್ದಿ. ಕಾನೀನಷ್ಟ ಸಹೋಡಷ್ಟ ಕನ್ಯಾಯಾಂ ಎಷ್ಟು ಜಾಯತೆ ಓಢಾರ ಪಿತರಂ ತಸ್ಯ ಪ್ರಾಹುಶಾಸ್ತ್ರವಿದೋ ಜನಾ. ಮದುವೆಯಾಗದ ಹೆಣ್ಣಾಗಿ ಕುಂತಿ ಕುತೂಹಲದಿಂದ ಜಪಿಸಿದ ಮಂತ್ರಕ್ಕೆ ನೀನು ಹುಟ್ಟಿದವ. ಅದನ್ನು ಮುಂದೆ ಹೇಳ್ತಾನೆ. ಈಗ ಒಂದು ಮಾತು ಹೇಳಿದ, ಕನ್ಯೆಯಲ್ಲಿ ಹುಟ್ಟಿದವನು ಅಥವಾ ಸಹೋಡ ಅಂತಂದ್ರೆ ಅನ್ಯಪತಿಯಿಂದ ಮಕ್ಕಳನ್ನ ಪಡೆದವಳು. ಒಂದು ವೇಳೆ ಗಂಡನಿಂದ ಅನುಮನ್ಯ ಅಂದ್ರೆ ಏನಂತಾರೆ, ಅನುಮತಿ ಪಡೆದ್ರೆ, ಅಂದ್ರೆ ಯಾರನ್ನು ಹೋಗಿ ಅವಳು ಮದುವೆ ಆಗ್ತಾಳು ಮುಂದೆ, ಅಥವಾ ಯಾರನ್ನ ತನ್ನ ಭರ್ತ ಅಂತ ಸ್ವೀಕರಿಸ್ತಾಳೋ ಅವನ ಮಕ್ಕಳೇ ಆಗಿ ಅವನು ಸ್ವೀಕಾರಾರ್ಹ. ಈಗ ಕುಂತಿ ಇಲ್ಲಿ ಯಾಕೆ ಹೇಳ್ತಾ ಇದ್ದಾನೆ ಅಂದ್ರೆ, ಕುಂತಿಗೆ ನೀನು ಮಗನಾಗಿ ಮದುವೆ ಆಗೋ ಮುಂಚೆ ಹುಟ್ಟಿದ್ರು ಕೂಡ ನೀನು ಪಾಂಡುವಿನ ಮಗನೇ. ಯಾಕೆಂದ್ರೆ ಕುಂತಿ ಆಮೇಲೆ ಪಾಂಡುವನ್ನ ಆಶ್ರಯಿಸಿದ್ದಾಳೆ.
ಪಾಂಡುವಿಗೆ ಆಶ್ರಯಿಸಿದ ಮೇಲೆ ಎಲ್ಲವೂ ಪಾಂಡುವಿಗೆ ಸಂಬಂಧಪಟ್ಟದ್ದಾಗಿದೆ. ಅದು ಕುಂತಿ ಸಿಗುವ ಮುಂಚಿನದ್ದಾಗಿದ್ರು ಕೂಡ ಕುಂತಿಗೆ ಸಂಬಂಧಪಟ್ಟ ಮನಸ್ಥಿತಿಯಲ್ಲಿ ಗಂಡನ ಹತ್ರ ಆ ವಿಷಯವನ್ನು ಅವಳು ನಿರೂಪಿಸಿದ್ದಾಳೆ ಅಂತಂದಾಗ ಅವನ ಒಪ್ಪಿಗೆ ಇದೆ. ಅದರಿಂದಾಗಿ ಪಾಂಡುವಿಗೆ ಗೊತ್ತಿತ್ತು ಕುಂತಿ ಚಿಕ್ಕಂದಿನಲ್ಲಿ ಕರ್ಣನನ್ನ ಪಡೆದಿದ್ದಾಳೆ ಅಂತ. ಹಾಗಾಗಿ ಅದನ್ನು ಸೋಸಿ ಕರ್ಣ ತಥಾಜಾತಃ ಪಾಂಡೋ ಪುತ್ರೋಸಿ ಧರ್ಮತಃ, ನೀನು ಪಾಂಡುವಿಗೆ ಧರ್ಮದಿಂದ ಪುತ್ರನಾಗಿದ್ದಿ ಹೊರತು ಇಲ್ಲಿ ನಿನಗೆ ಸಂಕೋಚ ಬೇಡ. ಸಮಾಜದಲ್ಲಿ ನಾನು ಪಾಂಡುವಿನ ಮಗ ಅಂತ ಹೇಗೆ ಹೇಳ್ಕೊಳ್ಳುದು? ಪಾಂಡುವಿಗೆ ಸಮ್ಮತಿ ಇತ್ತು, ಪಾಂಡುವಿಗೆ ಅದರ ಬಗ್ಗೆ ಗೊತ್ತಿತ್ತು. ಅದನ್ನ ಕುಂತಿ ಹೇಳಿರ್ತಾಳೆ ಹಿಂದೆ. ಸೋಸಿ ಕರ್ಣ ತಥಾ ಜಾತಃ ನಿಶ್ಚಯಾದ್ ಧರ್ಮಶಾಸ್ತ್ರಾಣ ಏಹಿ ರಾಜ ಭವಿಷ್ಯಸಿ. ಇನ್ನೂ ಒಂದು ಬಿಡಿಸಿ ಹೇಳ್ತೇನೆ, ನಾನೇನು ನಿನ್ನನ್ನು ಮುಚ್ಚಿಟ್ಟು ಮಾತಾಡ್ತಾ ಇಲ್ಲ. ಧರ್ಮಶಾಸ್ತ್ರದ ಪ್ರಕಾರವೇ ನಿಶ್ಚಯವಾಗಿ ನೀನು ರಾಜ ಭವಿಷ್ಯಸಿ. ಯಾಕೆಂದ್ರೆ ಈಗ ನಿಮ್ಗೀಗ ಯುದ್ಧಕ್ಕೆ ಸಹಾಯಕ್ಕೆ ಬೇಕು ಅಂತ ನೀವು ಧರ್ಮರಾಜನ ಅಣ್ಣ ಅಂತ ನನ್ನ ಪುಸಲಾಯಿಸ್ತೀರಿ. ನಾಳೆ ಅಧಿಕಾರ ಬಂದ್ಮೇಲೆ ಧರ್ಮರಾಜನೇ ರಾಜ ಅಂತ ನಿನಗೆ ಡೌಟೇ ಬೇಡ. ಆ ಡೌಟ್ ಇಲ್ಲ ನಿನಗೆ. ನೀನೇ ರಾಜ ಭವಿಷ್ಯಸಿ, ನೀನೇ. ಯಾಕೆಂದ್ರೆ ಧರ್ಮರಾಜನೇ ಒಪ್ಕೊಳ್ತಾನೆ ನನಗೆ ರಾಜ್ಯ ಬೇಡ ಅಂತ. ಅಯ್ಯೋ, ನನ್ನ ಅಣ್ಣ ಇರ್ಬೇಕಾದ್ರೆ ನಾನು ಅದನ್ನು ಸ್ವೀಕರಿಸಲ್ಲ ಅಂತ ಅವನೇ ಕೈ ಎತ್ತಿ ತೆಗೆದುಕೊಡ್ತಾನೆ. ನೀನ್ ಅದ್ರಲ್ಲಿ ಡೌಟೇ ಪಡಬೇಡ. ಇನ್ನು ಪಿತೃಪಕ್ಷೇ ಚತೆ ಪಾರ್ಥಾಹ ಅಂದ್ರೆ ಪಾಂಡವರೆಲ್ಲರೂ ಕೂಡ ನಿನ್ನ ತಂದೆಯ ಪಕ್ಷದವರು. ಅಂದ್ರೆ ನೀನು ಪಾಂಡವಿಗೆ ಸಂಬಂಧಿಸಿದವನಾದ್ರಿಂದ ಪಾಂಡವರೆಲ್ಲರೂ ನಿನ್ನ ತಂದೆಗೆ ಸಂಬಂಧಪಟ್ಟವರು. ಇನ್ನು ಮಾತೃಪಕ್ಷೇ ಚ ವೃಷ್ಣಯ, ಇನ್ನು ನಾವು ಯಾದವರು ಮಾಧವರು ಇವರೆಲ್ಲ ನಿನ್ನ ತಾಯಿಯ ಕಡೆಯವರು. ಅಂದ್ರೆ ನಿಂಗೆ ಕುಂತಿ ವಸುದೇವನ ತಂಗಿ ಆದ್ರಿಂದಾಗಿ ಎಲ್ಲ ವೃಷ್ಣಿಗಳು, ಅಂಧಕರು, ಕುಕರರು, ಮಾಧವರು, ಯಾದವರು, ವಾರ್ಷ್ಣೇಯರು ಎಲ್ಲರೂ ನಿನ್ನ ಪಕ್ಷದಲ್ಲಿದ್ದಾರೆ. ಅಂದಾಗೆ ಒಂದು ಕಡೆಯಿಂದ ತಾಯಿಯ ಪಕ್ಷ ಎಂತಹದ್ದು, ಒಂದು ಕಡೆಯಿಂದ ತಂದೆಯ ಪಕ್ಷ ಎಂತಹದ್ದು, ಈ ಎಲ್ಲ ರೀತಿಯಿಂದಲೂ ನಿನ್ನ ಬೆಂಗಾವಲಾಗಿ ನಿಲ್ತಾರೆ. ದ್ವೌ ಪಕ್ಷೌ ಜಾನೀಹಿ ತ್ವಮೇತೌ ಪುರುಷರ್ಷಭ, ಅಂದ್ರೆ ಎರಡೂ ಕುಟುಂಬಗಳಿಗೆ ನೀನು ಅತ್ಯಂತ ಹತ್ತಿರದವನಾಗಿ ಬಿಡ್ತಿ. ಮಯಾ ಸಾರ್ಧಮಿತೋ ಯಾತಂ ಅದ್ಯತ್ವಾಂ ತಾತ ಪಾಂಡವಾ ಅಭಿಜಾನಂತು ಕೌಂತೇಯಂ ಪೂರ್ವಜಾತಂ ಯುಧಿಷ್ಠಿರಾತ್. ಬಾ ನನ್ನ ಜೊತೆಗೆ, ನಾನೇ ನಿನ್ನನ್ನ ಪಾಂಡವರಿಗೆ ಇಂಟ್ರೊಡ್ಯೂಸ್ ಮಾಡ್ತೇನೆ. ತ್ವಾಂ ಮಯಾ ಸಾರ್ಧಂ ಯಾತ, ನನ್ನ ಜೊತೆಗೆ ಬಾ. ಅದ್ಯ ತ್ವಾಂ ಪಾಂಡವಾ ಅಭಿಜಾನಂತು, ಪಾಂಡವರಿಗೆಲ್ಲರಿಗೆ ನೀನ್ ಯಾರು ಅಂತ ಅನ್ನೋದನ್ನು ಹೇಳ್ತೇನೆ. ಪೂರ್ವಜಾತಂ ಯುಧಿಷ್ಠಿರಾತ್, ಯುಧಿಷ್ಠಿರನಿಗಿಂತ ಪೂರ್ವದಲ್ಲೇ ಹುಟ್ಟಿದವನೀತ, ಆದ್ರಿಂದಾಗಿ ನಿಮ್ಮೆಲ್ಲರಿಗೂ ಅಣ್ಣ ಅಂತ ನಾನೇ ಅವನಿಗೆ ಹೇಳ್ತೇನೆ. ಆಗ ನಾನು ಹೇಳಿ ಮುಗಿಸುವುದರಲ್ಲಿ ಪಾದೌ ತವ ಗ್ರಹೀಷ್ಯಂತಿ ಭ್ರಾತರ ಪಂಚ ಪಾಂಡವಾ, 5 ಜನ ನೆಲದ ಧೂಳನ್ನೆಲ್ಲ ಮೈಗಂಟಿಸಿಕೊಂಡು ನಿನ್ನ ಪಾದದ ಬುಡಕ್ಕೆ ಬೀಳ್ತಾರೆ. ಅದರಲ್ಲಿ ಏನು ಸಂದೇಹವೇ ಬೇಡ. ಅದೇ ರೀತಿ ಸೌಭದ್ರ ಶಾಪರಾಜಿತ, ಈಗಾಗಲೇ ಅರ್ಜುನನಿಗೆ ಮಗನಾಗಿರುವಂತಹ ಸೌಭದ್ರನು ಕೂಡ ರಾಜಾನೋ ರಾಜಪುತ್ರಾಶ್ಚ ದ್ರೌಪದೇಯ, ದ್ರೌಪದಿಗೆ ಈಗಾಗಲೇ ಪಾಂಡವರಲ್ಲಿ ಹುಟ್ಟಿದವರು, ಅರ್ಜುನನಿಗೆ ಸುಭದ್ರೆಯಲ್ಲಿ ಹುಟ್ಟಿದ ಅಭಿಮನ್ಯು, ಇವರು ಎಲ್ಲರೂ ಕೂಡ ನಿನ್ನ ಸೇವೆಗೆ ಸದಾ ಕೈಗಾವಲಾಗಿ ನಿಂತಿರ್ತಾರೆ. ನೀಗೆ ಯಾವ ಸಹಾಯ ಬೇಕು, ಯಾವ ಸೇವೆ ಬೇಕು ಅವರು ಮಾಡ್ತಾರೆ. ಪಾದೌತವ ಗ್ರಹೀಷ್ಯಂತಿ ಸರ್ವೇಚ ಅಂಧಕ ವೃಷ್ಣಯ, ನನ್ನ ಪರಿದಾರದವರು ಕೂಡ ಯಾರು ಕೂಡ ಅವರು ಹಿಂದೆ ಮುಂದೆ ನೋಡಲ್ಲ. ಬೇಕಾ ಬೇಡವಾ, ಇದೊಂದು ಕೃಷ್ಣ ಏನೇನೋ ಹೊಸ ರಗಳೆಗಳನ್ನೆಲ್ಲ ತಂದಿಡ್ತಾನೆ, ನಾವ್ ಇಷ್ಟು ದಿವಸ ಮಾಡ್ತಿದ್ದಿದ್ದೇ ಸಾಕಾಗಿದೆ, ಈಗ ಕರ್ಣನಿಗೆ ಬೇರೆ ನಮಸ್ಕಾರ ಮಾಡ್ಬೇಕು ಅಂತ ಯಾರು ಅವರು ತಲೆ ಕೆಡಿಸ್ಕೊಳ್ಳುವುದಿಲ್ಲ. ಎಲ್ಲರೂ ಪ್ರೀತಿಯಿಂದ ನಿನ್ನನ್ನ ಹತ್ತಿರದಿಂದ ತುಂಬಿಕೊಳ್ತಾರೆ. ಹಿರಣ್ಮಯಾಂಶ್ಚತೆ ಕುಂಭಾನ್ ರಾಜತಾನ್ ಪಾರ್ಥಿವಾನ್ ತಥಾ ಓಷಧ್ಯ ಸರ್ವ ಬೀಜಾನಿ ಸರ್ವರತ್ನಾನಿ ವೀರುತಃ ರಾಜನ್ಯ ಕನ್ಯಾಶ್ಚ ಆನಯಂತು ಅಭಿಷೇಚನಂ. ನಿನ್ನನ್ನ ತಕ್ಷಣವೇ ಅವರು ಪಟ್ಟಾಭಿಷೇಕಕ್ಕೆ ತಯಾರು ಮಾಡ್ತಾರೆ. ಎಲ್ಲ ಹೇಗೆ ಮಾಡ್ತಾರೆ ಅಂತ ಅಷ್ಟು ಬಿಡಿಸಿ ಹೇಳುದ. ಬಂಗಾರದ ಕೊಡಗಳು, ರಾಜತ ಪಾತ್ರೆಗಳು ಅಂದ್ರೆ ಬೆಳ್ಳಿಯ ಪಾತ್ರೆಗಳು, ಬೇರೆ ಬೇರೆ ಔಷಧಿಯ ಗಿಡಗಳ ತೊಗಟೆಗಳನ್ನ ಕೆತ್ತಿ ಚೆನ್ನಾಗಿ ಕುದಿಸಿ ಮಾಡಿದ ಕಷಾಯಗಳು, ಅಭಿಷೇಕಕ್ಕೆ ಅದನ್ನೆಲ್ಲ ಬಳಸ್ತಾರೆ. 100 ತರದ ಮರದ ಕೆತ್ತೆಗಳನ್ನ ಬೇಯಿಸಿ ಅದರ ನೀರನ್ನ ಸೋಸಿ ಕಲಶದಲ್ಲಿ ಹಾಕಿಟ್ಟಿರ್ತಾರೆ. ಅದು ದೇವಸ್ಥಾನಗಳಲ್ಲಿ ನೀವು ಸಹಸ್ರ ಕಲಶಾಭಿಷೇಕ ಅಂತ ಮಾಡ್ತಾರೆ, ಅಂದ್ರೆ ಈ ಬ್ರಹ್ಮ ಕಲಶ ಅಂತ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಇದನ್ನೆಲ್ಲ ಬಳಸ್ತಾರೆ. ಈಗಲೂ ನಿಷ್ಠೆಯಿಂದ ಮಾಡುವಂತಹ ಹಳಬರ ಕೈಯಲ್ಲಿ
ವ್ಯವಸ್ಥೆಗೆ ಸಿಕ್ಕಿದ್ರೆ ಎಲ್ಲ ಹುಡುಕಿ ಹೋಗಿ ಕಾಡಲ್ಲಿ ಹೋಗಿ ಹುಡುಕಿ ತರ್ತಾರೆ ಅವರು. ಇಲ್ಲಿ 1000 ಕೊಡ ನೀರು ಹಾಕಿ ಮುಗಿಸ್ಬಿಡ್ತಾರೆ ಅಷ್ಟೇ. ಆದ್ರೆ ನಿಜವಾಗಿ ಅದಕ್ಕೆ ಅಷ್ಟು ಕ್ರಮಗಳಿವೆ, ನಾನು ನೋಡಿದ್ದೇನೆ ಅದನ್ನ. ನಾನು ಅಷ್ಟು ಮಾಡುದನ್ನ, ಅಷ್ಟೂ ಬೇರೆ ಬೇರೆ ದ್ರವ್ಯಗಳನ್ನ, 1000 ಬೇರೆ ಬೇರೆ ದ್ರವ್ಯಗಳು ಇರ್ತವೆ. ಅದರಲ್ಲಿ ಈ ಅಪರೂಪದ ಮುತ್ತು, ರತ್ನ, ವಜ್ರ, ವೈಡೂರ್ಯ ಅದನ್ನು ನೀರಿನಲ್ಲಿ ಹಾಕಿಟ್ಟು ಹಿಂದಿನ ದಿವಸ ರಾತ್ರಿ ಅದರ ನೀರು, ಅಂದ್ರೆ ಯಾವ ಯಾವ ಅಪರೂಪದ ವಸ್ತುಗಳು ಅಂತ ಜಗತ್ತಲ್ಲಿದೆ ಅಷ್ಟೂ ತೇಜಸ್ಸು ಆ ಪ್ರತಿಮೆಯಲ್ಲಿ ಇರಬೇಕು ಅಂತ. ಯಾಕಂದ್ರೆ ಯಾರೋ ಬೇಡ ನನಗೆ ವಜ್ರ ಬೇಕು ಅಂತ ಕೇಳುವಾಗ ಅದ್ರಲ್ಲಿ ಬರ್ಬೇಕಲ್ಲ ವಜ್ರ. ನೀವು ಅದನ್ನು ಮೊದಲು ಅದನ್ನ ನೀರಿನಲ್ಲಿ ಅಭಿಷೇಕ ಮಾಡಿ ಆ ಸನ್ನಿಧಾನವನ್ನು ತುಂಬಿಸಿದ್ರೆ ಅದು ನಿಮ್ಗೆ ಬೇಕಾದ್ ಕೊಡುತ್ತೆ. ಅಂದ್ರೆ ಯಾವುದನ್ನ ಈಗ ಇಲ್ಲಿ ಹೂವಿನ ನೀರು, ಹೂವಿನ ಬೇರೆ ಬೇರೆ ಎಸಳುಗಳನ್ನೆಲ್ಲ ಹಾಕಿ ಅದು ಬೇರೆ ಬೇರೆ ಇದೆ ಅಭಿಷೇಕಕ್ಕೆ. ಕುತ್ತಿಗೆಯ ಮಠದಲ್ಲಿ ಆ ಕೃಷ್ಣನಿಗೆ ಬಹಳ ಇಷ್ಟ ಯಾವುದು, ಕಮಲದ ಹೂ. ಅಂದ್ರೆ ಅದು ಕಮಲದ ವಿಶೇಷ ಒಂದು ಸಂಕಲ್ಪವನ್ನ ಮಾಡಿ ಅಲ್ಲಿ ಹಾಕಿರುವುದಾದ್ರಿಂದ ಈವಾಗ್ಲೂ ಕಮಲ ಸಮರ್ಪಣೆ ಮಾಡಿ ಏನಾದ್ರೂ ಬೇಡಿಕೊಂಡ್ರೆ ಆಗುತ್ತೆ ಅಂತ. ಅಂದ್ರೆ ಒಂದೊಂದು ಕಡೆ ಒಂದೊಂದು ವಿಶೇಷ ಇರುತ್ತೆ. ಕೆಲವು ಸರ್ತಿ ಎಲ್ಲವೂ ನಡೆಯುತ್ತೆ. ಆದ್ರೆ ಅದರ ಉದ್ದೇಶ ಏನು ಅಂದ್ರೆ ಆ ಸನ್ನಿಧಾನಕ್ಕೆ ಎಲ್ಲಾ ತರದ ವೈಶಿಷ್ಟ್ಯ ಪೂರ್ಣವಾದ ರಸಗಳು, ಔಷಧಿಗಳು ಅದು ಪ್ರತಿಮೆಗೆ ಅಭಿಷೇಕವಾದ ಮೇಲೆ ಅದರಲ್ಲಿ ಒಂದಂತಹ ಸನ್ನಿಧಾನ ಬರುತ್ತೆ. ಅದು ರಾಜನಿಗೂ ಹಾಗೇನೆ. ರಾಜನಿಗೂ ಕೂಡ ಅಂಥದ್ದೆಲ್ಲ ಹಾಕುದು ಯಾಕೆ ಹೇಳಿ, ರಾಜ ಪ್ರತ್ಯಕ್ಷ ದೇವತಾ, ದೇವರು ಅಂತ ಪ್ರತಿಮೆಯನ್ನ ಬಿಟ್ರೆ ಅದರ ನೆಕ್ಸ್ಟ್ ನಮಗೆ ಅಷ್ಟೇ ಗೌರವಕ್ಕೆ ಪಾತ್ರವಾದಂಥದ್ದು ಅಂದ್ರೆ ರಾಜ. ನಮ್ಗೆ ಬಯಸಿದ್ದೆಲ್ಲವನ್ನು ಕಣ್ಣಾರೆ ಕೊಡಬಲ್ಲವನು ಅವನು. ಅದರಿಂದಾಗಿ ಅವನಲ್ಲೂ ಎಷ್ಟು ದೇಶದಲ್ಲಿರುವಂತಹ 100 ತರದ ತೀರ್ಥಕ್ಷೇತ್ರಗಳ ನೀರು ತರ್ತಾರೆ, 4 ದಿಕ್ಕುಗಳಿಂದ ಸಮುದ್ರದ ನೀರು ತರ್ತಾರೆ. ಆಮೇಲೆ ಏನೇನೋ ಗೋಮೇಧಿಕ ಅದು ಇದು ಅಂತ ಒಂದೊಂದಿರುತ್ತಲ್ಲ, ಎಲ್ಲಾ ಪದಾರ್ಥಗಳನ್ನು ಬೆರೆಸಿದಂತಹ ಮಹಾಕಲಶದಲ್ಲಿ ನೀರನ್ನ, ಅದು ಹಿಂದಿನ ದಿವಸ ಅದಕ್ಕೆ ಜಪ ಮಾಡ್ಲಿಕ್ಕೆಲ್ಲ ಇದೆ. ಅದಕ್ಕಷ್ಟು ಜನ ಕೂತು ಎಲ್ಲ ಜಪ ಮಾಡಿ ಮರು ದಿವಸ ಅದನ್ನ ಅಭಿಷೇಕ ಮಾಡ್ತಾರೆ. ಅದೆಲ್ಲದರ ಸಿದ್ಧತೆ ನಿನಗೋಸ್ಕರ ತಯಾರು ಮಾಡಿ ಇಟ್ಟುಕೊಂಡು ಎಲ್ಲರೂ ನಿನ್ನನ್ನ ಸೇರ್ತಾರೆ. ಅಗ್ನಿಂ ಜುಹೋತು ವೈ ಧೌಮ್ಯ, ಧೌಮ್ಯ ಗುರುಗಳು ಅಗ್ನಿಯಲ್ಲಿ ಅಂದ್ರೆ ಅಭಿಷೇಚನ ಆಗುವಾಗ ಅದಕ್ಕೆ ಬೇಕಿರುವಂತಹ ಯಜ್ಞದ ಸಿದ್ಧತೆಗಳು ಬೇಕು, ಅದನ್ನು ಅವ್ರು ಮಾಡ್ತಾರೆ. ಸಂಶಿತಾತ್ಮ ದ್ವಿಜೋತ್ತಮ, ನಿಷ್ಠಿತ ವ್ಯಕ್ತಿ ಅಂದ್ರೆ ಧೌಮ್ಯಾಚಾರ್ಯರು ಪಾಂಡವರ ಬಗ್ಗೆ ಅತ್ಯಂತ ನಿಷ್ಠೆ ಉಳ್ಳವರು. ಅಂದ್ರೆ ಜಪಾನುಷ್ಠಾನಗಳಲ್ಲೂ ಅಷ್ಟೇ, ವ್ಯಕ್ತಿಗತವಾಗಿ ಗೌರವ ಇರುವವರಲ್ಲೂ ಅಷ್ಟೇ. ಅದ್ಯತ್ವಾಂ ಅಭಿಷಿಂಚಂತು ಚಾತುರ್ವೈದ್ಯಾ ದ್ವಿಜಾತಯ, 4 ವೇದಗಳನ್ನ ಬಲ್ಲಂತಹ ಅತ್ಯಂತ ಶ್ರೇಷ್ಠ ಜ್ಞಾನಿಗಳು ನಿನಗೆ ಅಭಿಷೇಕ ಮಾಡ್ತಾರೆ. ತಥೈವ ಭ್ರಾತರ ಪಂಚ ಪಾಂಡವ ಪುರುಷರ್ಷಭಾ, ಅಷ್ಟೇ ಅಲ್ಲ ಪುರೋಹಿತರಾಗಿ ಬ್ರಹ್ಮಕರ್ಮಣ್ಯ ಅವಸ್ಥಿತ ಗರ್ಗಾಚಾರ್ಯ, ಆಮೇಲೆ ಪಾಂಡವರು ಎಲ್ಲರೂ ಕೂಡ ನಿನಗೆ ಅಭಿಷೇಕ ಮಾಡ್ತಾರೆ. ದ್ರೌಪದೇಯಾಸ್ತಥಾ ಪಂಚ ಪಾಂಚಾಲಾಶ್ಚೇದಯಸ್ತಥಾ ಅಹಂತ್ವಾ ಅಭಿಷೇಕ್ಷ್ಯಾಮಿ ರಾಜಾನಂ ಪೃಥಿವೀಮಿಮಾಂ. ಎಲ್ಲ ಮಾಡಿ ನೀನ್ ಹಾಕ್ಲಿಲ್ಲ ಅಂತ ಅನ್ಬೇಡ, ನಾನು ಅಭಿಷೇಕ ಮಾಡ್ತೇನೆ ನಿನಗೆ. ನಾನು ಸೇರಿ ನಾನೇ ನಿನ್ನನ್ನ ಆ ಸ್ಥಾನದಲ್ಲಿ ಕೂಡಿಸ್ಲಿಕ್ಕೆ ಪೂರ್ಣವಾದ ರೀತಿಯಲ್ಲಿ ಸಹಕಾರ ಕೊಡ್ತೇನೆ. ಇನ್ನು ಅಕ್ಕಪಕ್ಕದ ಎಲ್ಲ ದೇಶದ ರಾಜರು ಕೂಡ ಯಾವಾಗ ಪಾಂಡವರು ಮಾಡಿದ್ರು, ಪಾಂಚಾಲರು, ಚೇದಿ ದೇಶದವರು, ಆಮೇಲೆ ದೃಪದನ ದೇಶದವರು, ಇನ್ನು ಅದ್ಯಾವುದು ಮತ್ಸ್ಯ ದೇಶದವರು, ಅವ್ರು ಎಲ್ಲರೂ ಕೂಡ ನಿನ್ನನ್ನು ಒಪ್ಪಿಕೊಳ್ತಾರೆ. ಯುಧಿಷ್ಠಿರನನ್ನು ಏನ್ ಮಾಡ್ತೀರಿ, ಯುವರಾಜೋಸ್ತು, ಅವನು ಯುವರಾಜನಾಗಿ ಅಧಿಕಾರ ಗ್ರಹಣ ಮಾಡ್ತಾನೆ. ಅವನು ನಿನ್ನ ಅಡಿಯಲ್ಲಿ ಅನೇಕ ಕೆಲಸಗಳನ್ನು ಮಾಡ್ತಾನೆ. ಗೃಹೀತ್ವಾ ವ್ಯಜನಂ ಶ್ವೇತಂ ಧರ್ಮಾತ್ಮ ಸಂಶಿತೌ ವ್ರತಃ ಉಪಾನ್ವಾರೋಹತು ರಥಂ ಕುಂತಿ ಪುತ್ರೋ ಯುಧಿಷ್ಠಿರ. ನಿನ್ನ ಪಕ್ಕದಲ್ಲಿ ಕೂತು ನಿನಗೆ ಬೀಸಣಿಗೆ ಬೀಸ್ತಾನೆ. ನಿನಗೆ ಬೇಕಿರುವಂತಹ ಅಗತ್ಯವಾದ ಎಲ್ಲ ಸಂಗತಿಗಳನ್ನ ಪಕ್ಕದಲ್ಲಿ ನಿಂತು ಆಜ್ಞೆ ಮಾಡಿ ಕೊಡ್ತಾ ಇರ್ತಾನೆ. ಛತ್ರಂಚತೆ ಮಹಾಶ್ವೇತಂ ಭೀಮಸೇನೋ ಮಹಾಬಲ. ರಾಜನಿಗೆ ಒಂದು ಶ್ವೇತ ಛತ್ರ ಹಿಡಿಬೇಕು, ಭೀಮಸೇನ ಹಿಡ್ಕೊಳ್ತಾನೆ. ಅದು ಬೇರೆಯವ್ರು ಹಿಡಿಲಿಕ್ಕೆ ಆಗಲ್ಲ, ಸಿಕ್ಕಾಬಟ್ಟೆ ಭಾರ ಅದು. ನಾವ್ ಅನ್ಕೊಳ್ಳೋದೇನು ಅಂದ್ರೆ ಆ ಕೊಡೆ ಹಿಡಿದವ್ರಿಗೆ ಏನೋ ಆನಂದ ನೆರಳಿರುತ್ತೆ ಅಂತ. ಅವನಿಗೆ ಗೊತ್ತಿರುತ್ತೆ, ಹೊರಗಿರೋರಿಗಿಂತ 100 ಪಟ್ಟು ಬೆವರ್ತಾ ಇರ್ತಾನೆ ಅವನು. ಅದು ಚೂರು ಹೀಗೀಗಾದ್ರೆ ಚೂರು ಗಾಳಿ ಬಂದ್ರೆ ಒಂದ್ ಸೈಡಿಗೆ ವಾಲಿ ಬಿಡುತ್ತೆ. ಅದು ಏನಿಲ್ಲ ಅಂದ್ರೆ 100-150 kg ಮೇಲೆ ಇರುತ್ತೆ ಆ ಛತ್ರ. ಅದರಿಂದಾಗಿ ಅದನ್ನು ನಿನಗೆ ಅದೇ ನಿನ್ ತಲೆ ಮೇಲೆ ಹೊತ್ತಾಕಿ ಏನೋ ಮಾಡಿದ್ರು ಅಂತ ಆಗೋದು ಬೇಡ. ಭೀಮಸೇನ ಹಿಡ್ಕೊಂಡು ಏನು ತೊಂದರೆ ಆಗದ ಹಾಗೆ ಅವನು ನೋಡ್ಕೊಳ್ತಾನೆ. ಅಭಿಷಿಕ್ತಸ್ಯ ಕೌಂತೇಯೋ ಧಾರಯಿಷ್ಯತಿ ಮೂರ್ಧನಿ ಕಿಂಕಿಣಿ ಶತ ನಿರ್ಘೋಷಂ ವೈಯಾಗ್ರ ಪರಿವಾರಣಂ ರಥಂ ಶ್ವೇತಹಯೈರ್ಯುಕ್ತ ಅರ್ಜುನೋ ವಾಹಯಿಷ್ಯತಿ. ಅರ್ಜುನನೇ ಸಾರಥಿಯಾಗಿ ಅತ್ಯಂತ ಅದ್ಭುತವಾದ
ಕುದುರೆಗಳಿಂದ ಕೂಡಿದ ರಥದಲ್ಲಿ ತಾನೇ ಮೆರವಣಿಗೆಗೆ ನಿನ್ನನ್ನ ಅಭಿಷಿಕ್ತನಾದ ನಂತರ ಕರ್ಕೊಂಡು ಹೋಗ್ತಾನೆ. ಅಭಿಮನ್ಯುಷ್ಟತೆ ನಿತ್ಯಂ ಪ್ರತ್ಯಾಸನ್ನೋ ಭವಿಷ್ಯತಿ. ನೀನೇನಾದ್ರೂ ಚಪ್ಪಾಳೆ ಹೊಡೆದ್ರೆ ಅಲ್ಲಿ ಅಭಿಮನ್ಯು ಇರ್ತಾನೆ, ನಿನಗೇನ್ ಕೆಲಸ ಬೇಕೋ ಅದನ್ನು ಮಾಡ್ಲಿಕ್ಕೆ. ನಕುಲ ಸಹದೇವಶ್ಚ ದ್ರೌಪದೇಯಾಶ್ಚ ಪಂಚಯೇ ಪಾಂಚಾಲಾಶ್ಚಾನು ಯಾಸ್ಯಂತಿ ಶಿಖಂಡಿ ಚ ಮಹಾರಥ. ಉಳಿದವರೆಲ್ಲ ನಿನ್ನ ಹಿಂಭಾಗದಿಂದ ನಿನ್ನ ಪರಿವಾರದವರಂತೆ ಅನುಸರಿಸಿ ಬರ್ತಾರೆ. ಅಹಂತ್ವಾಂ ಅನುಯಾಸ್ಯಾಮಿ, ನಾನು ನಿನ್ನನ್ನು ಅನುಸರಿಸಿ ಬರ್ತೇನೆ. ಸರ್ವೇಚ ಅಂಧಕವೃಷ್ಣಯ, ನಾನು ಬಂದೇಲೆ ಅಂಧಕವೃಷ್ಣಿಗಳು ಬಂದೇ ಬರ್ತಾರೆ. ದಾಶಾರ್ಹರು ಬರ್ತಾರೆ ಪರಿವಾರದವರಾಗಿ, ದಾಶಾರಣರು ಬರ್ತಾರೆ. ಭುಂಕ್ಷ್ವರಾಜ್ಯಂ ಮಹಾಬಾಹೋ ಭ್ರಾತೃಭಿಸ್ ಸಹ ಪಾಂಡವೈ, ಪಾಂಡವರ ಒಡಗೂಡಿ ಸಮಸ್ತ ಭೂಮಂಡಲವನ್ನ ನೀನೇ ಏಕಚಕ್ರವರ್ತಿಯಾಗಿ ಅದನ್ನು ನಡೆಸುವುದಕ್ಕೆ ಬೇಕಾದಷ್ಟು ಅವಕಾಶ ಇದೆ. ಅಷ್ಟೇ ಅಲ್ಲ, ಕಾಲಕಾಲಕ್ಕೆ ತಕ್ಕಂತಹ ಜಪ ಹೋಮ ಮಂಗಳ ಕಾರ್ಯಗಳನ್ನೆಲ್ಲ ಬೇರೆ ಬೇರೆ ರೀತಿಯಾಗಿ ಪ್ರತ್ಯೇಕವಾಗಿ ದಿನ ವಿಶೇಷಗಳಲ್ಲಿ ಅದನ್ನು ಗಮನಿಸಿ, ಕಾಲ ವಿಶೇಷದಲ್ಲಿ ಅದನ್ನ ಯೋಜಿಸಿ ನೀನು ಒಳ್ಳೆಯ ತಿಳುವಳಿಕೆ ಉಳ್ಳಂತಹ ಪೌರೋಹಿತ್ಯ ಬಲ್ಲಂತಹ ಜ್ಞಾನಿಗಳಿಂದ ಆ ಕಾರ್ಯವನ್ನು ನೀನು ಮಾಡಿಸ್ಲಿಕ್ಕಿದ್ದಿ. ಪುರೋಗಮಾಶ್ಚತೆ ಸಂತು ದ್ರವಿಡಾಹ ಸಹ ಕುಂತಳೈಹಿ. ಕುಂತಲರು ಅಂದ್ರೆ ಕರ್ನಾಟಕದವರು, ಅವರು ಬರ್ತಾರೆ. ಯಾವಾಗ ನೀನು ರಾಜ್ಯಕ್ಕೆ, ದ್ರವಿಡ ಅಂದ್ರೆ ತಮಿಳ್ನಾಡು ಮತ್ತು ಕುಂತಳ ಕರ್ನಾಟಕದ ಭಾಗದ ಜನ, ಮತ್ತು ಬಹುಶಃ ದ್ರವಿಡ ಅಂದ್ರೆ ಈ ಕೇರಳ ಎಲ್ಲ ಹಾಗಾದ್ರೊಟ್ಟಿಗೆ ಸೇರಿತ್ತು ಅಂತ ಅನ್ಸುತ್ತೆ. ನೋಡಿದ್ರೆ ಕೇರಳ ಅಂತ ಶಬ್ದ ಇದೆ, ಆದ್ರೆ ಮಹಾಭಾರತದಲ್ಲಿ ನೇರವಾಗಿ ಕಾಣಿಸಲ್ಲ. ಸ್ವಲ್ಪ ಆಮೇಲಿನ ಇತಿಹಾಸದಲ್ಲಿ ಆ ಶಬ್ದ ಕೇಳಿಸತ್ತೆ. ಕೇರಳ ಅಂತ ಅನ್ನೋದು ಒಂದು ವಂಶವೂ ಇತ್ತು. ಅದು ಕೇವಲ ಹೆಸರು ಮಾತ್ರ ಅಲ್ಲ, ಅದರ ಆ ಹೆಸರು ಬಂದದ್ದಕ್ಕೆ ಮುಖ್ಯ ಕಾರಣ ಕೇರ ಅಂದ್ರೆ ತೆಂಗಿನಕಾಯಿ ತುಂಬಾ ಜಾಸ್ತಿ ಸಿಗುವಂತಹ ಜಾಗ. ಅದರಿಂದ ಅವರು ಯಾವಾಗ್ಲೂ ತೆಂಗಿನ ಎಣ್ಣೆಯಲ್ಲೇ ಬಿದ್ದಿರ್ತಾರೆ, ತಲೆ ಮೈ ಕೈ ಯಾವಾಗ್ಲೂ ಎಣ್ಣೆಯಲ್ಲೇ ಬಿದ್ದು ಓಡಾಡ್ತಿರ್ತಾರೆ. ಕೇರಳದಲ್ಲ, ಮಲಯಾಳಂ. ಕೇರ ಅಂದ್ರೆ ಸಂಸ್ಕೃತದಲ್ಲಿ ನಾರಿಕೇಳ. ನಾಡಿಕೇರ ಅಷ್ಟು 6-7 ಹೆಸರಿದೆ. ಅದೆಲ್ಲೂ ದೇಶ ವ್ಯತ್ಯಾಸದಿಂದ ಹೆಸರು, ಅದೆಷ್ಟು ಸಂಸ್ಕೃತದ್ದೇ ಪದಗಳು. ಕೇರ ಅನ್ನೋದು ಕೇರಳ, ಅದು ಲಾ ಅಂದ್ರೆ ತಂದದ್ದು, ಕೊಡುವಂಥದ್ದು. ಲಾತಿ, ಕೇರಂ ಲಾತಿ ಇತಿ ಕೇರಳ. ಇನ್ನು ನಿನ್ನ ಸುತ್ತ ಸೂತಮಾಗದರು, ಯಾವಾಗ್ಲೂ ನೀನೇ ಸೂತನಂತೆ ಬೇರೆಯವರಿಗೆ ರಥ ಮಾಡಿದವನಿಗೆ ನಿನಗೇನೆ ಅನೇಕ ಜನರು ಸುತ್ತ ಬೇಕಾದ ಹಾಗೆ ನಿನ್ನನ್ನು ಹೊಗಳುತ್ತಾರೆ. ಆಂಧ್ರಾಹ, ಅವರು ಬರ್ತಾರೆ. ತಾಲಚರಾಹ, ಅದು ಒಂದು ಜಾಗ. ಆಂಧ್ರಾಹ, ತಾಲಚರಾಹ, ಚುಚುಪಾಹ, ಎಲ್ಲಿದ ಪ್ರದೇಶ ಅಂತ ಗೊತ್ತಾಗಲ್ಲ. ಇವರೆಲ್ಲರೂ ಕೂಡ ವೇಣುಪಾಹ, ವಿಂಧ್ಯದ ಭಾಗ ಇರಬೇಕು ಮೋಸ್ಟ್ಲಿ. ಆಮೇಲೆ ಪುಣ್ಯಾಹ, ಪುಣ್ಯಪಟ್ಟಣ, ವಿದರ್ಭದ ದೇಶದವರು. ಸ್ತುವಂತು ತ್ವಾಂ ಬಹುಭಿ ಸ್ತುತಿಭಿ ಸೂತಮಾಗಧಾಹ, ಇವರೆಲ್ಲರೂ ನಿನ್ನನ್ನು ಸ್ತುತಿಸ್ತಾರೆ. ವಿಜಯಮ್ಮ ಸುಷೇಣಶ್ಚ ಘೋಷಯಂತು ಚ ಪಾಂಡವಾಹ, ನಿನ್ನ ಜಯಘೋಷವನ್ನ ಪಾಂಡವರು ಎಲ್ಲ ಕಡೆಗೆ ಹಾಡಿ ಹೊಗಳುತ್ತಾರೆ. ಸತ್ವಂ ಪರಿವೃತ ಪಾರ್ಥೈ ನಕ್ಷತ್ರೈರಿವ ಚಂದ್ರಮಾಹ, ರಾಶಿ ನಕ್ಷತ್ರಗಳ ಮಧ್ಯದಲ್ಲಿ ಚಂದ್ರನೊಬ್ಬನೇ ಹೇಗೆ ಮೆರೆಯುತ್ತಾನೋ ಹಾಗೆ ನೀನು ಎಲ್ಲ ಪಾಂಡವರ ನಡುವೆ ತಲೆ ಎತ್ತಿ ಓಡಾಡಬಲ್ಲೆ. ಪ್ರಸಾದಿ ರಾಜ್ಯಂ ಕೌಂತೆಯ ಕುಂತಿಂಚ ಪ್ರತಿನಂದನಃ, ಕುಂತಿಯನ್ನು ಮತ್ತು ಉಳಿದ ಎಲ್ಲರನ್ನೂ ಕೂಡ ನೀನು ಸಂತೋಷಪಡಿಸು, ರಾಜ್ಯವನ್ನ ಆಳು. ಮಿತ್ರಾಣಿ, ಎಲ್ಲ ರಾಜರು ಕೂಡ ಉಳಿದವರು ನಿನಗೆ ಮಿತ್ರರಂತಿರ್ತಾರೆ, ಅವರು ಸಂತೋಷ ಪಡ್ತಾರೆ. ವ್ಯಥಂತು ರಿಪವಸ್ತಥ, ನಿನ್ನ ಶತ್ರುಗಳೆಲ್ಲ ಕಣ್ಣೀರಿನಲ್ಲೇ ಕೈ ತೊಳಿಲಿ. ಸೌಭ್ರಾತ್ರಂಚ ತೇ ಅದ್ಯಾಸ್ತು ಭ್ರಾತೃಭಿ ಸಹ ಪಾಂಡವೈ, ಪಾಂಡವರ ಜೊತೆಗೆ ಒಳ್ಳೆಯ ಭ್ರಾತೃತ್ವವಿರಲಿ. ಇದರಿಂದ ನೀನು ಜಗದಗಲಕ್ಕೆ ತಲೆ ಎತ್ತಿ ನಡೆಯಬಲ್ಲಂತಹ ಒಬ್ಬ ವೀರಾಗ್ರಣಿಯಾಗಿ ನಡೆಯುವ ದೊಡ್ಡ ಕನಸು. ನೀನೊಂದು ಮಾತೀಗ ನಡೆಸಿದ್ರೆ ಎಲ್ಲ ಇಷ್ಟು ನಿನ್ ಪಾಲು. ಕಾರ್ಪೊರೇಟ್ಗಳು ನಾಚ್ಕೊಳ್ಬೇಕು, ಇಷ್ಟು ಆಫರ್ ಯಾರು ಕೊಡಲ್ಲ. ಆದ್ರೆ ಇದು ಯಾವುದು ಸುಳ್ಳು ಹೇಳಿಲ್ಲ ಅಷ್ಟೇ. ಅವರಿಗೂ ಇವ್ರಿಗೂ ವ್ಯತ್ಯಾಸ ಏನು ಅಂದ್ರೆ, ಇವ್ರು ಹೇಳಿದ್ ಗೊತ್ತಾಗಲ್ಲ ಅದು ಬಂಗಾರದ ಪಂಜರ ಅಂತ, ಇದು ಏನೇನೋ ಜಾರಿ ಹೋಗುತ್ತೆ. ಆದ್ರೆ ಕೃಷ್ಣ ಏನ್ ಹೇಳಿದ ಅನ್ನೋದಕ್ಕೆ ಬದ್ಧ ಇದ್ದ. ಇತಿ ಶ್ರೀಮನ್ ಮಹಾಭಾರತೆ ಉದ್ಯೋಗ ಪರ್ವಣಿ ಭಗವದ್ಯಾನ ಪರ್ವಣಿ 44-ಶತತಮೋಧ್ಯಾಯ, 140ನೇ ಅಧ್ಯಾಯ ಮುಕ್ತಾಯ ಆಯಿತು. 141ರಲ್ಲಿ ಕರ್ಣನ ಪ್ರತಿಕ್ರಿಯೆ ಏನಾಯಿತು ಅನ್ನೋದನ್ನು ಹೇಳುತ್ತಾರೆ. ಅಸಂಶಯಂ ಸೌಹೃದಾನ್ಮೇ ಪ್ರಣಯಚ್ಚಾಥ ಕೇಶವ, ನಿನ್ನ ಮಾತಿನಲ್ಲಿ ನನಗೆ ಸಂದೇಹವೇ ಇಲ್ಲ. ಸುಮ್ಮನೆ ನೀನು ಗಾಳಿಯಲ್ಲಿ ತೇಲಿಬಿಟ್ಟ ಮಾತುಗಳು ಅಂತ ನಾನು ಅನ್ಕೊಂಡಿಲ್ಲ.
ಕೆಲವು ಸರ್ತಿ ಕೆಲವರು ಆಫರ್ಗಳು ಕೊಡ್ತಾ ಇರ್ತಾರೆ, ಮರು ದಿವಸ ಕೇಳಿದ್ರೆ ನಿನ್ನೆ ಏನ್ ಹೇಳಿದೆ ನಾನು ಅಂತ ಅವರಿಗೆ ಗೊತ್ತಿರುವುದಿಲ್ಲ. ಇದು ಹಾಗಲ್ಲ, ಆಫರ್ ಲೆಟರ್ ಸಮೇತ ನೀನು ಹೇಳಿದ ಮಾತಿಗೆ ಬದ್ಧನಾಗಿದ್ದಿ ಅಂತ ನನಗೆ ಗೊತ್ತು. ಸೌಹಾರ್ದಾತ್, ನಿನಗೆ ಸೌಹಾರ್ದವೂ ಇದೆ ಅಂತ ಗೊತ್ತು. ಸಖ್ಯೇನ ಚೈವ ವಾರ್ಷ್ಣೇಯ ಶ್ರೇಯಸ್ಕಾಮಸ್ತಯೈವಚ ತಥೈವಚ, ಖಂಡಿತ ನೀನು ನನ್ನ ಶ್ರೇಯಸ್ಸನ್ನೇ ಬಯಸುವವನು, ಒಳ್ಳೆಯ ಸಖ್ಯವೇ ನನಗೆ ನೀನು ಕೊಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಿ. ಸರ್ವೇ ಚೈವಾಭಿಜಾನಾಮಿ ಪಾಂಡೋ ಪುತ್ರೋಸಿ ಧರ್ಮತಃ, ನೀನು ನನಗೇನ್ ಹೇಳಿದ್ಯೋ ನನಗೆ ಗೊತ್ತು. ಅಹಂ ಪಾಂಡೋ ಪುತ್ರೋಸ್ಮಿ, ನಾನು ಪಾಂಡುವಿನ ಮಗ ಅಂತ ನನಗೆ ಗೊತ್ತು. ಯಾಕೆಂದ್ರೆ ಧರ್ಮತಃ ನಾನೇನು ಅಧರ್ಮಿಷ್ಠನ ರೀತಿಯಲ್ಲಿ ಟ್ರೀಟ್ ಆಗ್ಲಿಕ್ಕೆ ಯೋಗ್ಯನಾದವನಲ್ಲ. ನಾನು ಧರ್ಮತಃ ಏವ ಪಾಂಡೋ ಪುತ್ರ ಅಸ್ಮಿ, ನಾನು ಪಾಂಡುವಿನ ಮಗ ಅಂತ ನನಗೆ ಗೊತ್ತಿದೆ. ಸರ್ವಂಚ ಜಾನಾಮಿ, ನನ್ನ ತಾಯಿಯ ಬಗ್ಗೆಗೂ ಗೊತ್ತು, ತಂದೆಯ ಬಗ್ಗೆಗೂ ಗೊತ್ತು. ನಿಶ್ಚಯ ಧರ್ಮಶಾಸ್ತ್ರಾಣಾಂ ಯಥಾ ತ್ವಂ ಕೃಷ್ಣ ಮನ್ಯಸೆ, ಮತ್ತದು ನೀನು ಕೇವಲ ನನ್ನನ್ನು ಈಗ ಪುಸಲಾಯಿಸ್ಲಿಕ್ಕೆ ನೀನು ಧರ್ಮದ ಮಗ, ನೀನು ಅಧರ್ಮಿಷ್ಠ ಅಲ್ಲ. ಕೆಲವರಿಗೆ ಏನೋ ಒಂದು ಅಧರ್ಮ ಮಾಡಿದ್ರೆ ಅದನ್ನು ತಲೆಯಿಂದ ಹೊರಗಾಕೋದೇ ಕಷ್ಟ. ನಾನೇನೋ ಅಧರ್ಮ ಮಾಡಿಬಿಟ್ಟೆ, ನನ್ನಿಂದ ಅಧರ್ಮ ಆಗೋಯ್ತು ಅಂತಾನೇ ಇಡೀ ಜೀವನ ನೀವೆಲ್ಲ ಬಿಡಿಸಿ ಹೇಳಿದ್ಮೇಲೆ ಕೊನೆಗೆ ಏನೇ ಹೇಳಿ ಆದ್ರೂ ಅಧರ್ಮ ಅನ್ನೋ ವಿಷಯದಲ್ಲಿ ನನಗೆ ಯಾಕೋ ಮನಸ್ಸು ಕನ್ವಿನ್ಸ್ ಆಗ್ಲಿಲ್ಲ ಅಂತ ಕೂತು ಬಿಡ್ತಾರೆ. ಅದು ಧರ್ಮರಾಜ ಮುಂದೆ ಯುದ್ಧ ಮುಗಿದ ಮೇಲೆ ಎಲ್ರು ಬಿಡಿಸಿ ಹೇಳಿದ್ರು, ಇಲ್ಲ ಸರಿ ಇಲ್ಲ, ನಾವು ಹಾಗೆ ರಕ್ತಪಾತ ಮಾಡಿದ ಸಿಂಹಾಸನದಲ್ಲಿ ಕೂತು ರಾಜ್ಯವಾಳುವುದು ಯಾಕೋ ನನಗೆ ಮನಸ್ಸಿಗೆ ಸಮಾಧಾನ ಇಲ್ಲ. ನೀನ್ ನನಗೆ ಅತ್ಯಂತ ಶ್ರೇಯಸ್ಸನ್ನು ಬಯಸೋ ನನ್ನ ಕಾರಣಕ್ಕೋಸ್ಕರ ನಾನು ಮಾಡಿದ್ದೆಲ್ಲ ಸರಿ ಅಂತ ನನ್ನನ್ನು ಸುಮ್ಮನೆ ಊದಿ ಅಟ್ಟಕ್ಕೇರಿಸ್ತಾ ಇದ್ದಿ, ನನಗ್ ಸಮಾಧಾನ ಇಲ್ಲ ಅಂತ. ಯಾರು? ಅರ್ಜುನ ಹೇಳ್ತಾನೆ, ಭೀಮ ಹೇಳ್ತಾನೆ, ಧೌಮ್ಯರು ಹೇಳ್ತಾರೆ, ಕೃಷ್ಣನೇ ಹೇಳ್ತಾನೆ. ಕೃಷ್ಣ ಹೇಳಿದ್ರು ಅವನಿಗೆ ತಲೆಗೆ ಹೋಗಲ್ಲ. ತನಗೆ ಕೃಷ್ಣನಿಗೆ ಇದಕ್ಕೆ ಅರಿಬೇಕಾದ ಮಧ್ಯೆ ಬೇರೆ ಇದೆ ಅಂತ ಗೊತ್ತಾಗಿ ಆ ನಂತರ ಆ ಹಿನ್ನೆಲೆಯಲ್ಲಿ ಅವನನ್ನ ತಿದ್ದಬೇಕು ಅಂತಾನೆ ಭೀಷ್ಮಾಚಾರ್ಯರ ಹತ್ರ ಕರ್ಕೊಂಡು ಹೋಗಿ ಅಲ್ಲಿ ಉಪದೇಶ ಕೊಡಿಸ್ತಾನೆ. ಆಗ ಉಫ್ಫ ಅಂತಾನೆ, ಸ್ವಲ್ಪ ಮನಸ್ಸಿಗೆ ಇಲ್ಲ, ಬೈತಾನೆ ಭೀಷ್ಮ, ಏನ್ ಮಾತಾಡ್ತಿದ್ದೀನಿ, ಕೃಷ್ಣ ಹೇಳಿದ ಮೇಲೂ ಡೌಟ್ ಪಡ್ತೀಯಾ? ಅವನು ಹೇಳಿದ್ರೆ ಯಾವತ್ತೂ ಅವನು ನಿನ್ಗೊಂದು ತಕ್ಕ ಹಾಗೆ ಮಾತು ಇನ್ನೊಬ್ರಿಗೊಂದೊಂದು ತಕ್ಕ ಹಾಗೆ ಮಾತಾಡೋನಲ್ಲ. ಅದನ್ನ ಕರ್ಣನೂ ಬಲ್ಲ. ಕರ್ಣ ಏನ್ ಮಾತಾಡ್ತಿದ್ದ, ನೀನ್ ಏನ್ ಹೇಳ್ತಿದ್ಯೋ ಅದ್ ನೀನ್ ನಡೆಸ್ತೀನಿ, ನನ್ಗೆ ಧೈರ್ಯ ಇದೆ. ನನಗೆ ಅದರಲ್ಲಿ ನೀನು ಈಗ ಕೆಲಸಕ್ಕೆ ತಕ್ಕಂತೆ ಏನೋ ಒಂದೆರಡು ಡೈಲಾಗ್ ಹೊಡೆದು ನಾಳೆ ಅದು ಕೆಲವೊಂದ್ಸರ್ತಿ ಹೇಳ್ಬೇಕಾಗತ್ತೆ, ಅವ್ರು ನಮ್ ಕಡೆಗೆ ಬರ್ಬೇಕಲ್ಲ, ಅದಕ್ಕೆ ಹೇಳ್ದೆ ಅಂತ ನೀನ್ ಹೇಳೋನಲ್ಲ, ನನಗೆ ಗೊತ್ತು. ಆದ್ರೆ ಏನಾಯ್ತು ಆ ಹಿಂದಿನ ಘಟನೆ ಅದು ನನಗೆ ಗೊತ್ತಿದೆ. ಕನ್ಯಾ ಗರ್ಭೆ ಸಮಾಧತ್ತ ಭಾಸ್ಕರಾನ್ ಮಾಂ ಜನಾರ್ದನ ಆದಿತ್ಯ ವಚನಾಚೈವ ಜಾತಂ ಮಾಂ ಸಾ ವ್ಯಸರ್ಜಯತ್. ದುರ್ವಾಸರ ಸೇವೆಯನ್ನ ಮಾಡಿ ಪಡೆದ ಮಂತ್ರದ ಫಲ ಏನು ಅನ್ನುವ ಕುತೂಹಲಕ್ಕಾಗಿ ಎಳೆಯ ಹುಡುಗಿ ಮೈಮರೆತು ಜಪಿಸಿದ ಮಂತ್ರಕ್ಕೆ ಆದಿತ್ಯ ಎದುರಾದ. ಗರ್ಭವನ್ನ ಅವನು ಕೊಟ್ಟೇ ಹೋಗುದು ನನ್ನ ಕರ್ತವ್ಯ ಅದು ಅಂದ. ಮಂತ್ರಕ್ಕೆ ನೀನು ಅವಮಾನ ಮಾಡಿದ್ರೆ ಮತ್ತೆ ನಿನ್ನ ಜೀವನದಲ್ಲಿ ಏನಾಗುತ್ತೆ ಅಂತ ಹೇಳ್ಬೇಡ. ಫಸ್ಟ್ ಹೇಳುದವನು ಇದನ್ನ ಮಂತ್ರ ಉಪದೇಶ ಯಾರು ಮಾಡಿದಾನೆ ಅವನು ಎಗರಿ ಬೀಳ್ತಾನೆ. ನಾವು ಅದರಿಂದಾಗಿ ಯಾರ ಬಳಿಯಾದ್ರೂ ಮಂತ್ರೋಪದೇಶ ಪಡೆದ ಮೇಲೆ ಅದನ್ನು ಜಪಿಸದೇ ಇದ್ರೆ ಅದರ ಮೊದಲ ಎಫೆಕ್ಟ್ ಯಾರ ಜಪಕ್ಕೆ ನಮಗೆ ಉಪದೇಶ ಕೊಟ್ಟನೋ ಅವನಿಗೆ. ಅದಕ್ಕೋಸ್ಕರನೇ ಕೆಲವೊಮ್ಮೆ ಹೆದರುದು ಅಥವಾ ದಿನ ನೋಡುದು, ಕಾಲ ಸರಿ ಇದೆಯಾ ಅಂತ ಗಮನಿಸುವುದು. ಯಾಕೆ ಹೆದರ್ತಾರೆ ಅಂದ್ರೆ ಉಪದೇಶ ಮಾಡ್ಲಿಕ್ಕೆ ಎಲ್ರಿಗೆ ಡಮ್ ಅಂತ. ವ್ಯಕ್ತಿ ಒಳ್ಳೆಯವನಿರ್ಬೋದು, ಕಾಲ ಸರಿ ಇರ್ಲಿಲ್ಲ ಅಂದ್ರೆ ಅದು ಉಲ್ಟ ಹೊಡಿಯುತ್ತೆ. ವ್ಯಕ್ತಿ ಒಳ್ಳೆಯವನಿರ್ಬೋದು, ಅವನ ಉದ್ದೇಶ ತಪ್ಪಿದ್ರೂ ಹಾಳಾಗುತ್ತೆ. ವ್ಯಕ್ತಿ ಒಳ್ಳೆ ಇರ್ಬೋದು, ಉಪದೇಶಕನಿಗೆ ಸರಿಗೆ ಗೊತ್ತಿಲ್ಲ ಅಂತಂದ್ರೆ ಅದು ಉಲ್ಟ ಹೊಡಿಯುತ್ತೆ. ಅದನ್ನಾಗಿ ಎಲ್ಲವನ್ನು ಗಮನಿಸಿ ಆ ಹಿನ್ನೆಲೆಯನ್ನ ಅದರ ವ್ಯವಸ್ಥೆಗೆ ಅದು ಮುಂದುವರಿಯುತ್ತೆ ಅಂತ ನಿಶ್ಚಯ ಆದಾಗ ಅವನಿಗೆ ಕೊಡಬೇಕು ಅಂತಿರುದು. ಹಾಗಾಗಿ ಆ ದುರ್ವಾಸರೇ ನಿನಗೆ ಕೊಟ್ಟ ಮಂತ್ರಕ್ಕೆ ಕೆಟ್ಟ ಫಲವನ್ನು ಉಣ್ತಾರೆ ಅಂತ ಹೇಳಿದಾಗ ಅವಳು ಹೆದರ್ತಾಳೆ. ನಾನು ಅಷ್ಟು ಸೇವೆ ಮಾಡಿ ಅವರನ್ನ ಒಂದು ದಿವಸವೂ ಬೇಸರ ಆಗದಂತೆ ನಡ್ಕೊಂಡವಳು ಈಗ ನಾನು ಹೀಗೊಂದು ಮಾಡಿ ಸುಮಾರು ಕಾರಣ ಹೇಳ್ತಾನೆ. ನದೇವ ತೋಷಣ ಮೃತ, ದೇವತೆಗಳಿಗೆ ಪ್ರಾರ್ಥನೆ ಮಾಡಿದ್ದು ಯಾವತ್ತೂ ವ್ಯರ್ಥವಾಗುವುದಿಲ್ಲ. ನಾನು ಬಂದ ಮೇಲೆ ಅದು ನನ್ನ ಕಾರ್ಯಭಾರ ಆಗ್ಲೇಬೇಕು. ಇಲ್ಲ ನೀನು ಮಂತ್ರವನ್ನು ಅವಮಾನಿಸಿದ ಹಾಗೆ, ಮಂತ್ರದ ದ್ರಷ್ಟರನ್ನು ಅವಮಾನಿಸಿದ ಹಾಗೆ, ಮಂತ್ರದ ಉಪದೇಶಕನನ್ನು ಅವಮಾನಿಸಿದ ಹಾಗೆ. ಅದರಿಂದಾಗಿ ನೀನು ಇದರ ಬಗ್ಗೆ ಎಚ್ಚರ ಇರಬೇಕು ಅಂತ ಹೇಳಿದ ಮೇಲೆ ಅವಳು ಒಪ್ಪಿಕೊಂಡು ಸ್ಪರ್ಶದಿಂದ ಪಡೆದ ಮಗುವನ್ನ ಆದಿತ್ಯ ವಚನಾತ್. ಕೊನೆಗೆ ಅವಳು ಹೇಳ್ತಾಳೆ, ನಾನು ನನ್ನ ತಂದೆ ತಾಯಿಗಳನ್ನ ಹೇಗೆ ಎದುರಿಸ್ಲಿ, ಈ ಮಗುವನ್ನ ನಿತ್ಯ ಹಿಡ್ಕೊಂಡು ಸಮಾಜ ನನ್ನನ್ನ ಹೇಗೆ ಕಾಣುತ್ತೆ ನೋಡು.
ಪಡೆದ ಮೇಲೆ ನೀನು ಯಥಾ ಪ್ರಕಾರ ಮೊದಲು ನೀನು ಹೇಗೆ ನಿನ್ನ ಈ ಅವಸ್ಥೆಯಲ್ಲಿದೆಯೋ ಅದೇ ಅವಸ್ಥೆಯನ್ನು ಮತ್ತೆ ಪಡೀತಿ. ಆದ್ರೆ ಈ ಮಗುವಿಗೆ ಕ್ಷೇಮವಾಗುವಂತಹ ರೀತಿಯಲ್ಲಿ ಅದರ ವ್ಯವಸ್ಥೆ ನಾನು ನೋಡ್ತೇನೆ, ಅದಕ್ಕೆ ಬೇಕಿರುವಂತಹದ್ದು ನಾನು ಮಾಡಿದೆ. ನೀನು ಎಲ್ಲಿ ಬೇಕೋ ಅಲ್ಲಿ ವಿಸರ್ಜನೆ ಮಾಡೋಣ. ಯಾಕೆಂದ್ರೆ ಸೂರ್ಯನಿಗೆ ಅವನೇನು ಬಂದು ಕೈಯಲ್ಲಿ ಹಿಡಿದೇ ರಕ್ಷಣೆ ಮಾಡ್ಬೇಕು, ನೀವು ಅಲ್ಲಿಂದಲೇ ಕಿರಣಗಳಿಂದಲೇ ಬೇಕಾದಂತೆ ಅದನ್ನ ರಕ್ಷಿಸುವ ಸಾಮರ್ಥ್ಯ ಇದೆ. ಅಂದಾಗಿ ಆದಿತ್ಯ ವಚನಾತ್, ಆದಿತ್ಯ ಹೇಳಿದ ಮಾತಿನಂತೆ ಕುಂತಿ ನನ್ನನ್ನ ತ್ಯಜಿಸಿ ಬಿಟ್ಲು. ಸೋಸ್ಮಿ ಕೃಷ್ಣ ತಥಾ ಜಾತಃ, ನೀನು ಭಾರಿ ಪಾಂಡುವಿಗೆ ಮಗನಾಗಿ ಜಾತಃ ಅಂತ ಹೇಳಿದಲ್ಲ, ನಾನು ಜಾತ ಹೇಗೆ ಅಂತ ನಾನು ಪೂರ್ತಿ ಹೇಳ್ತೇನೆ. ಅವನು ಪೂರ್ತಿ ಹೇಳಿರ್ಲಿಲ್ಲ ಕೃಷ್ಣ ನೀನು ಕುಂತಿಗೆ ಹುಟ್ಟಿದವನು ಕಾನೀನ ಅಂತ ಆ ಶಬ್ದ ಮಾತ್ರ ಬಳಸಿದ. ಆದ್ರೆ ಮಾತಾಚೈವ ವಿಸರ್ಜಯತ್, ತಾಯಿಯೇ ತನ್ನ ಕೈಯಾರೆ ನನ್ನನ್ನ ಚೆಲ್ಲಿದ್ದಾಳೆ, ಬಿಟ್ಟುಬಿಟ್ಟಿದ್ದಾಳೆ. ಕುಂತ್ಯಾ ತ್ವಹಂ ಅಪಾಕೀರ್ಣ ಯಥಾ ನ ಕುಶಲಂ ತಥಾ, ಯಾವ ಮಗು ತನ್ನ ತಾಯಿಯ ಕೈಯಿಂದ ಹೀಗೆ ವಿಸರ್ಜನೆಗೊಳ್ಳಿಕ್ಕೆ ಇಷ್ಟಪಡಲ್ಲ. ಯಾಕೆಂದ್ರೆ ಯಾವ ತಾಯಿಯ ನೆತ್ತರು ಈ ದೇಹದಲ್ಲಿ ಹರಿತಾ ಇರುತ್ತೋ ಅದರ ಸಂಪರ್ಕಕ್ಕಾಗಿ ಅದು ಹಾತೊರಿತಾ ಇರುತ್ತೆ. ಆ ತಾಯಿಯಿಂದ ನಾನು ದೂರವಾಗ್ಬಿಟ್ಟೆ. ಕುಂತ್ಯ ಅಹಂ ಅಪಾಕೀರ್ಣ, ಕರುಣೆ ಇಲ್ಲದೆ ದೂರಕ್ಕೆ ತಳ್ಳಲ್ಪಟ್ಟೆ. ಇದು ಕುಶಲ ಅಲ್ಲ, ಕ್ಷೇಮ ಅಲ್ಲ ಇದು ನನಗೆ. ಸೂತೋ ಹಿಮಾಮಧಿರತಃ ದೃಷ್ಟ್ವೈವಾಭ್ಯ ಅಭ್ಯಾನಯದ್ ಗೃಹಾನ್, ಸೀದಾ ಗಂಗೆಯ ಪ್ರವಾಹದಲ್ಲಿ ತೇಲಿ ಬರ್ತಾ ಇದ್ದಂತಹ ಪೆಟ್ಟಿಗೆಯನ್ನು ನೋಡಿದ ಅಧಿರಥ ಎನ್ನುವ ಸೂತ ತೆರೆದು ನೋಡಿದಾಗ ಇದ್ದ ಪುಟ್ಟ ಕಣ್ಣು ಕೈಕಾಲು ಬಾಯಿಗಳಿದ್ದ ನನ್ನನ್ನ ನೋಡಿ ಇಷ್ಟಪಟ್ಟು ಮನೆಗೆ ಕರೆ ತಂದ. ರಾಧಾಯಾಶ್ಚೈವ ಮಾಂ ಪ್ರಾದಾತ್, ಮಕ್ಕಳಿರ್ಲಿಲ್ಲ ಅವರಿಗೆ, ದೇವರು ಕೊಟ್ಟ ಮಗು. ಬಹಳ ಪ್ರೀತಿಯಿಂದ ಅವಳು ಅದನ್ನ ಎದೆಗೆ ಅಪ್ಪಿಕೊಂಡು ಸೌಹಾರ್ದಾತ್ ಮಧುಸೂದನ, ಅವಳು ತೋರಿಸಿದ ಪ್ರೀತಿ ಬಹುಶಃ ಕುಂತಿಯು ತೋರಿಸ್ಲಿಕ್ಕೆ ಆಗ್ತಿರ್ಲಿಲ್ಲ, ಅಂತಹ ಪ್ರೀತಿಯನ್ನು ಕೊಟ್ಲು ಅವಳು. ಮತ್ ಸ್ನೇಹಾಚ್ಚೈವ ರಾಧಾಯಾಂ ಸದ್ಯ ಕ್ಷೀರಂ ಅವಾತರತ್. ಸಾಮಾನ್ಯವಾಗಿ ಲೋಕದ ನಿಯಮ ಏನು ಅಂದ್ರೆ, ಮಗು ಹೆತ್ತಾಗ ತಾಯಿಗೆ ಎದೆ ಹಾಲು ಉಕ್ಕತ್ತೆ. ಆದ್ರೆ ಅವಳ ತಾಯ್ತನ ಎಷ್ಟು ದೊಡ್ಡದು ಅಂದ್ರೆ, ನನ್ನನ್ನು ಅಪ್ಪಿಕೊಂಡು ತೋರಿಸಿದ ಪ್ರೀತಿಗೆ ಮರುಕ್ಷಣದಲ್ಲಿ ಅವಳ ಎದೆಯಲ್ಲಿ ಹಾಲು ಅವತರಿಸಿತು. ಇದು ಅವಳ ಮತ್ತು ನನ್ನ ನಡುವೆ ಇರಬೇಕಾದ ಬಂಧ ಯಾಕಷ್ಟು ಗಟ್ಟಿ ಅನ್ನೋದಕ್ಕೆ ಸಾಕ್ಷಿ. ಅವಳಿಗೆ ಅಷ್ಟು ಪ್ರೀತಿ ಇದ್ದದ್ರಿಂದ ಹಾಲು ಅವತರಿಸಿತು. ಹಾಗೆ ಕ್ಷೀರಂ ಅವಾತರತು ಸತ್ಯ, ನನ್ನನ್ನು ಅಪ್ಪಿಕೊಂಡ ಮರುಕ್ಷಣದಲ್ಲಿ ಆಕೆ ತಾಯಿ ಆಗಿಬಿಟ್ಲು, ನಾನು ಅವಳ ಮಗು ಆಗಿಬಿಟ್ಟೆ. ಸಾಮಿ ಮೂತ್ರಂ ಪುರೀಶಂಚ ಪ್ರತಿ ಜಗ್ರಾಹ ಮಾಧವ, ಆ ತಾಯಿ ನನ್ನ ಮಲಮೂತ್ರಗಳನ್ನು ಬಾಚಿದ್ದವಳು, ನನ್ನ ಎಲ್ಲ ಚಿಕ್ಕಂದಿನ ಎಳೆ ವಯಸ್ಸಿನ ಅಪೇಕ್ಷೆಗಳನ್ನು ಆಕಾಂಕ್ಷೆಗಳನ್ನು ಈಡೇರಿಸಿದವಳು ಅವಳು. ತಸ್ಯಾಹ ಪಿಂಡ ವ್ಯಪನಯಂ ಕುರಿಯಾದ ಅಸ್ಮದ್ವಿಧ ಕಥಂ. ಅಂತಹ ಪ್ರತಿ ಕ್ಷಣವೂ ನಮಗೆ ತಿಳಿದೋ ತಿಳಿಯದೆಯೋ ಎದೆಗಳನ್ನು ಒದ್ದು ಅವರನ್ನು ಜಾಡಿಸಿ ಏನೆಲ್ಲ ಮಾಡಿದ್ದೇವೆ, ಅಷ್ಟು ಮಾಡಿದ್ರೂ ಆ ತಾಯಿ ನಮ್ಮನ್ನು ಬೆಳೆಯೋ ತನಕ ಒಂದು ದಿವಸವೂ ಕೂಡ ತನಗೆ ವೇದನೆ ಅಂತ ನಮಗೆ ಎದುರೇಟು ಹೊಡೆದವಳಲ್ಲ. ಅಂತಹ ತಾಯಿಯ ಜೀವನದ ಕೊನೆಯಲ್ಲಿ ಮಗನಾಗಿ ನಾನು ಪಿಂಡ ಇಡಬೇಕಾದದ್ದನ್ನ ಈಗ ಹೇಗೆ ಅಸ್ಮದ್ವಿಧ, ನನ್ನಂಥವನು ಹೇಗೆ ಅದನ್ನು ತ್ಯಾಗ ಮಾಡ್ಲಿಕ್ಕೆ ಸಾಧ್ಯ? ಈಗ ಕುಂತಿಯ ಮಗ ಅಂತ ಒಪ್ಪಿಕೊಂಡ್ರೆ ಪೂರ್ತಿ ಇಲ್ಲಿಗೆ ಬಂದು ಎಲ್ರು ಅವರು ಗೋತ್ರ ಎಲ್ಲ ಈ ಕಡೆ ನಮ್ಗೆ ಸಂಬಂಧಪಟ್ಟಂತೆ ಚೇಂಜ್ ಮಾಡ್ಕೊಂಡ್ಬಿಟ್ರೆ ನನಗೆ ಆ ಸಂಬಂಧ ಕಡಿದು ಹೋಗುತ್ತೆ. ನಾನು ಆ ಪಿಂಡ ಪ್ರದಾನದ ಕರ್ತವ್ಯವನ್ನು ಹೇಗೆ ಬಿಡುವುದು ಕೃಷ್ಣ? ಅವಳ ಋಣವನ್ನು ನಾನು ತೀರಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರಿಂದಾಗಿ ಧರ್ಮವಿದ್ ಧರ್ಮಶಾಸ್ತ್ರಾಣಾಂ ಶ್ರವಣೆ ಸತತಂ ರತಃ. ನಾನು ಈ ಮಾತನ್ನು ಸುಮ್ಮನೆ ಹೇಳ್ತಾ ಇಲ್ಲ, ಧರ್ಮವನ್ನ ತಿಳಿದೇ ಧರ್ಮಶಾಸ್ತ್ರದ ಮಾತುಗಳಿಗೆ ಅನುಗುಣವಾಗಿಯೇ ಈ ಮಾತನ್ನು ಹೇಳ್ತಾ ಇದ್ದೇನೆ. ಬಿಟ್ಟು ಬರುವುದು ಸುಲಭದ ಮಾತಲ್ಲ, ಬಿಡಬಾರದು ಅನ್ನೋ ವಿಷಯವನ್ನ ನಾನು ಅರ್ಥ ಮಾಡ್ಕೊಂಡೇ ಹೇಳ್ತಾ ಇದ್ದೇನೆ. ತಥಾ ಮಾಮ ವಿಜಾನಾತಿ ಸೂತಶ್ಚ ಅಧಿರತ ಸುತಂ ಪಿತರಂ ಚಾಭಿಜಾನಾಮಿ ತಮಹಂ ಸೌಹೃದಾತ್ ಸದಾ. ನನ್ನನ್ನ ತನ್ನ ಮಗ ಅಂತ ಅಧಿರಥ ಪ್ರೀತಿಸ್ತಾನೆ. ಒಂದು ದಿವಸ ಅವನು ಯಾರದೋ ಸಿಕ್ಕಿದ ಮಗುವನ್ನ ನಾನು ಬೆಳೆಸ್ಬಿಟ್ಟೆ ಅಂತ ನನ್ನ ಹತ್ರ ಯಾವತ್ತೂ ಅವ್ರು ಆಡೇ ಇಲ್ಲ. ಅವರಾಗಿ ನನ್ನ ಹತ್ರ ಏನೂ ಹೇಳಲಿಲ್ಲ. ನಮ್ಮ ಮಗು ನಮ್ಮ ಮಗು ನಮ್ಮ ಮಗು ಅಂತಾನೆ ಮಾತಾಡ್ತಾರೆ. ಅದು ನಾನು ಇದ್ದಾಗ ಅಲ್ಲ, ನಾನು ಇಲ್ದೇ ಇದ್ದಾಗ್ಲೂ ನನ್ನ ಕಿವಿಗೆ ಅದೂ ಸಂಗತಿ ಬಿದ್ದಿದೆ ಅವ್ರು ಹೇಗೆ ಮಾತಾಡ್ತಾರೆ ಅಂತ. ಪಿತರಂಚ ಅಭಿಜಾನ, ನಾನು ತಂದೆ ಅಂತ ಅಧಿರಥನನ್ನು ಸ್ವೀಕರಿಸಿ ಆಗಿದೆ. ತಮಹಂ ಸೌಹೃದಾತ್ ಸದಾ. ಆದ್ರಿಂದಾಗಿ ಅವನನ್ನು ಬಿಟ್ಟು
ಅವನಿಗಿಂತ ಹೊರಗೆ ಬರ್ಲಿಕ್ಕೆ, ಅವನನ್ನು ಬಿಟ್ಟು ಹೊರಗೆ ಬರ್ಲಿಕ್ಕೆ ನನ್ನ ಹತ್ರ ಸಾಧ್ಯ ಇಲ್ಲ. ಸಹಿಮೇ ಜಾತ ಕರ್ಮಾಧಿಕಾರಯಾಮಾಸ ಮಾಧವ, ನನಗೆ ಜಾತಕರ್ಮ ಋತ್ವಿಜರಿಂದ ಕರೆಸಿ ಬೇಕಿರುವಂತಹ ಎಲ್ಲಾ ಕರ್ತವ್ಯಗಳನ್ನು ಮಾಡಿದ್ದು ಸ್ವತಃ ಅಧಿರತನೆ. ಶಾಸ್ತ್ರ ದೃಷ್ಟೇನ ವಿಧಿರಾ ಪುತ್ರ ಪ್ರೀತ್ಯ ಜನಾರ್ದನ, ಶಾಸ್ತ್ರದಲ್ಲಿ ಹೇಳಿದ ಯಾವ ವಿಧಿಗಳನ್ನು ನನಗೆ ಮಾಡುವಾಗ ಯಾವ್ದು ಸಿಕ್ಕಿದ್ನು ಇದೆ, ಹೆಂಗ್ ಬೆಳೆದ್ರಾಯ್ತು, ಮನೇಲಿ ಊಟ ಮಾಡಿ ತಿಂಡಿ ಬೆಳೆದ್ರಾಯ್ತು, ಹಾಗೆ ಮಾಡ್ಲಿಲ್ಲ. ತನ್ನದೇ ದೇಹದಿಂದ ರಕ್ತ ಮಾಂಸವನ್ನ ಹಂಚಿಕೊಂಡ ಮಗುವಿಗೆ ಎಷ್ಟು ಪ್ರೀತಿ ಪ್ರೇಮಗಳನ್ನ ತೋರಿಸಿ ಶಾಸ್ತ್ರೋಕ್ತವಾದ ಸಂಸ್ಕಾರಗಳನ್ನು ಮಾಡಬೇಕು ಅಷ್ಟನ್ನೂ ನಮ್ಮ ತಂದೆ ಪುತ್ರ ಪ್ರೀತ್ಯ, ನಾನೇ ಅವರ ಜೀವದ ತುಣುಕು ಅನ್ನುವ ಹಾಗೆ ನನ್ನನ್ನ ರಕ್ಷಿಸಿದ್ದಾರೆ. ನಾಮ ವೈ ವಸುಷೇಣೇತಿ ಕಾರಯಾಮಾಸ ವೈ ದ್ವಿಜೈಹಿ, ನಾನು ಬುಟ್ಟಿಯಲ್ಲಿ ಅವರಿಗೆ ಸಿಕ್ಕಿದಾಗ ಬೇಕಾದಷ್ಟು ಅದರಲ್ಲಿ ಬೆಲೆ ಬಾಳುವ ಸೊತ್ತುಗಳನ್ನೆಲ್ಲ ತಾಯಿ ಇಟ್ಟಿದ್ಲು. ಪಡೆದವನಿಗೆ ಕಷ್ಟ ಆಗಬಾರದು ನನ್ನ ಮಗು ಅಂತ ಇಟ್ಟಿದ್ಲು. ಅದು ಒಂದು ಕಾರಣವಾಯಿತು. ಜೊತೆಗೆ ಸರಿಯಾಗಿ ನಾಮ ನಕ್ಷತ್ರಗಳನ್ನೆಲ್ಲ ಗಮನಿಸಿ ದ್ವಿಜರು ಕೂಡ ವಸುಷೇಣ ಅಂತಾನೆ ಹೆಸರಿಟ್ರು. ವಸು ಅಂದ್ರೆ ಸಂಪತ್ತು, ಸೇನ ಅಂದ್ರೆ ಜೊತೆಗಿಟ್ಟುಕೊಂಡು ಹುಟ್ಟಿದವನು ಅಂತ, ಒಟ್ಟಿಗೆ ಬಂದವನು ಅಂತ. ಇನದಿಂದ ವಸುವಿಗೆ ಸೇನನಾಗಿ ಬಂದವ, ಒಡೆಯನಾಗಿ ಬಂದವ. ಆದ್ರಿಂದಾಗಿ ಋತ್ವಿಜರೇ ನನಗೆ ವಸುಷೇಣ ಅಂತ ಹೆಸರಿಟ್ರು. ಕರ್ಣ ಅಂತ ಅನ್ನೋದು ಅವನಿಗೆ ನಿಕ್ ನೇಮ್. ಅವನ ಕಿವಿ ತುಂಬಾ ಚಂದ ಇತ್ತು, ಎಲ್ಲ ಕಿವಿ ಹಿಂಡ್ತಾ ಇದ್ರು ಅನ್ಸುತ್ತೆ ಅವನಿಗೆ. ಅದು ಒಂದು ಕರ್ಣವೇ ಚಂದ ಇತ್ತು. ಕುಂಡಲದಿಂದ ಚಂದ ಆಗುದು ಅದು ಆಮೇಲೆ, ಆದ್ರೆ ಹುಟ್ಟುವಾಗ್ಲೇ ಇತ್ತು. ಆ ಕರ್ಣ ಕುಂಡಲವು ಕೂಡ ಹುಟ್ಟುವಾಗ್ಲೇ ಇದ್ದದ್ದು, ಅದು ಜನ್ಮತಃ ಪ್ರಾಪ್ತ. ಅದು ಹೆಂಗ್ ಗೊತ್ತಿತ್ತು? ಯಾವುದು? ಹೇಗೋ ಗೊತ್ತಾಗಿದೆ ಎಲ್ಲ. ಇಲ್ಲ, ಇಲ್ಲಿ ಹೇಳಿದಲ್ಲ ನಂಗೆ ಗೊತ್ತು ಅಂತ ಹೇಳ್ತಾನಲ್ಲ. ಇಲ್ಲ, ಮಹಾಭಾರತದಲ್ಲಿ ಹಾಗಿಲ್ಲ, ಅದು ನನಗೆ ಗೊತ್ತಿದೆ ಅಂತಾನೆ ಹೇಳ್ತಾನೆ. ಗೊತ್ತಿಲ್ಲ ನೋಡಿ, ಕೆಲವೆಲ್ಲ ಯಾವುದೋ ಒಂದು ಕಾಲಕ್ಕೆ ತಾನಾಗಿ ರಿವೀಲ್ ಆಗುತ್ತೆ. ಯಾಕಂದ್ರೆ ಈಗ ಸುಮಾರು ಒಂದು ಅವನು ವಸ್ತುತಃ ಅರ್ಜುನನ್ ಯುಧಿಷ್ಠಿರನಿಗಿಂತ ಹಿರಿಯ. ಅಂದ್ರೆ ಯುಧಿಷ್ಠಿರನಿಗೆ ಈಗ 72 ವಯಸ್ಸು ಈ ಯುದ್ಧ ಕಾಲದಲ್ಲಿ. ಅಂದ್ರೆ ಇವನಿಗೆ ಇನ್ನೂ ಒಂದು 10 ವರ್ಷ ಮೊದಲೇ ಹುಟ್ಟಿರ್ತಾನೆ. ಒಂದು 82 ಸಹಸ್ರಚಂದ್ರ ದರ್ಶನ ಮಾಡುವಷ್ಟು ದೊಡ್ಡವನು. ಅದರಿಂದಾಗಿ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು ಅಥವಾ ಇನ್ಯಾರೋ ಅವ್ರವ್ರು ಮಾತಾಡಿಕೊಳ್ಳುವ ವಿಷಯದಲ್ಲೂ ಹೇಗೋ ಗೊತ್ತಾಗಿದೆ. ಅದು ಹೇಗೆ ಗೊತ್ತಾಗಿದೆ ಅಂತ ಇಲ್ಲಿ ಅದರ ವಿವರಣೆ ಇಲ್ಲ. ಆದ್ರೆ ಅವನು ಹೇಳ್ತಾನೆ, ನನಗೆಲ್ಲ ಗೊತ್ತಿದೆ. ಭಾರ್ಯಾಶ್ಚೋಢ ಮಮ ಪ್ರಾಪ್ತೆ ಯೌವನೆ ತತ್ಪರಿಗ್ರಹಾತ್, ಬೆಳೆದು ದೊಡ್ಡವನಾದೆ, ಸಂಸ್ಕಾರಗಳ ವ್ಯಾಧಿಯಲ್ಲಿ ನನಗೆ ವಿವಾಹವೂ ಆಯಿತು. ನನ್ನನ್ನು ಕೈ ಹಿಡಿದವಳು ನನ್ನನ್ನ ಅನನ್ಯವಾಗಿ ಪ್ರೀತಿಸಿದ್ದಾಳೆ. ತಾಸು ಪುತ್ರಾಹ, ಅವಳಲ್ಲಿ ನಾನು ಮಕ್ಕಳನ್ನು ಪಡೆದಿದ್ದೇನೆ. ಪೌತ್ರಾಶ್ಚ, ಮೊಮ್ಮಕ್ಕಳು ಆಗಿವೆ. ಪೌತ್ರಾಶ್ಚ ಮಮ ಜಾತ ಜನಾರ್ದನ ತಾಸು ಮೇ ಹೃದಯಂ ಕೃಷ್ಣ ಸಂಜಾತಂ ಕಾಮಬಂಧನಂ. ಈ ಎಲ್ಲರ ಮೇಲೆ ನನಗೆ ಅವಿನಾಭಾವವಾದ ಸಂಬಂಧ ಇದೆ. ಅದು ಪ್ರಾಕೃತಿಕ ಸಂಬಂಧ, ನಾನೇನು ಹುಡುಕಿ ಹೋಗಿ ಮಾಡಿ ಪ್ರೀತಿ ಮಾಡಿದ್ದಲ್ಲ. ಅದು ತನ್ನಿಂದ ತಾನೇ ದೈವಿಕವಾಗಿ ಪ್ರಕೃತಿ ಸಹಜವಾಗಿ ಸಿಕ್ಕಿದಂತಹ ಪ್ರೀತಿ. ಅದು ಅಂತಹ ಬಂಧನದಲ್ಲಿದ್ದೇನೆ. ನ ಪೃಥಿವ್ಯಾ ಸಕಲಯ ನ ಸುವರ್ಣಾಕ್ಷ ರಾಶಿಭಿ ಹರ್ಷಾದ್ ಭಯಾದ್ವಾ ಗೋವಿಂದ ಮಿಥ್ಯಾ ಕರ್ತುಂ ತಮುತ್ಸಹೆ. ನೀನ್ ನನಗೆ ಕೋಟಿ ಕೋಟಿ ಸಂಖ್ಯೆಯ ಬಂಗಾರವನ್ನ ಕೊಡು, ಸಕಲ ಭೂಮಿಯಲ್ಲಿ ಸೇರಿದ ಎಲ್ಲಾ ಭೂಭಾಗಗಳನ್ನು ನನ್ನ ಹೆಸರಿಗೆ ಬರೆದಿಡು. ನಾವಾದ್ರೆ ಆಯ್ತಾ ಇಷ್ಟು ಕೊಡ್ತೀರಾ, ಅದು ಮಧ್ಯದ ದೊಡ್ಡ ದೊಡ್ಡ ಕಂಪನಿಗಳಿರುವ ಜಾಗದಲ್ಲಿ ಅದನ್ನೇ ಕೊಡಿ ನಮಗೆ, ಬೇರೆ ಯಾವ್ದು ಕೊಡದೆ ಎದುರು ತೊಂದ್ರೆ ಇಲ್ಲ. ಕಂಪನಿ ರಿಜಿಸ್ಟರ್ ಸಮೇತ ನಮ್ಮ ಹೆಸರಿಗೆ ಮಾಡಿಸಿ, ಉಳಿದಿದ್ದೆಲ್ಲ ಏನು ಬೇಕಾಗಿಲ್ಲ ಅಂತ ನಾವು ಬಾಕಿ ಉದಾರ ಅವರನ್ನೇ ಬಿಟ್ಕೊಡ್ತಿದ್ವಿ. ಆದ್ರೆ ಕರ್ಣ ಹೇಳ್ತಾನೆ, ಬಹಳ ಏನೋ ನನಗೆ ಹೊಸ ವಿಷಯ ಗೊತ್ತಾಯಿತು ಅಂತ ಸಂತೋಷ ಪಡುವುದಾಗ್ಲಿ ನಾನು ಮಾಡ್ತಿಲ್ಲ. ಮತ್ತೆ ಮಾತು, ನನಗೀಗ ನೀನು ಹೇಳಿದ್ರಿಂದ ಒಂದು ಅದ್ಭುತ ವಿಷಯ ಗೊತ್ತಾಯ್ತು ಅಂತ ನನ್ಗೆ ಹರ್ಷವೂ ಇಲ್ಲ. ಅಥವಾ ನೀನೇನೋ ಧಮಕಿ ಕೊಡ್ತಾ ಇದ್ದಿ, ನೋಡು ನೀನೆ ಈಗ ಬಂದ್ರೆ ರಾಜ ಆಗ್ತಿ, ಇಲ್ಲ ಅಂದ್ರೆ ದಿನಕ್ಕೆ ರಾಜ, ಅಲ್ಲೇ ಮುಗಿದೋಗ್ತೀನಿ ನಿನ್ ಕತೆ ಅಂತ ನನ್ನನ್ನು ಹೆದರಿಸಿದ್ರು ನಾನೇನು ಭಯಕ್ಕೂ ಕೂಡ ಈ ಬಂಧಗಳನ್ನೆಲ್ಲ ಬಿಟ್ಟು ಬರುವನಲ್ಲ. ಭಯವಾಗಲಿ ಪ್ರೀತಿಯಾಗಲಿ ಹರ್ಷ ಇರಲಿ ಯಾವುದರಿಂದಲೂ ಕೂಡ ಮಿಥ್ಯಾಕರ್ತುಂ ನೋತ್ಸಹೆ, ನಾನು ಆ ಸಂಬಂಧಗಳನ್ನೆಲ್ಲ ಬಿಟ್ಟು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಧೃತರಾಷ್ಟ್ರಸ್ಯ ಕುಲೇ ಕೃಷ್ಣ ದುರ್ಯೋಧನ ಸಮಾಶ್ರಯಾತ್ ಮಯಾ ತ್ರಯೋದಶ ಸಮಾಹ ಭುಕ್ತಂ ರಾಜ್ಯಂ ಅಕಂಟಕಂ. ಧೃತರಾಷ್ಟ್ರನ ಮನೆತನದಲ್ಲಿ ಹೇ ಕೃಷ್ಣ, ದುರ್ಯೋಧನನ ಒಡನಾಟದಲ್ಲಿ 13 ವರ್ಷಗಳ ಕಾಲ ಅವನ ಜೊತೆಗೇ ಇಲ್ಲಿದ್ದೆ. ನನಗೆ ಎಲ್ಲಾ ಭೋಗಗಳನ್ನ ಏನೂ ತೊಡಕಿಲ್ಲದಂತೆ ದುರ್ಯೋಧನ ನನಗೆ ಒದಗಿಸಿದ್ದಾನೆ. ಹಾಗಾಗಿ ಇಷ್ಟಂಚ ಬಹುಬಿರ್ ಯಜ್ಞೈ
ನಾನು ಬೇಕಾದಷ್ಟು ಕೊಟ್ಟ ಸಂಪತ್ತಿನಿಂದ, ನನಗೆ ಕೊಟ್ಟ ಸಂಪತ್ತಿನಿಂದ ಅನೇಕ ಯಜ್ಞಗಳನ್ನು ಮಾಡಿದ್ದೇನೆ. ಸಹ ಸೂತೈಹಿ ಮಯ ಅಸಕೃತ್, ಒಂದು ಬಾರಿ ಅಲ್ಲ, ಎರಡು ಬಾರಿ ಅಲ್ಲ, ನಿರಂತರ ನನಗೆ ಸಾಧ್ಯವಾದಾಗಲೆಲ್ಲ ಸತ್ಕರ್ಮಗಳಲ್ಲಿ ನಾನು ನನ್ನನ್ನು ತೊಡಗಿಸಿಕೊಂಡಿದ್ದೇನೆ. ಅವಾಹಾಶ್ಚ ವಿವಾಹಾಶ್ಚ ಸಹ ಸೂತೈರ್ಮಯ ಕೃತಾಹ. ಆವಾಹಾಶ್ಚ ವಿವಾಹಾಶ್ಚ, ನನ್ನ ವಾಹ ಅಂದ್ರೆ ಕೊಂಡೊಯ್ಯುವುದು, ಆವಾಹಾಶ್ಚ ವಿವಾಹಾಶ್ಚ ಅಂದ್ರೆ ಇದು ವಿವಾಹ ಅಂದ್ರೆ ಆ ವಿವಾಹ ಅಲ್ಲ. ಆವಾಹನ ಅಂದ್ರೆ ಕರೆತರುವುದು, ವಿವಾಹನ ಅಂದ್ರೆ ಕರೆದೊಯ್ಯುವುದು. ಸೂತರ ಜೊತೆಗೆ ಸಾರಥಿಯಾಗಿ ನಾನೇ ಬಹಳ ರೀತಿಯಲ್ಲಿ, ಅಂದ್ರೆ ನನ್ನ ಪಂಗಡ ಈಗ ಎಲ್ಲ ನನಗೆ ಅಧಿರಥನಿಗೆ ಸಂಬಂಧಪಟ್ಟವರೇ, ಅಧಿರಥನಿಗೆ ಸಂಬಂಧಪಟ್ಟವರೆಲ್ಲ ಸೂತರೆ. ಹಾಗಾಗಿ ನನ್ನ ಸೂತ ಸಂಸ್ಕಾರದಲ್ಲೇ ಬೆಳೆದು ನಿಂತವನಾದ್ರಿಂದಾಗಿ ನೀನು ಇದ್ದಕ್ಕಿದ್ದಾಗಿ ನನ್ನನ್ನು ರಾಜನಲ್ಲಿಗೆ ಕರೆದೊಯ್ದ್ರು ಅವರೆಲ್ಲರ ಸಂಬಂಧವನ್ನು ಬಿಟ್ಟು ನಾನು ಬದುಕಲಿಕ್ಕಾಗಲ್ಲ. ಯಾಕೆಂದ್ರೆ ಹಾಗೆ ಬಂದ್ರೆ ಇನ್ನೂ ತುಂಬಾ ಒಳ್ಳೆ ಮಾತು ಹೇಳ್ತಾನೆ. ಮಾಚ ಕೃಷ್ಣಂ ಸಮಾಸಾಧ್ಯ ಕೃತ ಶಸ್ತ್ರ ಸಮುದ್ಯಮ ದುರ್ಯೋಧನೇನ ವಾರ್ಷ್ಣೇಯ ವಿಗ್ರಹಶ್ಚಾಪಿ ಪಾಂಡವೈ. ಅದರಿಂದಾಗಿ ಮಾಂಚ ಕೃಷ್ಣ ಸಮಾಸಾಧ್ಯ ಕೃತ ಶಸ್ತ್ರ ಸಮುದ್ಯಮ, ನನ್ನನ್ನ ಎದುರಿಸಿಕೊಂಡೇ ದುರ್ಯೋಧನ ಇಡೀ ಪಾಂಡವರನ್ನ ಯುದ್ಧದಲ್ಲಿ ಗೆಲ್ತೇನೆ ಅಂತ ಸಂಕಲ್ಪಿಸಿ ಬಂದು ನಿಂತಿದ್ದಾನೆ. ತಸ್ಮಾದ್ ರಣೇ ದ್ವೈರಥಂ ಮಾಂ ದ್ವೈರಥೇ ಮಾಂ ಪ್ರತ್ಯುದ್ಯಾತಂ ಪ್ರತ್ಯುದ್ಯಾತಾರಂ ಅಚ್ಯುತ ವೃತವಾನ್ ಪರಮಂ ಕೃಷ್ಣ ಪ್ರತೀಪಂ ಸವ್ಯಸಾಚಿನಃ. ಎಂದಿಗೂ ಅರ್ಜುನನ ಜೊತೆಗೆ ಹೋರಾಡುವುದೇ ನನ್ನ ಗುರಿ. ಅವನನ್ನು ಹೆಗಲ ಮೇಲೆ ಕೈ ಹಾಕೊಂಡು ಓಡಾಡುವ ಪರಿಸ್ಥಿತಿ ನನಗೆ ಯಾವತ್ತೂ ಬರಲ್ಲ. ದುರ್ಯೋಧನ ನನ್ನನ್ನು ನಂಬಿದ್ದು ಅರ್ಜುನನಿಗೆ ಎದುರಾಳಿ ಒಬ್ಬ ನನ್ನ ಪಡೆಯಲ್ಲಿ ಇದ್ದಾನೆ, ನನ್ನ ಬತ್ತಳಿಕೆಯಲ್ಲಿ ಕರ್ಣ ಎನ್ನುವ ಅಸ್ತ್ರವನ್ನ ಅರ್ಜುನನ ಎದೆ ಸೀಳುವುದಕ್ಕೋಸ್ಕರ ಇಟ್ಟುಕೊಂಡಿದ್ದೇನೆ ಅಂತ ಅವನು ಬಹಳ ನಂಬಿ ನನ್ನೊಟ್ಟಿಗಿದ್ದಾನೆ. ವೃತವಾನ್ ಪರಮಂ ಕೃಷ್ಣ ಪ್ರತೀಪಂ ಸವ್ಯಸಾಚಿನ, ಸವ್ಯಸಾಚಿಯಾದಂತಹ, ಸವ್ಯಸಾಚಿ ಅಂದ್ರೆ ಸವ್ಯದಿಂದಲೂ ಸಚತೆ, ಎಡಗೈಯಿಂದಲೂ ಬಾಣಗಳನ್ನು ಎಸೆಯಬಲ್ಲ ಅನ್ನುವ ಶಕ್ತಿಯುಳ್ಳಂತ ಅವನಿಗೆ ಪ್ರತೀಪಂ ಎದುರಾಳಿಯಾಗಿ, ಅವನನ್ನ ದ್ವೇಷಿಯಾಗಿ ನಿಲ್ಲಿಸುವುದಕ್ಕೋಸ್ಕರನೇ ನನ್ನ ಜೊತೆಗೆ ಇಟ್ಟುಕೊಂಡಿದ್ದಾನೆ. ವಧಾತ್ ಬಂಧಾತ್ ಭಯಾದ್ವಾಪಿ ಲೋಭಾದ್ವಾಪಿ ಜನಾರ್ದನ ಅನೃತಂ ನೋತ್ಸಹೇ ಕರ್ತುಂ ಧೃತರಾಷ್ಟ್ರಸ್ಯ ಧೀಮತಃ. ಯಾವುದೇ ಕಾರಣಕ್ಕೂ ನನ್ನನ್ನು ಹೊಡೆದು ಬಡಿದು ಅಥವಾ ಬಂಧಿಸಿ ಅಥವಾ ಭಯಕ್ಕೆ ಒಳಪಡಿಸಿ ಅಥವಾ ಏನಾದ್ರೂ ಕೊಟ್ಟು ಸಾಮ ದಾನ ಭೇದ ದಂಡ ಯಾವ ಮಾತುಗಳಿಗೂ ಕೂಡ ನಾನು ಬಗ್ಗಿ ಅನೃತಂ ನೋತ್ಸಹೇ ಕರ್ತುಂ, ದುರ್ಯೋಧನ ನಂಬಿದಂತಹ ಮಾತನ್ನ ನಾನು ಮೀರ್ಲಿಕ್ಕೆ ಸಾಧ್ಯ ಇಲ್ಲ, ಅವನಿಗೆ ವಿರುದ್ಧವಾಗಿ ನಡ್ಕೊಳ್ಳಿಕ್ಕೆ ಸಾಧ್ಯ. ಒಂದು ವೇಳೆ ಯದಿ ಹ್ಯದ್ಯನವತ್ ಗಚ್ಚೇಯಂ ದ್ವೈರಥಂ ಸವ್ಯಸಾಚಿನ ಅಕೀರ್ತಿ ಸ್ಯಾದ್ ಋಷಿಕೇಶ ಮಮ ಪಾರ್ಥಸ್ಯ ಚೋಭಯೋ. ನಾನು ಪಾರ್ಥನ ಜೊತೆಗೆ ಅಂದ್ರೆ ಅರ್ಜುನನ ಜೊತೆಗೆ ಹೋರಾಡದೇ ಇದ್ರೆ ಅರ್ಜುನನಿಗೂ ಕೆಟ್ಟ ಹೆಸರು, ನನಗೂ ಕೆಟ್ಟ ಹೆಸರು. ಯಾಕೆಂದ್ರೆ ನಾವು ಯಾವಾಗ್ಲೂ ಕೂಡ ಎಣ್ಣೆ ಸೀಗೆಕಾಯಿ ಅಂತಾನೆ ಲೆಕ್ಕ ಲೋಕದಲ್ಲಿ. ನಾವು ಒಟ್ಟಾಗಿರುವುದು ಅಂತ ಅನ್ನೋದು ಸಾಧ್ಯವೇ ಇಲ್ಲದ ಕೆಲಸ. ಇಬ್ರಿಗೂ ಅಕೀರ್ತಿ, ಇಬ್ರೂ ಹಾಗೆ ಮಾತಾಡಿಕೊಂಡಿದ್ದೇವೆ. ನಾನ್ ನಿನ್ನನ್ನು ಬಿಡಲ್ಲ, ಅವನು ನನ್ನನ್ನು ಬಿಡಲ್ಲ ಅಂತ ಹೇಳಿದ್ದಾನೆ. ಎಲ್ಲೋಯ್ತು, ಊಟ ಸಿಕ್ಕಿದ್ರೆ ಎಲ್ಲ ಒಟ್ಟಿಗೆ ಊಟಕ್ಕೆ ಹೋದ್ರು ಅಂತ ಹೇಳ್ತಾ ಇರ್ತಾರೆ ರಾಜಕೀಯ ಭಾಷಣಗಳಲ್ಲಿ. ಅವರ ಮುಖ ನೋಡಲ್ಲ ಅಂತ ಮರು ಹೋಟೆಲಲ್ಲಿ ಒಟ್ಟಿಗೆ ಕೂತ್ಕೊಂಡು ತಿಂತಿರ್ತಾರೆ. ಇದೆಲ್ಲ ವಿರುದ್ಧ ಪಕ್ಷದವರು, ಎದುರು ಪಕ್ಷದವರು, ಒಟ್ಟೊಟ್ಟಿನ ಪಕ್ಷದವರಲ್ಲ. ಅವರ ಹಾಗಲ್ಲ, ನಮ್ಮ ಬದುಕು ಹಾಗೆ ನಡೆಯಲ್ಲ. ಮಾತು ಅಂದ್ರೆ ಮಾತು. ಅಸಂಶಯಂ ಹಿತಾರ್ಥಾಯ ಬ್ರೂಯಾಸ್ತ್ವಂ ಮಧುಸೂದನ. ಎಷ್ಟು ಚಂದ ಮಾತು, ಮಧುಸೂದನ. ನೀನು ಹಿತವನ್ನೇ ಬಯಸುವ, ಆ ಶಬ್ದವೇ ಹಾಗೆ. ಮಧು, ನೀನು ಆನಂದವನ್ನೇ ನಮಗೆ ಒಡ್ಡುವುದಕ್ಕೋಸ್ಕರ ಈ ಮಾತು ಹೇಳ್ತಾನೆ. ಮಧು ಅನ್ನುವ ರಾಕ್ಷಸನನ್ನು ಕೊಂದವ ಅಂತ ಒಂದು ಅರ್ಥ ಇದೆ, ಅದ್ರ ಜೊತೆಗೆ ಹಿತವನ್ನೇ ಒಡ್ಡುವವ ನೀನು. ಅಸಂಶಯಂ ಹಿತಾರ್ಥಾಯ ಬ್ರೂಯಾಹ, ನೀನು ಹಿತಕ್ಕೋಸ್ಕರನೇ ಹೇಳಿದ್ದಿ ಅಂತ ನಾನು ಆ ವಿಷಯದಲ್ಲಿ ಸಂದೇಹ ಪಡುವುದೇ ಇಲ್ಲ. ಸರ್ವಂಚ ಪಾಂಡವಾ ಕುರ್ಯುಹು ತ್ವದ್ವಶಿತ್ವಾನ್ನ ಸಂಶಯ. ಇನ್ನು ಪಾಂಡವರು ಒಳಗಿಂದ ಏನಾದ್ರೂ ಕುಂತ್ರ ವಿದ್ಯೆ ಯೋಚನೆ ಮಾಡ್ತಾರ ಅಂದ್ರೆ ಇಲ್ಲ. ನಿನ್ನ ಆದೇಶ ಅಂದ್ಮೇಲೆ ಅವರು ಅದನ್ನ ತಲೆಯ ಮೇಲೆ ದೃಢವಾದ ವಿಶ್ವಾಸದಿಂದ ಪಾಲಿಸ್ತಾರೆ. ಅವರು ನನ್ನನ್ನು ಏನು ವಿರೋಧಿಸುವುದಿಲ್ಲ, ಒಳಗಿಂದಲೂ ನನ್ನನ್ನು ವಿರೋಧಿಸುವುದಿಲ್ಲ. ಮಂತ್ರಸ್ಯ ಮೀಮಂ ಕುರ್ಯಾತ್ ತ್ವಮತ್ರ ಮಧುಸೂದನ. ನನಗೆ ಒಂದೇ ಒಂದು ಅಪೇಕ್ಷೆ ಏನು ಅಂದ್ರೆ, ನಾವು ಮಾತಾಡಿದ್ದನ್ನ ಯಾರ ಹತ್ರನೂ ಹೇಳಬೇಡ. ಮಂತ್ರಸ್ಯ ನಿಯಮಂ ಕುರಿಯ, ನಾವಿವ್ರು ಮಾತಾಡಿಕೊಂಡದ್ದನ್ನ ನೀನ್ ನನಗೆ ಹೇಳಿದ್ದಿ ನಾನು ಕುಂತಿಯ ಮಗ ಅಂತ, ಈ ಯಾವ ವಿಷಯವನ್ನು ಕೂಡ ಯಾರ ಹತ್ರನೂ ಚರ್ಚೆ ಮಾಡಬೇಡ. ಇದು ಮುಗೀತು. ಇದು ನಿನ್ನ ನಡುವೆನೆ ಈ ಮಾತಿಗೆ ಚೌಕಟ್ಟು ಬಂದು ಹೋಯ್ತು. ಇದ್ರ ಮೇಲೆ ಮತ್ತೆ ಅದು ಮಾತು ಮೂರನೇ ಕಡೆಗೆ ಹೋಗುದಿಲ್ಲ. ಅದೊಂದು ನನಗೆ ನೀನು ಉಪಕಾರ ಮಾಡ್ಬೇಕು. ನೀನು ಎಲ್ಲ ನನಗೆ ಒಳ್ಳೇದ್ ಮಾಡಿದ್ದಿ, ಈ ವಿಷಯ ಮಾತ್ರ ನನಗೆ ನಡೆಸ್ಕೊಡ್ಬೇಕು. ನೀನು ನನ್ನ ಹತ್ರ ಮಾತಾಡಿದ್ದಿ ಅಂತಾಗ್ಲಿ, ಈ ವಿಷಯ ನನಗೆ ಹೇಳಿದ್ದಿ ಅಂತಾಗ್ಲಿ, ನನಗೆ ಗೊತ್ತಿದೆ ಅಂತಾಗ್ಲಿ, ನೀನು ಯಾರ ಹತ್ರನೂ ಹೇಳಿಕ್ ಹೋಗ್ಬೇಡ.
ಏತ ಏತದತ್ರ ಹಿತಂ ಮನ್ಯೆ ಸರ್ವಂ ಯಾದವನಂದನ. ಇದರಿಂದ ಎಲ್ರಿಗೂ ಒಳ್ಳೇದಿದೆ, ಇದರಿಂದ ಎಲ್ರಿಗೂ ಹಿತ ಇದೆ. ಯಾಕೆಂದ್ರೆ ಯದಿ ಜಾನಾತಿ ಮಾಂ ರಾಜ ಧರ್ಮಾತ್ಮ ಸಂಯತೇಂದ್ರಿಯ ಕುಂತ್ಯ ಪ್ರಥಮಜಂ ಪುತ್ರಂ ನಚ ರಾಜ್ಯಂ ಗ್ರಹಿಷ್ಯತಿ. ಮುಂದೆ ಯಾವತ್ತೂ ಕೂಡ ಧರ್ಮರಾಜ ಕರ್ಣನಿಗೆ ಸೇರ್ಬೇಕಾಗಿದ್ದನ್ನ ನಾನು ತಗೊಳ್ಬೇಕು ಅಂತ ನೀವೆಲ್ಲ ಒತ್ತಾಯ ಮಾಡ್ತಿದ್ದೀರಿ ಅಂತ ಅವನದನ್ನು ಮುಟ್ಲಿಕ್ಕೆ ಹೋಗಲ್ಲ. ಇದು ಕರ್ಣನ ಸೊತ್ತು, ನನಗೆ ಯಾಕೆ ಕೊಡ್ತೀರಿ ಅಂತ ಅವನು ಇಡೀ ರಾಜ್ಯವನ್ನ ತ್ಯಾಗ ಮಾಡಿ ಓಡಿ ಹೋಗ್ತಾನೆ. ಯಾಕಂದ್ರೆ ಅಷ್ಟು ಧರ್ಮಾತ್ಮ ಅವನು, ಅಷ್ಟು ಸಂಯತ ಇಂದ್ರಿಯ ಅವನಿಗೆ. ರಾಜ್ಯದ ಮೇಲೆ, ಸಂಪತ್ತಿನ ಮೇಲೆ, ಅಧಿಕಾರದ ಮೇಲೆ ಯಾವತ್ತೂ ಮೋಹ ಬರಲ್ಲ. ಇಂದ್ರಿಯಗಳ ನಿಗ್ರಹದ ವಿಷಯದಲ್ಲಿ ಅವನಿಗಿರುವ ದೃಢತೆ ಬೇರೆ ಯಾರಿಗೂ ಇಲ್ಲ. ಪ್ರಾಪ್ಯ ಚಾಪಿ ಮಹದ್ರಾಜಂ ತದಹಂ ಮಧುಸೂದನ ಸ್ಪೀತಂ ದುರ್ಯೋಧನ ಯೈವ ಸಂಪ್ರದದ್ಯಾಮರಿಂದಮ. ಏನೋ ಒಂದು ವೇಳೆ ಈಗ ಮಾತಾಗಿ ನನ್ನನ್ನು ರಾಜನನ್ನಾಗಿ ಮಾಡಿ ನೀವು ಇಡೀ ರಾಜ್ಯವನ್ನು ನನಗೆ ಕೊಟ್ರೆ ನಾನು ಅಂತಹ ಫಲವತ್ತಾದ ಸ್ಫೀತ ಅಂದ್ರೆ ಅತ್ಯಂತ ಪ್ರತಿಷ್ಠಿತವಾದ ಒಳ್ಳೆಯ ವೈಭವದಿಂದ ಕೂಡಿರುವ ರಾಜ್ಯವನ್ನ ದುರ್ಯೋಧನನೈವ ಸಂಪ್ರದದ್ಯಾಂ. ಅದರದ್ದು ಒಂದು ನಿಷ್ಠೆಯ ಮಾತೇನು ಅಂದ್ರೆ ನಾನು ಕೊಡಬೇಕಾಗತ್ತೆ, ಕೊಡ್ತೇನೆ ಅನ್ನೋದನ್ನೇ ಬಾಯ್ಬಿಟ್ಟು ಹೇಳ್ತಾನೆ. ನಾನು ನಿಷ್ಠೆಯಿಂದ, ಯಾಕೆಂದ್ರೆ ನನ್ನ ಸ್ವಾಮಿ ಅವನು, ನನಗೆ ಇವತ್ತು ಒಂದು ಸ್ಥಾನದಲ್ಲಿ ಇದ್ದೇನೆ ಅಂದ್ರೆ ಅದಕ್ಕೆ ಕಾರಣ ದುರ್ಯೋಧನ. ಅದರಿಂದಾಗಿ ಅವನು ಕೇಳ್ತಾನೆ ನನಗೆ ತಂದು ಕೊಡು ಅಂತ, ನಾನು ತಗೊಂಡೋಗಿ ಕೊಡ್ತೇನೆ. ಆದ್ರಿಂದ ನೀನು ನನಗೆ ಕೊಡಬೇಡ, ನನಗೆ ಕೊಟ್ರೆ ಅದನ್ನ ನಾನು ದುರ್ಯೋಧನನಿಗೆ ಕೊಡುದು, ನನ್ನ ಕೈಗೆ ನೀನು ಆ ರಾಜ್ಯ ಬರುವ ಹಾಗೆ ಮಾಡಬೇಡ ಅಂತಾನೆ. ಸ್ಪೀತಂ ದುರ್ಯೋಧನ ಇವ ಸಂಪ್ರದದ್ಯಾಮರಿಂದಮ ಸ ಏವ ರಾಜ ಧರ್ಮಾತ್ಮ ಶಾಸ್ತ್ರಪುರುಷ ಯುಧಿಷ್ಠಿರ. ಅದರಿಂದ ದಯವಿಟ್ಟು ಈ ಭೂಮಿಗೆ ಒಡೆಯನಾಗಿರ್ಬೇಕಾದ ಯುಧಿಷ್ಠಿರ, ನಾನಲ್ಲ, ಅಥವಾ ದುರ್ಯೋಧನನೂ ಅಲ್ಲ ಅಂತ ಅದು ಇಂಡೈರೆಕ್ಟ್ ಆಗಿ ಹೇಳಿದ್ದು. ದುರ್ಯೋಧನನಿಗೆ ನಾನು ಕೈ ಕೊಡಲ್ಲ, ಆದ್ರೆ ದುರ್ಯೋಧನನಿಗೆ ರಾಜ್ಯ ಕೊಡುವಾಗ ನೀನ್ ಮಾಡಬೇಡ. ನನಗೆ ರಾಜ್ಯ ಕೊಡ್ಲಿಕ್ಕೆ ಇಷ್ಟ ಇಲ್ಲ, ಆದ್ರೆ ನೀನ್ ಕೊಟ್ರೆ ಮಾತ್ರ ನಾನು ತಗೊಂಡೋಗಿ ಕೊಡುದು ಅವನಿಗೆ. ಅದು ನಾನು ಕೊಡ್ಬೇಕಾಗತ್ತೆ ಅಂತ. ಸಂಪ್ರದದ್ಯಾಮ್ ಅಂದ್ರೆ ಕೊಡಲೇಬೇಕಾದ ಅನಿವಾರ್ಯತೆ ನನಗಿದೆ. ಅದು ಧರ್ಮದ ದೃಷ್ಟಿಯಿಂದ ಅವನು ಹೇಳುದು. ನಾನು ಮೋಸ ಮಾಡ್ತೇನೆ ಅಂತ ಹೇಳಿಲ್ಲ. ನನಗೆ ಸ್ವಾಮಿ ಅವನಾದ್ರಿಂದಾಗಿ ನಾನು ಅವನಿಗೆ ಹೋಗಿ ಕೈ ಎತ್ತಿ ಕೊಡ್ಬೇಕಾಗತ್ತೆ. ನಾನು ಅದನ್ನ ಇಲ್ಲ, ಇದು ನನ್ನ ಸಂಪತ್ತು ಅಂತ ನಾನು ಆಗ ಅವನಿಗೆ ಶತ್ರುವಾಗಿ ನಿಲ್ಲಿಕ್ಕಾಗುದಿಲ್ಲ. ನೇತಾ ತಸ್ಯ ಹೃಷಿಕೇಶ ಯೋದ್ಧ ತಸ್ಯ ಧನಂಜಯ. ಇದಕ್ಕೆ ನೀನೇ ನಾಯಕ, ಯಾರು ಧನಂಜಯನೇ ಬೇಕಾಗುವ ಯೋದ್ಧ, ಯುದ್ಧದ ಮುನ್ನೇತ್ರರಾಗಿ ನಿಲ್ಲಲಿ. ಪೃಥಿವೀ ತಸ್ಯ ರಾಷ್ಟ್ರಂಚ ಯಸ್ಯ ಭೀಮೋ ಮಹಾರಥ ನಕುಲ ಸಹದೇವಶ್ಚ ದ್ರೌಪದೇಯಾಶ್ಚ ಮಾಧವ. ಈ ಸಮಸ್ತ ಪೃಥಿವಿ ರಾಷ್ಟ್ರ ಮಹಾರಥನಾಗಿ ಭೀಮನಿಗೆ ಸೇರಿದ್ದು, ನಕುಲ ಸಹದೇವರು ದ್ರೌಪದೇಯರಿಗೆ ಸೇರಿದ್ದು ಹೊರತು ದೃಷ್ಟದ್ಯುಮ್ನ ಪಾಂಚಾಲ್ಯರು ಸಾತ್ಯಕಿ ಎಷ್ಟು ಹೆಸರು ಹೇಳ್ತಾನೆ. ಉತ್ತಮೋಜಸ್ಸು, ಯುಧಾಮನ್ಯು, ಸತ್ಯಧರ್ಮ, ಸೌಮಕಿ, ಚೈದ್ಯ, ಚೇಕಿತಾನ, ಶಿಖಂಡಿ, ಆಮೇಲೆ ಇಂದ್ರಗೋಪ, ಕೇಕಯಾಹ, ಇಂದ್ರಾಯುಧಾಹ, ಕುಂತಿಭೋಜ, ಮಾತುಲನಾದಂತಹ ಭೀಮಸೇನನಿಗೆ ಮಾತುಲನಾದ ಕಾಶಿ ದೇಶದ ರಾಜ ಶೇನಜಿತ್, ಶಂಖ, ವಿರಾಟನ ಮಕ್ಕಳು ಇವರೆಲ್ಲ, ನಿಧಿ ಮೊದಲಾದವರೆಲ್ಲರೂ ಮಹಾನಯಂ ಕೃಷ್ಣ ಕೃತಃ ಕ್ಷತ್ರಸ್ಯ ಸಮುದಾನಯ. ಇಷ್ಟು ಜನರನ್ನ ಸೇರಿಸಿಕೊಂಡು ಧರ್ಮರಾಜ ರಾಜ್ಯ ಆಳ್ಬೇಕು. ಇವರೆಲ್ಲರ ಸಹಕಾರದ ಜೊತೆಗೆ ಅವನು ರಾಜ್ಯಭಾರ ಮಾಡಬೇಕು. ಮಹಾನಯಂ ಇದು ತುಂಬಾ ದೊಡ್ಡ ಒಳ್ಳೆಯ ವಾತಾವರಣದಿಂದ ಕೂಡಿದ, ಸಜ್ಜನರ ಒಡನಾಟದಿಂದ ಕೂಡಿದಂತಹ ರಾಜ್ಯವಾಗಿ ಮೆರೀಬೇಕು. ರಾಜ್ಯಂ ಪ್ರಾಪ್ತಮಿದಂ ದೀಪ್ತಂ ಪ್ರಥಿತಂ ಸರ್ವರಾಜಸು. ಇದು ಸಾಮಾನ್ಯ ದೇಶ ಅಲ್ಲ, ಬಹಳ ಶ್ರೇಷ್ಠತಮವಾದಂತಹ, ಹಿಂದೆ ಅನೇಕ ರಾಜರಿಂದ ಆಳ್ವಿಕೆಗೆ ಒಳಪಟ್ಟು ಒಂದು ನ್ಯಾಯ ನಿಷ್ಠೆಗಳ ನೆಲೆಯಲ್ಲಿ ಬೆಳೆದು ಬಂದಂತಹ ರಾಜ್ಯ, ಅದು ಅವನ ಕೈಯಲ್ಲೇ ಇರಬೇಕು. ಅಸ್ಯ ಯಜ್ಞಸ್ಯ ವೇತ್ತಾತ್ವಂ. ಈಗೊಂದು ಯುದ್ಧ ನಡೆಯುವುದೇನಿದೆ ಅದನ್ನು ಯಾರು ತಪ್ಪಿಸ್ಲಿಕ್ಕಾಗುದಿಲ್ಲ. ಅದರ ವೇತ್ತ, ಅದರ ಸರಿಯಾದ ತಿಳುವಳಿಕೆ ನಿನಗಿದೆ ಜನಾರ್ದನ. ಆಧ್ವರ್ಯ ವಂಚತೆ ಕೃಷ್ಣ. ನಿನ್ನ ಅಧ್ವರ್ಯುತನದಲ್ಲೇ ಈ ಕ್ರತು ಸಂಭವಿಷ್ಯತಿ. ಈ ಯುದ್ಧ ನಿನ್ನ ಆಧ್ವರ್ಯವದಲ್ಲೇ ನಡೆಯುತ್ತೆ. ಗಾಂಡೀವಂ ಸೃಕ್ ತಥಾ ರಾಜ್ಯಂ. ಇದಕ್ಕೆ ಹೋತ ಯಾರು? ಕಪಿಧ್ವಜ. ಹೋತಾ ಚೈವಾತ್ರ ಭೀಭತ್ಸು ಸನ್ನದ್ಧ ಸ ಕಪಿಧ್ವಜ. ಸೃಕ್ಸೃವ ಯಾವುದು? ಅವನ ಗಾಂಡೀವ ಬಾಣಗಳೇ ಸೃಕ್ಕು, ಹೋಮಕ್ಕೆ ಹಾಕ್ಲಿಕ್ಕೆ ಒಂದು ಬಳಸ್ತಾರಲ್ಲ, ಅದು ಗಾಂಡೀವ. ಇನ್ನು ಆಜ್ಯಂ
ವೀರ್ಯಂ, ಎಲ್ಲರ ತಾಕತ್ತು. ಇಲ್ಲಿ ಎಷ್ಟು ಜನ ಯುದ್ಧಕ್ಕಾಗಿ ಸೇರಿದ್ದಾರೋ ಅವರ ತಾಕತ್ತೇ ಅದಕ್ಕೆ ಸಂಬಂಧಪಟ್ಟ ಆಜ್ಯ. ಇನ್ನು ಮಂತ್ರಗಳು ಯಾವುದು? ಐಂದ್ರಂ ಪಾಶುಪತಂ ಬ್ರಾಹ್ಮಂ ಸ್ಥೂಣಾಕರಣಂಚ ಮಾಧವ. ಏನೇನು ಅಸ್ತ್ರಗಳನ್ನೆಲ್ಲ ಎಲ್ಲ ಅಧಿಕಾರವುಳ್ಳವರು ಪಡೆದಿದ್ದಾರೆ, ಆ ಎಲ್ಲ ಮಂತ್ರಗಳನ್ನು ಅವರು ಜಪಿಸುವಾಗ ಅದೇ ಮಂತ್ರ ಆ ಯಜ್ಞಕ್ಕೆ ಕೊಡುವಂತಹ ಆಹುತಿಗೆ ಸಂಬಂಧಿಸಿದ ಮಂತ್ರಗಳು. ಮಂತ್ರಾಸ್ತತ್ರ ಭವಿಷ್ಯಂತಿ ಪ್ರಯುಕ್ತ ಸವ್ಯಸಾಚಿನ, ಸವ್ಯಸಾಚಿಯಾದಂತಹ ಅರ್ಜುನ ಪ್ರಯೋಗಿಸಿದ ಪ್ರತಿಯೊಂದು ಅಸ್ತ್ರಗಳ ಹಿಂದಿನ ಮಂತ್ರಗಳೆಲ್ಲವೂ ಕೂಡ ಈ ಯಾಗದ ವಿಶೇಷ ಮಂತ್ರಗಳಾಗಿ ಪರಿಗಣಿಸಲ್ಪಡಲಿ. ಗೀತಂ ಸ್ತೋತ್ರಂಚ ಸೌಭದ್ರ, ಸೌಭದ್ರ ಅಭಿಮನ್ಯು ಸಾಮವನ್ನ ಹಾಡಲಿ. ಜಯಘೋಷದಿಂದ ಏನ್ ಹೇಳ್ತಾನೆ ಅದು ಸಾಮದಂತೆ. ಆಮೇಲೆ ಅನುಯಾತಶ್ಚ ಪಿತರಂ ಅಧಿಕೋವಾ ಪರಾಕ್ರಮೇ, ಇದರಿಂದ ಎಲ್ಲ ಇನ್ನೂ ಹಿರಿಯರೆಲ್ಲರೂ ಕೂಡ ದೊಡ್ಡವರೆಲ್ಲ ಅದರ ಜೊತೆಗೆ ಸೇರಿಕೊಳ್ತಾರೆ. ಉದ್ಗಾತಾರ ಪುನರ್ಭೀಮ, ಉದ್ಗಾತ ಜೋರಾಗಿ ಅದನ್ನ ಘೋಷಣೆ ಮಾಡಿ ಹೇಳುವಂತವನು ಭೀಮಸೇನ. ಪ್ರಸ್ತೋತ ಸುಮಹಾಬಲ ವಿನದನ್ ನರವ್ಯಾಘ್ರೋ ನಾಗಾನೀಕಾಂತ ಕೃದ್ರಣೆ. ಅದು ಹೇಗೆ ಅಂದ್ರೆ, ಭೀಮ ಯಾಕೆ ಅವನು ಆ ಯಜ್ಞದ ಪ್ರಸ್ತೋತ್ರವಾಗಿ ಜೋರಾಗಿ ಹೇಳುವ ಉದ್ಗಾತ್ರವಾಗಿ ಯಾಕೆ ಇರಬೇಕು ಅಂದ್ರೆ, ಆನೆಗಳ ದೊಡ್ಡ ಸೈನ್ಯವನ್ನ ಕೊನೆಗೊಳಿಸಿ ಅವುಗಳ ಕೂಗಿನಿಂದಲೇನೆ ಆ ಘೋಷವನ್ನ ಹೊರಡಿಸ್ತಾನೆ ಈ ಯುದ್ಧದಲ್ಲಿ. ಹಾಗಾಗಿ ಅವನೇ ಇದರ ನಿಜವಾದ ಉದ್ಗಾತ್ರ. ಸಚೈವ ತತ್ರ ಧರ್ಮಾತ್ಮ ಶಶ್ವದ್ರಾಜ ಯುಧಿಷ್ಠಿರ, ಯಜಮಾನನಾಗಿ ಯುಧಿಷ್ಠಿರ ಇರ್ತಾನೆ. ಜಪೈಹಿ ಹೋಮೇಶ್ಚ ಸಂಯುಕ್ತ ಬ್ರಹ್ಮತ್ವಂ ಸಕರಿಷ್ಯತಿ, ಬ್ರಹ್ಮತ್ವವನ್ನ ಅವನೇ ನಿಂತುಕೊಂಡು ಅದನ್ನೆಲ್ಲವನ್ನು ಗಮನಿಸ್ತಾ. ಯಾಕೆಂದ್ರೆ ಯುದ್ಧ ಮಾಡುವುದು ಮುಖ್ಯವಾಗಿ ಅರ್ಜುನ ಭೀಮಂದ್ರೆ, ಧರ್ಮರಾಜ ಅದನ್ನು ನೋಡುವ ಬ್ರಹ್ಮನಾಗಿ ಕಾರ್ಯವನ್ನು ನಡೆಸ್ತಾನೆ. ಶಂಖ ಶಬ್ದ ಸಮುರಜಾಹ ಧೈರ್ಯಶ್ಚ ಮಧುಸೂದನ ಉತ್ಕೃಷ್ಟ ಸಿಂಹನಾದಶ್ಚ ಸುಬ್ರಹ್ಮಣ್ಯೋ ಭವಿಷ್ಯತಿ. ಇದೆಲ್ಲ ಯಾಗದ ಒಂದು ಭಾಗ. ಸುಬ್ರಹ್ಮಣ್ಯ ಅನ್ನೋದು ಬ್ರಹ್ಮನಲ್ಲೇ ಒಬ್ಬ ವಿಭಾಗ. ಅದರಲ್ಲಿ ಪ್ರತಿಯೊಂದಕ್ಕೂ 4: ಹೋತ, ಉದ್ಗಾತ, ಅಧ್ವರ್ಯು, ಪ್ರಸ್ತೋತ ಅಂತ. ಅವು ಒಬ್ಬೊಬ್ಬರಿಗೆ ಅದರ ವಿಭಾಗದಲ್ಲಿದೆ. ಮತ್ತೆ ಮತ್ತೆ 4 ಜನ ಅವರಿಗೂ ಸಹವರ್ತಿಗಳಾಗಿರ್ತಾರೆ. ಅವರೆಲ್ಲರ ಸ್ಥಾನವನ್ನ ಈ ಯಜ್ಞದಲ್ಲಿ, ಯುದ್ಧದ ಯಜ್ಞದಲ್ಲಿ ಎಲ್ಲೆಲ್ಲಿ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ನಕುಲ ಸಹದೇವಶ್ಚ ಮಾದ್ರಿ ಪುತ್ರೌ ಯಶಸ್ವಿನೌ ಶಾಮಿತ್ರಂ ತೌ ಮಹಾವೀರ್ಯೌ ಸಮ್ಯಕ್ ತತ್ರ ಭವಿಷ್ಯತಃ ತೌ ಮೈತ್ರ ವರುಣೌ ವರುಣಾಗ್ನಿದ್ರೌ ಮಹಾವೀರ್ಯೌ ಭವಿಷ್ಯತಃ. ಮೈತ್ರಾವರುಣ ಮತ್ತು ಆಗ್ನಿದ್ರ ಅಂತ 2 ಸ್ತವನಗಳನ್ನು ಮಾಡ್ಲಿಕ್ಕಿರುವಂತಹ ಜಾಗ. ಅಲ್ಲಿ ಅವರಿಬ್ರು ಅದನ್ನು ನಡೆಸ್ತಾರೆ. ಕಲ್ಮಾಶ ದಂಡ ಗೋವಿಂದ ವಿಮಲಾರಥ ಪಂಕ್ತಯ ಯೂಪ ಸಮುಪಕಲ್ಪಂತಾಂ ಅಸ್ಮಿನ್ ಯಜ್ಞೇ ಜನಾರ್ದನ. ಯಜ್ಞಕ್ಕೆ ಸಂಬಂಧಪಟ್ಟ ಈ ರಥಗಳ ಸಾಲು ಒಂದರ ಹಿಂದೆ ಒಂದು ಧೂಳೆಬ್ಬಿಸಿಕೊಂಡು ಹೋಗುವಾಗ ಅದರ ದಂಡಗಳೆಲ್ಲವೂ ಕೂಡ ಯೂಪ ಸ್ಥಾನದಿಂದ, ಯಜ್ಞಕ್ಕೆ ಕಂಬ ಅಂತ ಕಟ್ಟುವುದಿದೆ, ಆ ತರ ಕಂಬದ ಸ್ಥಾನದಲ್ಲಿ ಅವುಗಳೆಲ್ಲ ಕಾಣಿಸುವಂತದ್ದಾಗತ್ತೆ. ಕರ್ಣಿ ನಾಲೀಕನಾರಾಚ ವತ್ಸ ದಂತೋಪಬರ್ಹಣ ತೋಮರ ಸೋಮ ಕಲಶಾ ಪವಿತ್ರಾಣಿ ಧನುಂಶಿಚ. ಅತ್ಯಂತ ಸೂಕ್ಷ್ಮವಾದ ಕರ್ಣಿ, ನಾಲೀಕ, ನಾರಾಚ, ಇದೆಲ್ಲ ಬಾಣಗಳ ಬೇರೆ ಬೇರೆ ಪ್ರಭೇದಗಳು. ನಾರಾಚ ಅಂದ್ರೆ ಅದು ಬೆರಳಿನ ತುದಿಯಷ್ಟೇ ಇರುತ್ತೆ ಅಂತ ಸೂಕ್ಷ್ಮವಾದ ಅನೇಕ ಪದಾರ್ಥಗಳು ಅದು. ಈ ಆಮೇಲೆ ತೋಮರಗಳು, ಎತ್ತರದ ಅಗಲವಾದ ಆಯುಧಗಳೆಲ್ಲವೂ ಕೂಡ ಈ ಯಜ್ಞದಲ್ಲಿ ಸೋಮವನ್ನ ಹಾಕ್ಲಿಕ್ಕೆ ಸಣ್ಣ 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 ಬಿರುಡೆಗಳ ಹಾಗೆ ಕಾಣುವಂತದ್ದು ಇರುತ್ತೆ. ಅದು ಒಂದೊಂದೇ ತೆಗೆದು ಹಾಕ್ತಾ ಇರುತ್ತೆ. ಇವರೆಲ್ಲ ಒಂದು ಸಣ್ಣ ಪೆಗ್ ಹಾಕಿದಾಗೆ ಅಗ್ನಿಗೆ ಒಂದೊಂದು ಚೂರು 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 ಹಾಕ್ತಿರ್ತಾರೆ. ಹಾಕಿ ಅದು ಪವಿತ್ರಾಣಿ, ಇದು ಅಪವಿತ್ರ, ಅದು ಪವಿತ್ರ, ಅದು ಕೊಳೆತು ನಾರ್ತಾ ಇರುತ್ತೆ. ಇದು ಅದರಿಂದ ಯಜ್ಞದಲ್ಲಿ ವಿಶೇಷವಾದ ಫಲ ಕಾಣುತ್ತೆ. ಅಸಯೋತ್ರ ಕಪಾಲಾನಿ ಪುರೋಡಾಶಾ ಶಿರಾಂಸಿಚ. ಕಪಾಲಗಳು ಅಲ್ಲಿ ಬಾಣಗಳಾಗಿ ಕಾಣುತ್ತೆ. ಕಪಾಲ ಅಂದ್ರೆ ಅದು ಸಣ್ಣ ಬಟ್ಟಲು. ಆಮೇಲೆ ಪುರೋಡಾಶಾ ಶಿರಾಂಸಿತ, ತಲೆ ಉರುಳಿ. ಕಪಾಲ ಅಂತ ಅದು ಒಂದು ಅರ್ಥ ಇದೆ. ಇನ್ನೊಂದು ಅರ್ಥ ಕಪಾಲ ಅಂತಂದ್ರೆ ಈಗ ಕಪಾಲ ಭಾತಿ ಅಂದ್ರೆ ಈ ಭಾಗಕ್ಕೆ ಹೊಡೆಯುವಂಥದ್ದು ಅಂತ. ಅದು ಹೀಗಿದೆ ಅಲ್ವಾ, ಅದನ್ನು ಕಪಾಲ ಅಂತ ಹೇಳುದು. ಹೀಗಿರುವಂತ ಪಾತ್ರೆಯನ್ನ ಕಪಾಲ ಅಂತ ಹೇಳುದು. ಕಪಾಲದ್ವಯ ಸಂಯೋಗದಿಂದ ಮಡಿಕೆ ಆಯ್ತು ಅಂತ
ತರ್ಕಶಾಸ್ತ್ರಗಳಲ್ಲಿ ಹೇಳ್ತಾರೆ ಎರಡು ಒಟ್ಟು ಮಾಡುವುದು ಅಂತ, ಆಗ ಅದು ಮಡಿಕೆಯಾಗಿ ಉಪಯೋಗ ಆಗುತ್ತೆ ಅಂತ. ಅದು ಗ್ರಹಗಳು ಅಂತಾನು ಕರೀತಾರೆ ಅದನ್ನ, ಪಾತ್ರೆಗಳು, ಸಣ್ಣ ಸಣ್ಣ ಪಾತ್ರೆಗಳು. ಪುರೋಡಾಶಾಹ ಶಿರಾಂಸಿಚ, ಆ ಇಡೀ ಉಳಿದ ತಲೆಗಳೆಲ್ಲ, ಅದರಲ್ಲಿ ಇರುವ ತಲೆ ಹಾರಿ ಹೋದಾಗ ಬಿದ್ದ ಮಾಂಸಗಳೆಲ್ಲ ಪುರೋಡಾಶಗಳಂತೆ. ಅಲ್ಲಿಗೆ ಹವಿಸ್ಸು ರುಧಿರವೇ, ರಕ್ತವೇ ಅಲ್ಲಿ ಹವಿಸ್ಸಾಗುತ್ತೆ. ತಸ್ಮಿನ್ ಯಜ್ಞೆ ಭವಿಷ್ಯತಿ ಇದ್ಮ ಪರಿದಯಶ್ಚೈವ ಶಕ್ತಯೋ ವಿಮಲಾ ಗದಾ, ಗದೆಗಳೆಲ್ಲ ಯಜ್ಞಕ್ಕೆ ಹೊರಭಾಗದಲ್ಲಿ ಇದ್ಮಗಳು ಅಂತ ರಕ್ಷಣೆಗೋಸ್ಕರ ಇಡುವಂಥದ್ದು, ದೇವತಾ ಪ್ರಾರ್ಥನೆ ಮಾಡಿಕೊಂಡು. ಆಮೇಲೆ ಸದಸ್ಯಾಹ ದ್ರೋಣ ಶಿಷ್ಯಾಶ್ಚ ಕೃಪಸ್ಯ ಶರದ್ವತ, ಈ ಶಿಷ್ಯರು ಯಾರು ಅಂದ್ರೆ, ಸದಸ್ಯರು ಯಾರು ಅಂದ್ರೆ ದ್ರೋಣಾಚಾರ್ಯರು ಮತ್ತೆ ಕೃಪಾಚಾರ್ಯರು ಶಿಷ್ಯರೆಲ್ಲ ದೂರ ದೂರದಲ್ಲಿ ಎಲ್ಲ ಓಡಾಡ್ಕೊಂಡು ಬರ್ತಿರ್ತಾರಲ್ಲ, ಅವರೇ ಇದರ ಸದಸ್ಯರು. ಈಶವೋತ್ರ ಪರಿಸ್ತೋಮಾಹ, ಇದಕ್ಕೆ ಮುಕ್ತ ಗಾಂಡಿ ವಧನ್ವನ, ಈ ಪರಿಸ್ತರಣೆ ಮಾಡುವುದು ಅಂತ ಅದೇ ದರ್ಭೆಯ ಹೊರಗಿನ ಕಾವಲು ಇರುತ್ತೆ. ಈ ಬಾಣಗಳೇ ಕಾವಲುಗಳಾಗಿ ಹೊರಗಿನ ಭಾಗದಿಂದ ಯಜ್ಞವನ್ನ ರಕ್ಷಿಸ್ತಾ ಇರುತ್ತೆ. ಮಹಾರಥ ಪ್ರಯುಕ್ತಾಶ್ಚ ದ್ರೋಣ ದ್ರೋಣಿ ಪ್ರಚೋದಿತಾ, ದ್ರೋಣನಿಂದ ಅಶ್ವತ್ಥಾಮನಿಂದ ಪ್ರಯೋಗಿಸಲ್ಪಟ್ಟಂತಹ ಅನೇಕ ತರದ ಬಾಣಗಳೆಲ್ಲವೂ ಕೂಡ ಇದರಲ್ಲಿ ಸೇರಿಕೊಳ್ಳುತ್ತೆ. ಪ್ರತಿಪ್ರಸ್ಥಾನಿಕಂ ಕರ್ಮ ಸಾತ್ಯಕಿಷ್ಟು ಕರಿಷ್ಯತಿ, ಪ್ರತಿಪ್ರಸ್ಥಾನಿಕ ಅಂತ ಒಬ್ಬ ಯಜ್ಞದಲ್ಲಿರುವಂತಹ ಮುಖ್ಯ ಕರ್ತೃ, ಅವನು ಕೂಡ ಆ ಕೆಲಸವನ್ನ ಸಾತ್ಯಕಿ ಮಾಡ್ತಾನೆ. ದೀಕ್ಷಿತೋ ಧಾರ್ತರಾಷ್ಟ್ರೋತ್ರ ಪತ್ನಿ ಚಾಸ್ಯ ಮಹಾಚಮೂ, ಈ ಸೈನ್ಯವೇ ಹೆಂಡತಿ, ಅದರ ಧಾರ್ತರಾಷ್ಟ್ರ ದುರ್ಯೋಧನನೇ ದೀಕ್ಷಿತ, ಯಜ್ಞಕ್ಕೋಸ್ಕರ ನಿಂತು ಕೊನೆಗೆ ಅವನನ್ನೇ ಸ್ವಾಹ ಅಂತ ಕೊಟ್ಬಿಡುದು ಹೋಮ ಮಾಡ್ಲಿಕ್ಕೆ, ದಕ್ಷನನ್ನ ಯಜ್ಞ ಮಾಡಿದ ಹಾಗೆ. ಘಟೋತ್ಕಜೋತ್ತ ಶಾಮಿತ್ರಂ ಕರಿಷ್ಯತಿ ಮಹಾಬಲ, ಶಾಮಿತ್ರ ಅಂತ ಒಂದು ಪಾತ್ರ, ಅದನ್ನ ಘಟೋತ್ಕಜ ಮಾಡ್ತಾನೆ. ಅತಿರಾತ್ರೆ ಮಹಾಬಾಹೋ ವಿತತೆ ಯಜ್ಞ ಕರ್ಮಣಿ ದಕ್ಷಿಣ ತ್ವಸ್ಯ ಯಜ್ಞಸ್ಯ ಧೃಷ್ಟದ್ಯುಮ್ನ ಪ್ರತಾಪವಾನ್, ಈ ಯಜ್ಞದ ದಕ್ಷಿಣೆ ಯಾವುದು ಅಂದ್ರೆ ದೃಷ್ಟದ್ಯುಮ್ನೇ, ಯಾಕಂದ್ರೆ ಅವನ ಅಗ್ನಿಯಿಂದಲೇ ಹುಟ್ಟಿ ಬಂದವಲ್ಲ, ಹಾಗಾಗಿ ಆ ಯಜ್ಞದ ದಕ್ಷಿಣೆಯಾಗಿ ಅವನೇ ಪ್ರತಾಪವನ್ನು ತೋರಿಸ್ತಾನೆ ಯಜ್ಞ ಕರ್ಮದಲ್ಲಿ. ವೈತಾನಿಕೆ ಕರ್ಮ ಸುಖೇ ಜಾತೋ ಯತ್ ಕೃಷ್ಣ ಪಾವಕಾನ್ ಯದಬ್ರುವನಹಂ ಕೃಷ್ಣ ಕಟುಕಾನಿ ಸ್ಮ ಪಾಂಡವಾನ್ ಪ್ರಿಯಾರ್ಥಂ ಧಾರ್ತರಾಷ್ಟ್ರಸ್ಯ ತೇನ ತಪ್ಯೇ ಸುಸ್ಯಕರ್ಮಣ. ವೈತಾನಿಕ ಅಂತ ಮತ್ತೊಬ್ಬ, ಅವನು ಕೂಡ ಆ ಕರ್ಮದ ಭಾಗದಲ್ಲಿ ಮುಖ್ಯವಾಗಿ ನಿಲ್ಲುವವನು. ಅಂತಹ ದೃಷ್ಟದ್ಯುಮ್ನ ಆ ವೈತಾನಿಕನ ಸ್ಥಾನದಲ್ಲಿ ನಿಂತು ಕೃಷ್ಣನೆಂಬ ಪಾವಕಾತ್, ಕೃಷ್ಣನೇ ಅಲ್ಲಿ ಆಹುತಿಯನ್ನ ಸ್ವೀಕರಿಸುವಂತಹ ಪಾವಕ ಶಕ್ತಿ. ಉಳಿದದ್ದೆಲ್ಲ ಇದು ಬೇರೆ ಬೇರೆ ಪಾತ್ರದಲ್ಲಿ ತಮ್ಮ ಆಹುತಿಗಳನ್ನು ಕೊಡುವುದಾಗಿರ್ಬೋದು, ದರ್ಭೆಯನ್ನ ಎಸಳುಗಳನ್ನು ಎಳೆಯುವುದಿರ್ಬೋದು, ಇದೆಲ್ಲವೂ ನಡೆಯುತ್ತೆ. ಧಾರ್ತರಾಷ್ಟ್ರನ ಹಿತಕ್ಕೋಸ್ಕರನೇ ನಾನು ಕೆಲಸ ತಪ್ಪಾದ್ರೂ ಅವನನ್ನೇ ತಪ್ಪಿಸ್ತೇನೆ, ಅವನಿಗೋಸ್ಕರನೇ ಈ ಶರೀರವನ್ನು ದಂಡಿಸ್ತೇನೆ ಹೊರತು ಬೇರೆಯವರಿಗೆ ದಂಡಿಸ್ಲಿಕ್ಕಾಗಲ್ಲ. ಯದಾ ದ್ರಕ್ಷಸಿ ಮಾಂ ಕೃಷ್ಣ ನಿಹತಂ ಸವ್ಯಸಾಚಿನ ಪುನಶ್ಚಿತೆ ತದಾ ಚಾಸ್ಯ ಯಜ್ಞಸ್ಯಾಸ್ಯ ಭವಿಷ್ಯತಿ, ಯಾವಾಗ ನನ್ನ ಕೈಯಿಂದ ಸವ್ಯಸಾಚಿ ನಿಹತಗೊಳ್ತಾನೋ ಆವಾಗ ಈ ಚಿತಿ ಯಜ್ಞ ಪೂರ್ತಿ ಆಗುತ್ತೆ. ಈ ಯಜ್ಞ ಕೊನೆಯಾಗುವುದು ಯಾವಾಗ ಅಂದ್ರೆ ಅರ್ಜುನ ನನ್ನ ಕೈಯಲ್ಲಿ ಪ್ರಾಣ ಬಿಟ್ಟಾಗ. ದುಶ್ಯಾಸನ ಶೈದಿರಂ ಯದಾ ಪಾಸ್ಯಸಿ ಪಾಂಡವ, ಮೊದಲೇ ಹೇಳ್ತಾನೆ, ಅವನು ಹೇಳಿಬಿಟ್ಟಿದ್ದಾನೆ ಭೀಮಸೇನ, ದುಶ್ಯಾಸನ ಎದೆಯನ್ನು ಎತ್ತರು ಕುಡಿಯೋನು ನಾನೇ ಅಂತ. ಯಾವಾಗ ದುಶ್ಯಾಸನನ ಎದೆಯನ್ನ ಸೀಳಿ ಪಾಂಡವ ಭೀಮಸೇನ ಆ ರಕ್ತವನ್ನು ಕುಡಿತಾನೋ ಆವಾಗ ಆನರ್ಧಂ ನರ್ದತ ಸಮ್ಯಕ್ ತದಾ ಸೂಯಂ ಭವಿಷ್ಯತಿ, ಆಗ ಇದು ನಿಜವಾಗಿ ರಾಜಸೂಯ ಆಗಿ ಹೋಗುತ್ತೆ, ಪೂರ್ತಿ ಆಗುತ್ತೆ. ಇದನ್ನ ಪೂರ್ತಿ ಮಾಡುವುದು ಭೀಮಸೇನ. ಯದಾ ದ್ರೋಣಂಚ ಭೀಷ್ಮಂಚ ಪಾಂಚಾಲ್ಯೌ ಪಾತಯಿಷ್ಯತಃ ತದಾ ಯಜ್ಞಾವಸಾನಂ ತದ್ ಭವಿಷ್ಯತಿ ಜನಾರ್ದನ, ದ್ರೋಣನನ್ನು ಭೀಷ್ಮನನ್ನು ಪಾಂಚಾಲ ದೇಶದ ದೃಷ್ಟದ್ಯುಮ್ನ ಯಾವಾಗ ಬೀಳಿಸ್ತಾನೋ, ಪಾಂಚಾಲ್ಯವು ಅಂದ್ರೆ ಒಂದು ಶಿಖಂಡಿ, ಅವನು ಪಾಂಚಾಲ್ಯನೇ, ಇನ್ನೊಬ್ಬ ದೃಷ್ಟದ್ಯುಮ್ನ. ಭೀಷ್ಮದ್ರೋಣರನ್ನ ಯಾವಾಗ ಅವನು ಬೀಳಿಸ್ತಾನೋ ಆವಾಗ ಹೆಚ್ಚು ಕಮ್ಮಿ ಯಾಗ ಮುಗಿಯತ್ತೆ. ಎಲ್ಲ ಅವನೇ ಹೇಳಿಬಿಟ್ಟೆ ಏನೇನಾಗತ್ತೆ ಅನ್ನೋದನ್ನ. ದುರ್ಯೋಧನಸ್ತದಾ ಹಂತ ಭೀಮಸೇನೋ ಮಹಾಬಲ, ದುರ್ಯೋಧನಂ ಹಂತ ಭೀಮಸೇನ, ದುರ್ಯೋಧನನನ್ನು ಕೊಲ್ಲುವವನು ಭೀಮಸೇನ. ತದಾ ಸಮಾಪ್ಯತೆ ಯಜ್ಞ, ಅಲ್ಲಿ ತನಕ ಯಜ್ಞದ ಪೂರ್ವದ ಪ್ರಧಾನ ಆಹುತಿಗಳು ಮುಗಿತಾವೆ. ದುರ್ಯೋಧನ ಸತ್ತಾಗ ಸಮಾಪ್ತಿಯಾಗಿ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಂತ ಕೃಷ್ಣಾರ್ಪಣ ಬಿಡುವುದಕ್ಕಾಗತ್ತೆ. ಸ್ನುಷಾಶ್ಚ ಪ್ರಸ್ನುಷಾಶ್ಚೈವ, ಆಹಾ ಏನ್ ಶಬ್ದ, ಧಾರ್ತರಾಷ್ಟ್ರಸ್ಯ ಸಂಗತಾಹ ಅಂದ್ರೆ ಮೊಮ್ಮಕ್ಕಳ ಹೆಂಡಂದಿರಲ್ಲ ಪ್ರಸ್ನುಷರು, ಇವರು ಸ್ನುಷ.
ಅವರು ಪ್ರಸ್ನುಷರು, ಅಂದ್ರೆ ಮೊಮ್ಮಕ್ಕಳ ಹೆಂಡಂದಿರನ್ನ ಹೇಳುವುದಕ್ಕೆ ಒಂದು ಶಬ್ದ. ಧೃತರಾಷ್ಟ್ರನ ಮಕ್ಕಳು, ಮೊಮ್ಮಕ್ಕಳ ಹೆಂಡಂದಿರು ಇವರೆಲ್ಲರೂ ಕೂಡ ಹತೇಶ್ವರಾಹ ನಷ್ಟಪುತ್ರಾಹ ಹತನಾಥಾಚ ಕೇಚವ, ತಮ್ಮ ಮಕ್ಕಳನ್ನು ಕಳ್ಕೊಳ್ತಾರೆ, ಗಂಡಂದ್ರನ್ನು ಕಳ್ಕೊಳ್ತಾರೆ. ರುದಂತ್ಯ ಅಳ್ತಾ ಇರ್ತಾರೆ, ಸಹ ಗಾಂಧಾರ್ಯ ಗಾಂಧಾರಿಯು ಜೊತೆಗೆ ಅಳ್ತಾಳೆ. ಅಗೃಧ್ರ ಕುರರಾಗುಲೆ ಕುರರಾಕುಲೆ, ಶ್ವ ಅಂದ್ರೆ ನಾಯಿ, ಗೃಧ್ರ ಹದ್ದು, ಕುರರ ಗಿಡುಗ. ಹದ್ದು ಗಿಡುಗ ನಾಯಿಗಳಂತಹ ಪ್ರಾಣಿಗಳು ತುಂಬಿಕೊಂಡಿರುವಂತಹ ರಣರಂಗದಲ್ಲಿ ಇವರೆಲ್ಲ ಕಣ್ಣೀರಿಡ್ತಾರೆ, ಅದು ಅವಭೃತ. ಸಯಜ್ಞೆ ಅಸ್ಮಿನ್ ಅವಭೃತೆ ಭವಿಷ್ಯತಿ, ಅವರೆಲ್ಲ ಕಣ್ಣೀರ್ ಹಾಕ್ತಾರಲ್ಲ, ಆ ಕಣ್ಣೀರೇ ಅವಭೃತ ಸ್ನಾನ, ಅದು ಕೊನೆಯದ್ದು, ಅದು ಮುಗಿದ್ಮೇಲೆ ಎಲ್ಲ ಮುಗಿಯಿತು ಅಂತ ಲೆಕ್ಕ. ವಿದ್ಯಾ ವೃದ್ಧ ವಯೋ ವೃದ್ಧ ಕ್ಷತ್ರಿಯ ಕ್ಷತ್ರಿಯರ್ಷಭ ವೃಥಾ ಮೃತ್ಯುಂ ನ ಕುರು ವೀರನ್ ತ್ವತ್ಕೃತೆ ಮಧುಸೂದನ. ವಿದ್ಯೆಯಿಂದ ವೃದ್ಧರಾದವರು, ವಯಸ್ಸಿನಿಂದ ವೃದ್ಧರಾದವರು, ಅನೇಕ ಕ್ಷತ್ರಿಯರು ಯಾರು ಸುಮ್ನೆ ಇಲ್ಲಿ ಪ್ರಾಣವನ್ನು ಬಿಡಲ್ಲ. ತ್ವತ್ಕೃತೆ, ಎಲ್ಲರೂ ನಿನಗೆ ಪ್ರಾಣ ಬಿಡ್ತಾರೆ, ನಿನ್ನನ್ನ ನೆನೆಸ್ಕೊಂಡು ಪ್ರಾಣ ಬಿಡ್ತಾರೆ. ಶಸ್ತ್ರೇಣ ನಿಧನಂ ಗಚ್ಚೇತ್ ಸಮೃದ್ಧಂ ಕ್ಷತ್ರಮಂಡಲಂ ಕುರುಕ್ಷೇತ್ರೇ ಮಹಾಪುಣ್ಯತಮೇ ಲೋಕಸ್ಯಾಪಿ ತ್ರೈಲೋಕ್ಯಸ್ಯಾಪಿ ಕೇಶವ. ಮೂರು ಲೋಕಗಳಿಗೂ ಅತ್ಯಂತ ಪವಿತ್ರ ಸ್ಥಳವೆನಿಸಿದಂತಹ ಕುರುಕ್ಷೇತ್ರದಲ್ಲಿ, ಅದು ಪುಣ್ಯತಮವಾದ ಕ್ಷೇತ್ರ ಕ್ಷತ್ರಮಂಡಲ, ಅಲ್ಲಿ ತಮ್ಮ ಪ್ರಾಣವನ್ನ ಶಸ್ತ್ರಕ್ಕೆ ಒಡ್ಡಿ ತಲೆಯೊಡ್ಡಿ ಪ್ರಾಣ ಬಿಡುತ್ತೆ. ಬಿಟ್ಟಾಗ ಅವರ ಬದುಕು ಉತ್ತಮ ಲೋಕಕ್ಕೆ ಹೋಗ್ಲಿಕ್ಕೆ ಅದು ಸಿದ್ಧವಾಗುತ್ತೆ. ತದತ್ರ ಪುಂಡರೀಕಾಕ್ಷ ವಿಧತ್ಸ್ವ ಯದಭೀಪ್ಸಿತಂ, ನಿನಗೇನ್ ಮಾಡ್ಬೇಕು ಅಂತ ಅನ್ಸುತ್ತೋ ಅದೆಲ್ಲವನ್ನು ಮಾಡು. ಯಥಾ ಕಾರ್ಸ್ನೇಯವಾರ್ಷ್ಣೇಯಂ ಕ್ಷತ್ರಂ ಸ್ವರ್ಗಮವಾಪ್ನಿಯಾತ್. ಒಟ್ಟು ಕ್ಷತ್ರ ಧರ್ಮ ಇಲ್ಲಿ ಸೇರಿದ್ದೆಲ್ಲವೂ ಸ್ವರ್ಗಕ್ಕೆ ಹೋಗುತ್ತೆ ಅಂತ ಅನ್ನೋದು ನಿಶ್ಚಯ. ಯಾವ ಸ್ಥಾಸ್ಯಂತಿ ಗಿರಯ ಸರಿಸ್ತಶ್ಚ ಜನಾರ್ದನ ತಾವತ್ ಕೀರ್ತಿರ್ಭವ ಶಬ್ದ ಶಾಶ್ವತೋ ಎಂಭವಿಷ್ಯತಿ. ಈ ಕುರುಕ್ಷೇತ್ರದ ಹೆಸರು ಇನ್ನಷ್ಟು ಎಲ್ಲಿವರೆಗೆ ಬೆಟ್ಟಗಳು ಆಗಸಕ್ಕೆ ನೆಟ್ಟು ಇರ್ತಾವೋ, ಎಲ್ಲಿಯ ತನಕ ನದಿಗಳು ನೆಲವನ್ನು ಮುಟ್ಟಿ ಹರಿತಾವೋ, ಅಲ್ಲಿ ತನಕ ಈ ಕುರುಕ್ಷೇತ್ರದಲ್ಲಿ ನಡೆದಂತಹ ಯುದ್ಧದ ಕೀರ್ತಿ ಎಲ್ಲರ ಕಿವಿಗೂ ಮತ್ತೆ ಮತ್ತೆ ಬಿದ್ದು ಶಾಶ್ವತೋಯಂ ಭವಿಷ್ಯತಿ, ಬಹಳ ದೀರ್ಘಕಾಲದ ತನಕ ಉಳಿಯತ್ತೆ ಇದರ ಹೆಸರು. ಋತ್ವಿಜರೆಲ್ಲ ಇದನ್ನ ಮತ್ತೆ ಮತ್ತೆ ಹೇಳ್ತಾರೆ. ಭಾರತ ಏನನ್ನು ಹೇಳ್ತಾರೆ? ಮಹಾಭಾರತ ಆಹವಂ, ಮಹಾಭಾರತ ಎನ್ನುವ ಮಹಾಯುದ್ಧದ ಯಜ್ಞದ ಸ್ವರೂಪವನ್ನ ನಿರಂತರ ಋತ್ವಿಜರು ಹೇಳ್ತಾ ಹೋಗ್ತಾರೆ. ಸಮಾಗಮೇಶು ವಾರ್ಷ್ಣೇಯ ಕ್ಷತ್ರಿಯಾಣಾಂ ಯಶೋಧನಂ, ಕ್ಷತ್ರಿಯರಿಗೆ ಯುದ್ಧದಲ್ಲಿ ಸತ್ಯ ಎನ್ನುವ ಕೀರ್ತಿಯ ಸಂಪತ್ತು ಅದು ಈ ಕಥೆಯ ಮೂಲಕ ಮುಂದುವರಿತಾ ಹೋಗುತ್ತೆ. ಸಮುಪಾನಯ ಕೌಂತೇಯಂ ಯುದ್ಧಾಯ ಮಮ ಕೇಶವ ಮಂತ್ರ ಸಂವರಣಂ ಕುರುವನ್ ನಿತ್ಯಮೇವ ಪರಂತಪ. ಅದರಿಂದಾಗಿ ಅರ್ಜುನನನ್ನು ನನ್ನ ಎದುರುಗಡೆ ಯುದ್ಧಕ್ಕೆ ಕರ್ಕೊಂಡ್ ಬಾ, ಅಷ್ಟೇ ನಾನು ಕೇಳುದು. ಈ ಮಂತ್ರಾಲೋಚನೆ ಇಲ್ಲಿವರೆಗೆ ಏನಾಯ್ತು, ಇದು ಇಲ್ಲಿಗೆ ಮುಗಿಸಿಬಿಡೋಣ ಅಂತ ಹೀಗೆ ಅಲ್ಲಿಗೆ ಉದ್ಯೋಗ ಪರ್ವದ ಭಗವದ್ಧ್ಯಾನ ಪರ್ವದ 141ನೆಯ ಅಧ್ಯಾಯ ಮುಕ್ತಾಯ ಆಯಿತು ಅನ್ನುವಲ್ಲಿಗೆ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ನಾಳೆ ಮತ್ತೆ ಮುಂದುವರೆದ ಚಿಂತನೆಯನ್ನ ಅನುಸಂಧಾನ ಮಾಡೋಣ 12 ಗಂಟೆಗೆ ಸರಿಯಾಗಿ. ನಾಳೆಯ ಬೆಳಗಿನ ಹೊತ್ತಿಗೆ ಸೇರೋಣ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಪಿತಂ ಅಸ್ತು.